ಈಗ ಪಂಚಮಿಗೆ ಬೇಕಾಗುವಂಥ ಎಲ್ಲ ಉಂಡಿಗಳು, ಚಕ್ಲಿ, ಚೂಡ, ಕರ್ಚಿಕಾಯಿಗಳನ್ನ ನಾ ಇಲ್ಲೇ ತೋರ್ಸಾಕ್ತೇನೆ. ನಾ ಈಗ 12 ಥರದ ಉಂಡಿ ಮಾಡಿ ತೋರ್ಸಾಕ್ತೇನೆ. ನೀವು ಇದೇ ಥರ ಮಾಡಿ ನೋಡ್ರಿ, ಬೆಸ್ಟ್ ಆಗಿರ್ತಾವ್ರಿ. ಈಗ ಮೊದ್ಲೇದ್ ರವಾ ಉಂಡಿ ನಾವು ಫಸ್ಟ್ ಮಾಡಿ ತೋರ್ಸಾಕ್ತೇನೆ ನೋಡ್ರಿ. ಎಷ್ಟು ಪ್ರಮಾಣ ನಾವು ರವಾ ತಗೋತೀವಿ ಅಷ್ಟು ಸಕ್ರೆ ನಾ ಇಲ್ಲಿ ತಗೊಂಡ್ರಿ. ಈಗ ಇದು ಸೇಮ್ ತಗೊಂಡತೆ. ಇದು ರವೆ ಅಷ್ಟ ಸಕ್ರೆ ಐತ್ರಿ. ಎರಡು ಮಾಡ್ಲಾರ್ದ ನಮ್ಮ ವಿಡಿಯೋ ನೋಡ್ರಿ. ಮಸ್ತ್ ಉಂಡಿ ಬರ್ತಾವ್ರಿ, ಕರೆಕ್ಟಾಗಿ ಬರ್ತಾವ ರವೆ ಉಂಡಿ. ಈಗ ನಾವು ಅಷ್ಟನ್ನು ನಾನು ಏನು ರವೆ ಅದಾವಲ್ರಿ ಅವನ್ನಷ್ಟು ಇದಕ್ಕೆ ಹಾಕೊಳಕ್ತಾನ್ರಿ. ಯಾಕಂದ್ರೆ ತುಪ್ಪ ಹಾಕಿರ್ತೈತಲ್ರಿ, ತುಪ್ಪ ಹಾಕಿ ಮತ್ತೆ ಬೇಕಾದ್ರೂ ತುಪ್ಪ ಹಾಕೋಬೋದು. ಇದ್ರಷ್ಟು ಸಕ್ರೆ ನಾವು ಅದಕ್ಕೆ ಹಾಕೋಬೇಕ್ರಿ. ರವೆ ಎಷ್ಟು ಹಾಕೊಂಡಿರ್ತೀವೋ ಅಷ್ಟು ಸಕ್ರೆ ಹಾಕೋಬೇಕು. ನೀವು ಎಷ್ಟರ ಹಾಕೋರಿ, ಯಾವ್ದಾರ ಮಾಪ್ಲೆ ಹಾಕೋರಿ, ಎಷ್ಟು ರವೆ ಹಾಕಿರ್ತೀರ ಅಷ್ಟು ಸಕ್ರೆನ ಈ ಉಂಡಿಗೆ ಹಾಕೋಬೇಕಾಗ್ತತ್ರಿ. ನೋಡ್ರಿ, ಈಗ ನಾನು ಇದನ್ನ ರವೆಯನ್ನು ತುಪ್ಪದಲ್ಲೇ ಮಸ್ತಾಗಿ ಅಳ್ಳಾಗುವಂಗತ್ತಾರ್ರಿ. ಇವು ಅಂದ್ರೆ ಕ್ರಿಸ್ಪಿ ಆಗುವಂಗ ರವೆಯನ್ನು ಹುರ್ಕೊಳ್ಳೋದನ್ನ ಮೇನ್ ಇರ್ತತ್ರಿ. ರವೆ ಉಂಡಿ ಒಳಗೆ ರವೆ ಹುರಿದೊಂದು ಮೇನ್. ಯಾಕಂದ್ರೆ ಉಂಡಿ ಸರಿಯಾಗಿ ಬರ್ಬೇಕಂದ್ರ ಇದು ರವೆಯನ್ನ ಹುರಿತಾರಲ್ರಿ ತುಪ್ಪದಾಗ, ಇದ ಮೇನ್ ಇರ್ತೈತ್ರಿ. ಸ್ವಲ್ಪ ಒಂದು 20 ಮಿನಿಟನ್ನ ಟೈಮ್ ತಗೋತೈತ್ರಿ ಇದು ರವೆ ಹುರ್ಯಾಕ. ಅಷ್ಟು ಚಂದಾಗಿ ಸಣ್ಣಗೆ ಉರಿ ಇಟ್ಟ ಮಸ್ತಂಗೆ ಹುರಿದ್ರ ಭಾಳ ಬೆಸ್ಟ್ ಉಂಡಿ ಆಗ್ತಾವ್ರಿ. ಈಗ ನೋಡ್ರಿ ಭಾಳ ಮಸ್ತಾಗಿರ್ತಾವ ಉಂಡಿ. ಈಗ ಸಕ್ರಿನೂ ಹಾಕೊಂಡೈತಿ, ಸಕ್ರೆ ಹಾಕೊಂಡ ಪಾಕ್ ಮಾಡ್ಕೋಬೇಕ್ರಿ ಅದಕ್ಕೆ ಮತ್ತೆ ಬೇರೆ ಪಾತ್ರೆ ಇಟ್ಟ ನಾನು ಸಕ್ರೆ ಹಾಕೊಂಡನಿ. ಸಕ್ರಿಗಿನ ಈಗ ಎಷ್ಟು ಸಕ್ರೆ ಹಾಕಿರ್ತೀವಲ್ರಿ ಅದ್ರ ಅರ್ಧನ ನೀರ್ ಹಾಕೋಬೇಕ್ರಿ. ಅದ್ರಷ್ಟ ಹಾಕೋಬೇಕು, ಸ್ವಲ್ಪ ಕಡಿಮೆ ಹಾಕೋಬೇಕು. ಅಷ್ಟ್ ನೀರ್ ಹಾಕೊಂಡ ಇದನ್ನ ಸಕ್ರೆಯನ್ನ ಕುದಿಸ್ಬೇಕ್ರಿ. ಇದನ್ನ ಪಾಕ ಬರಸ್ಬೇಕ್ರಿ. ಅದು ಪಾಕ್ ಬರಾಕ, ಸಕ್ರಿ ಪಾಕ್ ಬರಾಕ ಇದನ್ನ ನಾನು ಕುದ್ಸಾಕತ್ತೇನ್ರಿ. ಈಗ ನೋಡ್ರಿ, ಇದು ಸಕ್ರಿ ಪಾಕ್ ಬಂದಿದ್ದನ್ನ ನಿಮ್ಗ ತೋರಿಸ್ನು. ಈಗ ಬಾಳ ಚಂದ ಕುದಿಬೇಕ್ರಿ. ಅದು 2-3 ಸಲ ಕುದ್ದು ಹಿಂಗ್ ಉಕ್ ಬಂದು ಮತ್ತೆ ನಿಂದಿರ್ತೈತಲ್ರಿ, ಅವಾಗ ನೋಡ್ರಿ ಒಂದೆಳೆ ಪಾಕ್ ಆಗಿರ್ತೈತಿ. ಇಷ್ಟು ಪಾಕ್ ಮಾತ್ರ ಬರ್ಬೇಕು ಅದಕ್ಕೆ. ಇಷ್ಟು ಪಾಕ್ ಬಂದಾದ್ಮೇಲೆ ನಾವು ಏನ್ ರವೆಯನ್ನ ತುಪ್ಪದಲ್ಲಿ ಹುರಿದಿಟ್ಕೊಂಡಿರ್ತೀವಲ್ರಿ ಆ ರವೆಯನ್ನ ಇದಕ್ಕೆ ಹಾಕ್ಬೇಕಾಗ್ತತ್ರಿ. ಈಗ ನೋಡ್ರಿ, ಕರೆಕ್ಟಾಗಿ ಪಾಕ ಬರೆಸ್ಬೇಕ್ರಿ. ಕರೆಕ್ಟ್ ಮೆಜರ್ಮೆಂಟ್ ತಗೋಬೇಕು. ಅದನ್ನ ಕರೆಕ್ಟಾಗಿ ಇದನ್ನ ತಿರುಗಿಸ್ಬೇಕ್ರಿ ಇದ್ರೊಳಗೆ. ಈಗ ನೋಡ್ರಿ, ಈಗ ಮಸ್ತಂಗ ಇದನ್ನ ನಾನು ಇದ್ರೊಳಗೆ ಹಾಕಿ ರವೆಯನ್ನ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ. ಒಂದೆಳೆ ಪಾಕ್ ಬಂದಿರ್ತೈತಲ್ರಿ ಅಷ್ಟ್ರಾಗನ ಈ ರವೆಯನ್ನ ನಾವು ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ನೋಡ್ರಿ ಇದೆಲ್ಲಾನು ಚಂದಂಗ ತಿರುಗಿಸಿ ಅದನ್ನ ಈಗ ತಿರುಗಿಸ್ಕೊಳಕತ್ತನ್ರಿ. ಎಲ್ಲಾನು ಚಂದಂಗ ತಿರುಗಿಸಿ ಆದ್ಮೇಲೆ ನಾವು ಇದಕ್ಕೆ ತುಪ್ಪ ಹಾಕಿ ಇಟ್ಬಿಡ್ಬೇಕ್ರಿ. ಈಗ ನಾನು ಇದಕ್ಕೆ ತುಪ್ಪ ಹಾಕೊಳಕತ್ತೇನ್ರಿ. ತುಪ್ಪ ನೀವು 1 ಸ್ಪೂನ್ಕಿಂತ ಹೆಚ್ಚಿಗೆ ಹಾಕ್ರಿ. ದೊಡ್ಡ ಸ್ಪೂನ್ಕಿಂತ ಹೆಚ್ಚಿಗೆ ಹಾಕಬೇಕು, ಅಂದ್ರೆ ಅದು ಉಂಡಿ ಮಸ್ತ್ ಬರ್ತೈತಿ. ಈಗ ನೋಡ್ರಿ, ಇದಕ್ಕೆಲ್ಲ ತುಪ್ಪ ಹಾಕಿ ಇದನ್ನ ಒಂದು ಅರ್ಧ ಗಂಟೆ ಇದನ್ನ ಇಟ್ಟು ಬಿಡ್ತೇನ್ರಿ ತುಪ್ಪ ಹಾಕಿ. ಅಂದ್ರೆ ಅದು ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆ ಅಲ್ಲ, ಅದು ನಿಮ್ಗೆ ಎಷ್ಟು ಗಟ್ಟಿ ಆಗುತ್ತಾನ. ಈಗ ನೋಡ್ರಿ ಎಷ್ಟು ಚಂದ ಬಂದೈತಿ. ಒಂದು ½ an hour ಆದ್ಮೇಲೆ ನಾ ಇದನ್ನ ತೋರ್ಸಾಕತ್ತೇನೆ ನಿಮ್ಗೆ. ಉಂಡಿ ಹದ ಮಸ್ತ್ ಬಂದೈತಿ ನೋಡ್ರಿ. ಪರ್ಫೆಕ್ಟ್ ಆಗಿ ರವೆ ಉಂಡಿ ಹದ ಬಂದ್ಬಿಟ್ಟೈತಿ. ಈಗ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ರವೆ ಉಂಡಿ ಹದ. ಹಿಂಗ ಬರಗ್ಲು ಕುಟ್ಟಿದ ತಕ್ಷಣ ಏಲಕ್ಕಿ ಹಾಕ್ಬಿಟ್ರೆ ಅದಕ್ಕೆ ಗಮನ ಬೇರೆ ಇರ್ತೈತಿ. ಈಗ ನೋಡ್ರಿ ಭಾಳ ಟೇಸ್ಟ್ ಬರ್ತೈತಿ ಉಂಡಿ, ಅಷ್ಟು ಟೇಸ್ಟ್ ಆಗಿರ್ತಾವ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗಿರುವಂತ ಒಂದ ಯಾಲಕ್ಕಿನೂ ಹಾಕೈತ್ರಿ. ಹಾಕಿ ಅದನ್ನ ತಿರ್ಗಿಸಾಕತ್ತನ್ರಿ. ಈಗ ಉಂಡಿ ಹದಕ್ ಬಂದೈತ್ರಿ ಅದು. ಈಗ ಮಸ್ತಂಗ ಅದನ್ನ ತಿರ್ಗಿಸಿ ಚಂದಂಗ ತುಪ್ಪ ಅದು ಎಲ್ಲ ಕುಡ್ಕೊಳಂಗ್ ಮಾಡಿ ಚಂದಂಗ ಅದನ್ನ ತಿಕ್ಕಿ ಉಂಡಿ ಮಾಡ್ಕೋಬೇಕಾಗ್ತತ್ರಿ. ನೋಡ್ರಿ, ಈಗ ಉಂಡಿ ಹಂಗ ಆಗೈತದು. ಸ್ವಲ್ಪ ಹೊತ್ತು ಬಿಟ್ಟ ಮ್ಯಾಲ ಅದು ಆರಿದ ಮ್ಯಾಲ ಇಷ್ಟು ಚಂದ ಬರ್ತೈತ್ರಿ ಅದು. ಈಗ ನಾವು ಇದನ್ನ ಉಂಡಿ ಕಟ್ಬೇಕಾಗ್ತತಿ. ಈಗ ಯಾವ್ದಕ್ಕ ಒಣ ದ್ರಾಕ್ಷಿ ರೀ, ಮತ್ತ ಕೇರ್ ಬೀಜನು ಹಚ್ಕೊಂಡನ್ರಿ. ಎಲ್ಲಾನು ಹಚ್ಚಿ ಕೇರ್ ಬೀಜ, ನೀವು ಡ್ರೈ ಫ್ರೂಟ್ಸ್ ಬೇರೆ ಏನಾದ್ರೂ ಹಾಕ್ಬೋದು. ನಾ ಇಲ್ಲೇ ಇದು ಕೇರ್ ಬೀಜ ಮತ್ತ ಒಣ ದ್ರಾಕ್ಷಿ ಅವನ್ನೆರಡನ್ನು ನಾನಿಲ್ಲೇ ತಗೊಂಡನ್ರಿ. ಅವೆರಡನ್ನು ಇಲ್ಲಿ ಹಚ್ಚಾಕ್ತಾನೆ. ನೀವು ಬೇಕಾದ್ರ ಬೇರೆನೂ ಹಚ್ಕೋಬಹುದು. ಗೋಡಂಬಿ, ಬಾದಾಮಿ ಏನಾರ ಹಚ್ಕೋಬಹುದು, ಒಣ ದ್ರಾಕ್ಷಿನೂ ಹಚ್ಕೋಬಹುದು. ಈ ತರ ಉಂಡಿ ಮಾಡಿ ನಾನು ತೋರ್ಸಾಕತ್ತೇನ್ರಿ ನಿಮ್ಗೆ. ಭಾಳ ಫಸ್ಟ್ ಕ್ಲಾಸ್ ಆಗಿ ರವೆ ಉಂಡಿ ಬರ್ತಾವು. ಒಂದು ಹದ ಬಂದೈತಿ ಇದಕ್ಕೆ ಹಿಟ್ಟಿಗೆ. ಅದಕ್ಕೆ ನೋಡ್ರಿ, ಈಗ ಉಂಡಿ ಮಾಸಲ್ರಿ, ಶ್ರಾವಣ ಮಾಸ ಹಬ್ಬ ಅಂದ್ರನ ಇಷ್ಟ ಆಗಿರ್ತೈತಿ. ಅದಕ್ಕೆ ಇವೆಲ್ಲ ಉಂಡಿಗಳನ್ನಾಗ್ಲಿ ಇವು ಸಾಂಪ್ರದಾಯಿಕವಾಗಿ ಮಾಡಿ ಇಂಥವೆಲ್ಲ ಉಂಡಿಗಳನ್ನ ಮಾಡ್ಬೇಕಂತನೇ ಇರ್ತೈತಿ. ಇದೇ ತರ ಉಂಡಿ ಮಾಡ್ಬೇಕು ಅಂತೇಳಿ ಒಂದು ಪದ್ಧತಿ ಇರ್ತಾವ ಮನೆಯೊಳಗ. ಎಲ್ಲ ಸಕ್ಕರೆ ಅದು ಪ್ರಮಾಣ ಅದು ಕರೆಕ್ಟ್ ಆಗಿ ಹಾಕಿ ನೋಡ್ರಿ ಫಸ್ಟ್. ಈಗ ನೋಡ್ರಿ ಎರಡನೇ ಉಂಡಿ ಬೇಸನ್ ಉಂಡಿ ನಾನು ಇಲ್ಲೇ
ತೋರ್ಸಾಗತ್ತನ್ರಿ. ಇಲ್ಲೇ ಮಾಡಿ ತೋರ್ಸೇನಿ ನಿಮಗೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ. ಬೇಸನ್ ಉಂಡಿ ಪರ್ಫೆಕ್ಟ್ ಆಗಿ ಹೆಂಗ್ ಮಾಡ್ಬೇಕು, ಅದಕ್ಕೆ ಎಷ್ಟು ತಗೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ನೋಡ್ರಿ. ತುಪ್ಪ 1 ಬೌಲ್ ರೀ, ಮತ್ ಕಡ್ಲಿ ಹಿಟ್ಟು ಎಷ್ಟು ಇರ್ತೈತಿ ಅಷ್ಟ ತುಪ್ಪ ಬರ್ತೈತ್ರಿ. ಅದು ಅಷ್ಟ ತುಪ್ಪ ತಗೋಬೇಕು. ಸೇಮ್ ಅಷ್ಟ ತಗೊಂಡೈತಿ. ಈಗ ಕಡ್ಲಿ ಹಿಟ್ಟಿದ್ದಷ್ಟನ ತುಪ್ಪ ತಗೊಂಡೈತಿ. ಭಾಳ ಆದ್ರೆ ಒಂಚೂರು ಉಳಿಸ್ಬೋದು ಅಷ್ಟ, 1 ಸ್ಪೂನ್ ಅಷ್ಟ. ಇಲ್ಲಿಲ್ಲ ಅಂದ್ರೆ ಅಷ್ಟೂ ಹಿಡಿತಿರ್ತೈತ್ರಿ. ಅದು ಹಿಟ್ಟು ಅಂದ್ರೆ ಅದು ಒಣ ಒಣ ಇರ್ತೈತಲ್ರಿ, ಅದಕ್ಕೆ ತುಪ್ಪ ಭಾಳ ಬೇಕ್ರಿ. ಈಗ ನಾ ತುಪ್ಪ ಹಾಕೊಳಗತ್ತ ನೋಡ್ರಿ. ತುಪ್ಪ ಹಾಕೊಂಡ ಅದಕ್ಕೆ ಹಿಟ್ಟು ಹಾಕೋಬೇಕ್ರಿ. ಫಸ್ಟ್ ತುಪ್ಪ ಹಾಕೊಂಡೆ. ಈಗ ತುಪ್ಪ ಇದು ಕಾಯ್ತಲ್ರಿ, ಕಾದ ತಕ್ಷಣ ನಾವೇನು ಕಡ್ಲಿ ಹಿಟ್ಟೇನು ಅದ್ರಷ್ಟ ತಗೊಂಡಿರ್ತೀವಲ್ರಿ, ಅದನ್ನ ಈಗ ಹಾಕೊಳಕತ್ತಾನ ನೋಡ್ರಿ. ಕಡ್ಲಿ ಎಷ್ಟು ಇರ್ತೈತೆ ಅಷ್ಟು ತುಪ್ಪ ತಗೊಂಡಿತ್ತು, ಅದಕ್ಕೆ ನೋಡಿ ಈಗ ಅಷ್ಟು ಹಾಕ್ಬಾರ್ದ್ರಿ. ಈಗ ನೋಡ್ರಿ ಹಿಟ್ಟನ್ನ ನಾವು ಚಂದಂಗ ತುಪ್ಪದಾಗ ಕುದಿಸ್ಬೇಕ್ರಿ. ಅದನ್ನ ಈಗ ನೋಡ್ರಿ ಕುದಿಯಾಕತ್ತೈತಿ ನೋಡ್ರಿ ಹಿಟ್ಟ. ಹಂಗ ಮಾಡ್ತಾ 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 ಅದು ಹಿಟ್ಟ ತುಪ್ಪದಾಗ ಹಿಟ್ಟ ಕುದಿಬೇಕ್ರಿ. ಅಂದ್ರ ಅದಕ್ಕ ಉಂಡಿಗೆ ಒಂದು ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಇದೆಲ್ಲಾನು ಚಂದಂಗ ತುಪ್ಪದಾಗ ಕುದಿಯಾಕ್ತೈತಿ ನೋಡ್ರಿ. ಈಗ ಹಿಟ್ಟ ಗೊತ್ತಾಗ್ತತ್ರಿ ಹೆಂಗ ಹಿಟ್ಟ ಹದ ಆಗೈತಿ, ಪಳ್ಪಳ ಆಗ್ತದ. ಅದು ಈಗೇನ್ ಗಟ್ಟಿಯಾಗಿ ಬರ್ತಿರ್ತೈತಿಲ್ಲ ಫಸ್ಟಿಗೆ ಹಿಟ್ಟು ಹಾಕಿದ ತಕ್ಷಣ ಅದು ಆ ಥರ ಬರಂಗಿಲ್ರಿ. ಕುದ್ದಿದ್ದು ಗೊತ್ತಾಗ್ತಿರ್ತೈತಿ. ಅದೆಲ್ಲ ಹಿಟ್ಟು ಪಳ್ಳ ಹಾಕೋತ್ ಬರ್ತೈತ್ರಿ ತುಪ್ಪದಾಗ ಕುದ್ದಿಂದ. ಈಗ ನೋಡ್ರಿ ಯಾವ ಥರ ಆಗೈತಿ. ಇದಕ್ಕೆ ನಾನು ಇದನ್ನ ಇನ್ನೊಂದು ಸ್ವಲ್ಪ ಏನು ಮಾಡ್ಬೇಕಂದ್ರೆ, ಬಿಸಿ ಇರ್ತೈತಲ್ರಿ ಅದನ್ನ ಕೈ ಬಿಡ್ಲಾರ್ದ ತಿರ್ಗಿಸ್ಕೋತ ಬರ್ಬೇಕ್ರಿ. ಎಷ್ಟೊತ್ತನ ನಾವು ಬಿಸಿ ಇರುತ್ತ. ಈಗ ನೋಡ್ರಿ ಮತ್ತೊಂದು ಸ್ವಲ್ಪ ನಾ ತುಪ್ಪ ಹಾಕೋತನ. ಅದಕ್ಕೆ ಇಷ್ಟು ತುಪ್ಪ ಬೇಕಾಗ್ತೈತ್ರಿ. ಅದಕ್ಕೆ ನಾನು ಈಗ ಮತ್ತೆ ಹಾಕೊಳಕತ್ತೇನ್ರಿ. ಈಗ ಹಾಕೊಂಡು ಏನು ಮಾಡ್ಬೇಕಂದ್ರೆ ಮತ್ತೆ ಅದನ್ನ ಚಂದಂಗ ಎಲ್ಲಾನು ತುಪ್ಪ ಮಿಕ್ಸ್ ಮಾಡಿ ಕುದಿಸ್ಬೇಕ್ರಿ. ಅದನ್ನ ಮತ್ತೆ ಹಿಟ್ಟು ಕುದಿಬೇಕದು. ಅಂದ್ರೆ ಇನ್ನೂ ಅದು ಕುದ್ದಿಲ್ರಿ, ಯಾಕಂದ್ರೆ 20 ಮಿನಿಟ್ ಮ್ಯಾಲ ತಗೋತತಿ. ನಾನು ಇನ್ನೂ ಕುದ್ಸಾಕತ್ತೇನೆ ಅದನ್ನ. ಹಿಟ್ಟ ಕಲರ್ ಚೇಂಜ್ ಆಗ್ಬಿಡ್ತತಿ. ಈ ಕಲರ್ ಬಂತಂದ್ರೆ ನಾವು ಆಮೇಲೆ ಅದು ಹಿಟ್ಟು ಕುದ್ದಿದ್ದು ಪಳ್ಳಾಗೈತತೆ ತಿಳ್ಕೊಬೇಕು. ನೋಡ್ರಿ ಯಾವ ಥರ ಕುದಿಯಾಕತ್ತೈತಿ ತೋರ್ಸಾಕತ್ತಾರ ನೋಡ್ರಿ. ಇದೇ ಥರನ ಅದು ಕುದಿಬೇಕ್ರಿ ಹಿಟ್ಟು. ತುಪ್ಪದಾಗ ಎಷ್ಟು ಹಿಟ್ಟು ಕುದೀತೈತಿ ಅಷ್ಟು ಉಂಡಿ ಟೇಸ್ಟ್ ಬರ್ತಾವ್ರಿ. ಗೊತ್ತಾತ್ರಿ? ಇಷ್ಟು ನೋಡ್ರಿ, ಇಷ್ಟು ಕೆಂಪಾಗ ಚಂದಾಗ ಬರ್ಬೇಕದ ಹಿಟ್ಟು. ಅಂದ್ರೆ ಅದು ಉಂಡಿ ಟೇಸ್ಟ್ ಬಂತ್ರಿ. ಈಗ ನಮಗೆ ಗೊತ್ತೂ ಆಗ್ತೈತ್ರಿ ಅದ್ರ ಘಮ, ಅದು ಹಿಟ್ಟು ಪೂರ್ತಿಯಾಗಿ ಹುರಿದಿದ್ದು ಗೊತ್ತಾಗ್ತೈತಿ. ಆಮೇಲೆ ಇದಕ್ಕೆ ನಾನು ಏಲಕ್ಕಿ ತಗೊಂಡ ಏಲಕ್ಕಿ ಹಾಕೊಳಕ್ತೇನ್ರಿ. ಏಲಕ್ಕಿ ಹಾಕ್ಬೇಕ್ರಿ. ಇಲ್ಲೇ ನಾನು 10-12 ಏಲಕ್ಕಿ ತಗೊಂಡೇನಿ. ಇಷ್ಟು ಒಂದು ಬೌಲಿಗೆ ಅಷ್ಟು ಹಾಕೊಳಕತ್ತೇನೆ ನೋಡ್ರಿ. ಇದಕ್ಕೆ ನಾನು ಏನು ಮಾಡೇನಿ ಅಂದ್ರೆ ಕುದಿಸೆ ಎಲ್ಲ ಮಾಡಿ ಚಂದಾಗ ಇದನ್ನ ಹಿಟ್ಟನ್ನ ನೋಡ್ರಿ. ಈಗ ಆರೈತದಿಲ್ಲ. ಆರಿದ ತಕ್ಷಣ ನಾವು ಆರಿದ ಮೇಲೆ ನಾವು ಇದಕ್ಕೆ ಸಕ್ಕರೆಯನ್ನ ಮಿಕ್ಸ್ ಮಾಡ್ಬೇಕಾಗ್ತತಿ. ಬಿಸಿ ಇದ್ದಾಗ ಯಾವಾಗಲೂ ಸಕ್ಕರೆ ಮಿಕ್ಸ್ ಮಾಡಬಾರ್ದ್ರಿ. ಇದು ನೋಡ್ರಿ ಪೂರ್ತಿಯಾಗಿ ಆರೈತಿ. ಈಗ ಆರಿದ್ದಕ್ಕೆ ನಾವು ಇದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತತಿ. ನಾನು ಇದನ್ನ ಒಂದು ಪಾತ್ರೆಗೆ ಹಾಕೊಂಡ ಈಗ ಇದಕ್ಕೆ ನಾನು ಅದೇನು 1 ಬೌಲ್ ಏನು ಹಿಟ್ಟು ತೊಗೊಂಡಿದ್ದೀವಲ್ರಿ ಅದರಷ್ಟು 2 ಪಟ್ಟು ಸಕ್ಕರೆ ಹಾಕೋಬೇಕ್ರಿ. ಯಾವುದು ನಾವು ತೊಗೊಂಡಿರ್ತೀವೋ ಮಾಪ ಅದರಲ್ಲೇ 2 ಹಾಕೋಬೇಕ್ರಿ. ಈಗ ನಾನು 1 ಬೌಲ್ ಹಾಕೊಂಡೆ, ಇನ್ನೊಂದು ಬೌಲೂ ಅದಕ್ಕೆ ಸಕ್ಕರೆನ ಹಾಕೋತನ್ರಿ. ಇಷ್ಟೆಲ್ಲ ಹಾಕೊಂಡು ಅದಕ್ಕೆ ಚಂದ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಉಂಡಿ ಬರ್ತಾವೆ. ಈಗ ನೋಡ್ರಿ ಇದು 1 ಬೌಲ್ನ ನಾನು ಸಕ್ಕರೆಯನ್ನು ಬಿಸಿದ ಸಕ್ಕರೆ ಇರ್ತೈತಲ್ರಿ, ಸಕ್ಕರೆ ಪೌಡ್ರ ಅದನ್ನು ಹಾಕೊಂಡ್ರಿ. ಇದನ್ನ ನಾನು ಚಂದಂಗೆ ಇದನ್ನ ಕಲಿಸ್ಬೇಕ್ರಿ. ಎಲ್ಲಾನು ಚಂದಂಗೆ ಮಿಕ್ಸ್ ಮಾಡಿದ್ರೆ ಉಂಡಿಗೆ ಹದ ಬರ್ತೈತ್ರಿ. ಇದ್ರೊಳಗೆ ತುಪ್ಪ ಇರೋದ್ರಿಂತ ಆ ಸಕ್ಕರೆ ಅದಕ್ಕೆಲ್ಲ ಚಂದಂಗೆ ಮಿಕ್ಸ್ ಆಗ್ತತಿ. ಚಂದಂಗೆ ಮಿಕ್ಸ್ ಮಾಡಿ ತಿಕ್ಕೆ ಆಮೇಲೆ ಅದನ್ನ ಉಂಡಿ ಕಟ್ಕೋಬೇಕಾಗ್ತದೆ. ಈಗ ಮತ್ತೆ ಎಲ್ಲರ ಸಕ್ಕರೆ ಇದ್ರೂ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದಕ್ಕೆ ನಾವು ಏನು ಹಚ್ಚಬೇಕು, ಡ್ರೈ ಫ್ರೂಟ್ಸ್ ಹಚ್ಚಬೇಕು ಅದನ್ನ ತೊಗೊಂಡು ಈಗ ನಾನು ಮನುಕ ಹಚ್ಚಾಕತ್ತೇನೆ ನೋಡ್ರಿ. ಒಣ ದ್ರಾಕ್ಷಿ ಇರ್ತಾವಲ್ರಿ ಅವನ್ನ ಹಚ್ಚಿ ಚಂದಂಗ ಉಂಡಿ ಕಟ್ಟಾಕತ್ತೇನ್ರಿ. ಈಗ ನೋಡ್ರಿ ಉಂಡಿ ಹಿಂಗೆ ಒಂದು ಸೈಜ್ ಮಾಡ್ಕೊಂಡ ಅದ ಸೈಜಿಗೆ ಕಟ್ಕೋತ ಹೋಗ್ಬೇಕ್ರಿ. ಈಗ ನೋಡ್ರಿ ಉಂಡಿ ಕಟ್ತಾ ಕಟ್ತಾ ಅದು ಏನು ಮಾಡಬೇಕು, ಶೈನ್ ಬರ್ಬೇಕ್ರಿ, ಹಂಗೆ ಉಂಡಿ ಕಟ್ಬೇಕು. ಈಗ ನೋಡ್ರಿ ಉಂಡಿ ಬೇಸನ್ ಉಂಡಿ ರೆಡಿಯಾಗಿ ಆಗ್ತಾವೆ. ಎಷ್ಟು ಮಸ್ತಾಗಿ ಹದ ಆಗೈತೆ ಅಂದ್ರೆ ಹಿಟ್ರಿ, ಹಂಗಾದ್ರೆ ನಾವು ಉಂಡಿನೂ ಟೇಸ್ಟ್ ಬರ್ತಾವೆ, ಫಸ್ಟ್ ಕ್ಲಾಸ್ ಆಗ್ತಾವ್ರಿ. ಈಗ ನೋಡ್ರಿ ತುಪ್ಪ ಅದು ಬರ್ತಾ ಬರ್ತಾ ಶೈನ್ ಬರ್ತತಿ ತುಪ್ಪದ. ನೋಡ್ರಿ ಈಗ ಉಂಡಿ ಕಟ್ಟಿದ್ ನಾನು ನಿಮ್ಗೆ ತೋರಿಸ್ನು ಎಷ್ಟು ಮಸ್ತ್ ಬರ್ತಾವೆ ನೋಡ್ರಿ, ಹಿಂಗೆ ಬರ್ಬೇಕು. ಈಗ ಬೇಸನ್ ಉಂಡಿ ಫಸ್ಟ್ ಕ್ಲಾಸ್ ಆಗಿ ಕರೆಕ್ಟಾಗಿ ಹದವಾಗಿ ರೆಡಿ ಆಗೈತೆ ನೋಡ್ರಿ. ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಬೇಸನ್ ಉಂಡಿ ಬರ್ತಾವೆ ನೋಡ್ರಿ. ಅದಕ್ಕೆ ನೀವು ಇದು ಹಬ್ಬಕ್ಕೆ ಉಂಡಿ ಮಾಡ್ತಾ ಇದ್ದಾಗ ಬೇಸನ್ ಉಂಡಿನೂ ಒಂದು ಮಾಡಿದ್ರೆ ಅದೊಂದು ಟೇಸ್ಟ್ ಇರ್ತತಿ. ಎಲ್ಲ ಉಂಡಿಗಳು ಮಾಡುವಂದಾಗ ಬೇಸನ್ ಉಂಡಿನೂ ಒಂದು ಮಾಡಿದ್ರೆ
ಈ ಥರ ಚಂದಂಗ ಉಂಡೆ ಮಾಡಿಟ್ಕೋಬೋದು. ಇವು 15 ದಿವ್ಸ 20 ದಿವ್ಸ ತನಕನೂ ಬೇಸನ್ ಉಂಡೆ ಕೆಡಂಗಿಲ್ರಿ. ಯಾಕಂದ್ರೆ 1 ತಿಂಗಳು ಇಡ್ತಾರೆ. ಅದಕ್ಕೆ ಬರೀ ತುಪ್ಪದಾಗನ ಮಾಡಿರ್ತೈತಲ್ರಿ, ಅದಕ್ಕವು ಉಂಡೆ ಬೇಗ ಕೆಡಂಗಿಲ್ರಿ. ನೀರಂತೂ ಹಚ್ಚಿರೋದಿಲ್ಲ ಇವಕ್ಕೆ, ಬರೀ ತುಪ್ಪದಾಗ ಕುದ್ದಿರ್ತೈತಿ. ಅದಕ್ಕೆ ನಾವು ಇದನ್ನ ಇಟ್ಕೊಂಡಾದ್ರೂ ತಿನ್ಬೋದ್ರಿ. ಎಲ್ಲರ ಟೂರ್ ಅದು ಹೊಂಟಾಗ ಬೇಕಾದ್ರೆ ಹಿಂಗೆ ಭಾಳ ದಿವ್ಸ ಬೇಕಾಗಿತ್ತು ಅಂದ್ರೆ ಈ ಬೇಸನ್ ಉಂಡೆನ ನಾವು ಮಾಡ್ಕೊಂಡು ಹೋಗ್ಬೋದ್ರಿ. ಈಜಿನೂ ಐತಿ, ಫಸ್ಟ್ ಕ್ಲಾಸ್. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ನೋಡ್ರಿ. ಈಗ ಎಲ್ಲ ಉಂಡೆನ ನಾನು ಮಾಡಿ ತೋರ್ಸಾಕ್ತಾನೆ, ಭಾಳ ಮಸ್ತ್ ಆಗ್ಯಾವು. ಈಗ ನೋಡ್ರಿ ಎಲ್ಲ ಬೇಸನ್ ಉಂಡೆಗಳು ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗ್ಯಾವ್ರಿ. ಹಬ್ಬ ಮಸ್ತಂಗ್ ಮಾಡ್ಬೋದು. ಈಗ 3ನೇದು ಕೊಬ್ಬರಿ ಉಂಡೆ ಮಾಡಿ ತೋರ್ಸಾಕ್ತೇನೆ ನೋಡ್ರಿ. ನಾನು ನೋಡ್ರಿ ಈಜಿಯಾಗಿ ಕೊಬ್ಬರಿ ಉಂಡೆ ಮಾಡೋದನ್ನ ನಾನು ಇವತ್ತು ಹೇಳ್ಕೊಡಾಕ್ತಾನೆ. ಈಗ ನಾನು ಇವನ್ನೆಲ್ಲ ಕೊಬ್ಬರಿಯನ್ನ ಪೀಸ್ ಮಾಡ್ಕೊಂಡನ್ರಿ. ಇವನ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಮಾಡ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಇಷ್ಟಿಷ್ಟು ಪೀಸ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ಒಟ್ಟು ಅದು ಪೌಡ್ರ್ ಆಗ್ಬೇಕ್ರಿ, ಪೇಸ್ಟ್ ಆಗಬೇಕು. ಅದನ್ನ ನಾ ಈಗ ಮಾಡ್ಕೊಳಕ್ತೇನೆ. ಈ ಥರ ಪೇಸ್ಟ್ ಆಗಾಕ್ತದೆ ನೋಡ್ರಿ. ಇದನ್ನ ನಾವು ಇದಕ್ಕೆ ಬೆಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಬೋದು. ಈಗ ನೋಡ್ರಿ ಇಷ್ಟು ಪೇಸ್ಟ್ ಆಗಿದ್ದನ್ನ ನಾನು ಒಂದು ಪಾತ್ರೆಗೆ ಹಾಕೊಳಕ್ತೇನೆ ಅದನ್ನ. ಈಗ ನೋಡ್ರಿ ಇದಕ್ಕೆ ಹಾಕೊಂಡು ನಾನು ಮತ್ತೆ ಒಂದು ಸ್ವಲ್ಪ ಅದಾವಲ್ರಿ ಅವನು ಇದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋತೇನೆ ಈಗ ಸರ್. ಈಗ ನೋಡ್ರಿ ಇದನ್ನು ಪೇಸ್ಟ್ ಆಗೈತಿ. ಇದನ್ನ ನಾ ಇದಕ್ಕೆ ಹಾಕೋತ್ನು. ಇದಕ್ಕೆ ಮೆಜರ್ಮೆಂಟ್ ಅಂದ್ರೆ ರೀ, ಈಗ ನಾವು ಇದನ್ನೇನು ಕೊಬ್ಬರಿ ಪೇಸ್ಟ್ ಮಾಡಿದ್ದು ಎಷ್ಟಾಗತ್ತೆ ನೋಡ್ರಿ. ಒಂದು ಬಟ್ಲ ತಗೊಂಡ ಯಾವುದೋ ಒಂದು ಮಾಪ್ ತಗೊಂಡು ನೀವು ಮಾಡಿದ್ರು ಅದರಷ್ಟ ಬೆಲ್ಲ ಹಾಕೋಬೇಕಾಗ್ತತಿ. ಇರ್ಲಿಕ್ಕೆ ಒಂದು ಸ್ವಲ್ಪ ಕಡಿಮೆ ತಿನ್ನೋರಿದ್ರ ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆನ ಹಾಕೋಬೇಕ್ರಿ, ಜಾಸ್ತಿ ಹಾಕಬಾರ್ದು. ಈಗ ನೋಡ್ರಿ ಈಗ ಇದಕ್ಕೆ ಬೆಲ್ಲ ಹಾಕೊಳಕ್ತೇನೆ ನಾನು. ಈಗೇನು ಇದ್ರ ತುಂಬ ಇತ್ತಲ್ರದು, ಇದು ಆರ್ಗ್ಯಾನಿಕ್ ಬೆಲ್ಲ, ಟೇಸ್ಟ್ ಆಗಿರ್ತೈತೆ ಅಂತ ಹೇಳಿ ನಾನು ಇಷ್ಟು ಹಾಕೊಳಕ್ತೇನೆ ನೋಡ್ರಿ. ಈಗ ಇದು ಮೆಜರ್ಮೆಂಟ್ ಬೇಕಾದ್ರೆ ಈಗ ಎಷ್ಟು ತಗೊಂಡಿರ್ತೀವಲ್ರಿ ಕೊಬ್ಬರಿ ಅದ್ರಷ್ಟರ ತಗೋಬೇಕು, ಇರ್ಲಿಕ್ಕಂದ್ರ ಅದಕ್ಕಿಂತ ಕಡಿಮೆ ತಗೋಬೇಕ್ರಿ, ಅಂದ್ರೆ ಅದು ಟೇಸ್ಟ್ ಬರ್ತತಿ. ಈಗ ನೋಡ್ರಿ ಇದಕ್ಕೆ ಈಗ ಬಿಸಿ ಮಾಡಕ್ ಇಟ್ಟೇನೆ ನಾನು. ಇದೆಲ್ಲ ಕರಗಬೇಕು ಬೆಲ್ಲದು ಎಲ್ಲ. ಈಗ ಒಂದು ಸ್ವಲ್ಪ ತುಪ್ಪ ಹಾಕೊಳಕ್ತೇನ್ರಿ ನಾ. ತುಪ್ಪ ಹಾಕೊಂಡ ಇದನ್ನ ಚಂದಂಗ ಕೊಬ್ಬರಿ ಬೆಲ್ಲ ಎಲ್ಲ ಇದನ್ನ ಬಿಸಿ ಮಾಡಕ್ ಇಡ್ಬೇಕ್ರಿ. ಸ್ವಲ್ಪ ಸ್ಲೋ ಅಲ್ಲೇ ಇಡಬೇಕು, ಅಂದ್ರ ಅದು ಚಂದಂಗ ಕರಿಗೆ ಕುಡ್ಕೋತಿರ್ತೈತ್ರಿ. ಈಗ ನೋಡ್ರಿ ಇದನ್ನ ಚಂದಂಗ ನಾನು ಕಾಸಾಕತ್ತೇನ್ರಿ. ಮಸ್ತಂಗ ಇದು ಕುಡ್ಕೋಬೇಕ್ರಿ ಇದು. ಈಗ ನೋಡ್ರಿ ಎಷ್ಟು ಮಸ್ತ್ ಆತು. ಇದೇ ಥರ ನಾವು ಹಿಂಗೆ ಮಾಡಿ ಚಂದಾಗ ಅದನ್ನ ಒಂದು ಉಂಡೆ ಆಗುವಂತ ಒಂದು ಹದಕ್ಕೆ ಬರ್ಬೇಕ್ರಿ. ಯಾಕಂದ್ರೆ ಅದಿಂದ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಬೆಲ್ಲೆಲ್ಲ ಕರಿಗೆ ಮತ್ತೆ ಒಣ ಆಗ್ಬೇಕ್ರಿ. ಅದು ಫಸ್ಟ್ ಬೆಲ್ಲ ಕರಗತ್ರಿ, ಕರಿಗೆ ಅದು ನೀರಂಗ ಅನಿಸ್ತತಿ ನಮಗ. ಅವಾಗ ಮತ್ತೆ ನಾವು ಅದನ್ನ ಕುದಿಸ್ಬೇಕ್ರಿ ಚಂದಂಗ. ಈಗ ನೋಡ್ರಿ ಬೆಲ್ಲೆಲ್ಲ ನೀರ್ ಬಿಟ್ಕೋತು. ನೀರ್ ಬಿಟ್ಕೊಂಡ ಈಗ ತಿಳಿ ಆಗ್ತದು. ಆಮೇಲೆ ಈಗ ಮತ್ತೆ ಗಟ್ಟಿ ಆಗ್ತತ್ರಿ ಅದು. ಈಗ ನೋಡ್ರಿ ಕುದಿಯಾಕತತಿ. ಇದೆಲ್ಲ ಬೆಲ್ಲ ಗಟ್ಟಿ ಹಾಕೋತ ಹೋಗ್ತತಿ. ಆಮೇಲೆ ನಮಗ ಉಂಡೆ ಹದಕ್ ಬರ್ತತಿ. ಅದು ಸ್ವಲ್ಪ ಗಟ್ಟಿದ್ದಾಗ ತೆಗೆದ್ರೂ ಬಿಸಿ ಬಿಸಿ ಆಗಿರುವಾಗ ಉಂಡಿ ಕಟ್ಟಾಕ ಇದು ಆಗುದಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಅದನ್ನ ತಣ್ಣಗ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಎಷ್ಟು ಕರ್ಗೈತದೆಲ್ಲ. ಇಷ್ಟೆಲ್ಲ ಕರಗಿ ಚಂದಂಗ ಇನ್ನೊಂದ್ ಸ್ವಲ್ಪ ಅದನ್ನ ಬಿಸಿ ಮಾಡೋಣ್ರಿ. ಯಾಕಂದ್ರೆ ಅದ್ರ ಒಳಗ ಎಲ್ಲ ನೀರಿನ ಅಂಶ ನೋಡ್ರಿ ಇದೆಲ್ಲ ಹೋಗಿ ಕರಗಿ ಅದು ಚಂದಂಗ ಆಗ್ಬೇಕ್ರಿ, ಉಂಡಿ ಹದಕ್ ಬರ್ಬೇಕು. ಈಗ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಅದು ಎಲ್ಲ ನೀರಿನ ಅಂಶ ಎಲ್ಲ ಹೋಯ್ತು. ಈಗ ಬೆಲ್ಲೆಲ್ಲ ಗಟ್ಟಿ ಆಯ್ತು ನೋಡ್ರಿ. ಅದು ಹಿಂಗೆ ಬರ್ಬೇಕ್ರಿ. ಅದು ಹಿಂಗೆ ಈ ಹದಕ್ಕೆ ಬರ್ಬೇಕದು. ಇಷ್ಟೆಲ್ಲ ಮಾಡಿ ಚಂದಂಗ ಅದು ಬಿಸಿ ಬಿಸಿ ಆಗಿರ್ತತ್ರಿ. ಇನ್ನು ಅದನ್ನ ಆರಿಂದ ಸ್ವಲ್ಪ ಅದು ಇದು ಆರ್ಬೇಕ್ರಿ. ಅದೆಲ್ಲ ಚಂದಂಗ ಅಂದ್ರೆ ಉಂಡಿ ಹದಕ್ಕೆ ಬರ್ತತ್ರಿ. ಈಗ ಬಂತು ನೋಡ್ರಿ, ಇಷ್ಟು ಚಂದ ಬರ್ಬೇಕದು. ಇದಕ್ಕೆ ನಾನು ಸ್ವಲ್ಪ ಗಸಗಸೆಯನ್ನ ಹುರ್ಕೊಳಕ್ತೇನ್ರಿ. 1 ಮಿನಿಟ್ 2 ಮಿನಿಟ್ನಾಗ ಹುರಿದ್ ಬಿಟ್ಟಿರ್ತಾವ್ರಿ ಅಷ್ಟಾಗ. ಈಗ ನೋಡ್ರಿ ಗಸಗಸೆ ಎಲ್ಲ ಚಂದಂಗ ಹುರಿದಾವ್ರಿ ಅವು. ಇವನ್ನೆಲ್ಲ ನಾನು ಇದಕ್ಕೆ ಹಾಕೋತೇನ್ರಿ. ಈಗ ಮತ್ತೆ ಇದಕ್ಕೆ ತುಪ್ಪ ಹಾಕೊಂಡ ನಾ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ ಇದಕ್ಕೆ ಅವನೊಂದು ಸ್ವಲ್ಪ ತುಪ್ಪದಾಗ ಹುರ್ಕೊಳಕ್ತೇನ್ರಿ. ಬಾದಾಮಿನೂ ಹಾಕೊಂಡನ್ರಿ. ಇವೆಲ್ಲ ನಾ ತುಪ್ಪದಲ್ಲೇ ಹುರ್ಕೊಳಕ್ತೇನ್ರಿ. ಇವನ್ನ ಈಗ ನೋಡ್ರಿ ತುಪ್ಪದಾಗೆಲ್ಲ ಹುರಿದ ಇದನ್ನೇನು ನಾವು ಉಂಡಿ ಮಾಡಕಂತ ಹೇಳಿ ಒಂದು ಹದಕ್ಕೆ ಮಾಡಿದ್ದೇವಲ್ರಿ, ಕೊಬ್ಬರಿ ಬೆಲ್ಲ ಅವನ್ನೆಲ್ಲ
ಒಂದು ಪ್ಲೇಟಲ್ಲಿ ಹಾಕೊಳಕ್ತಾನೆ ನಾನು. ಅದು ಸುಡು ಬಿಸಿ ಬಿಸಿ ಆಗಿರುವಾಗ ಯಾವಾಗೂ ಹಿಡಿಬಾರ್ದ್ರೆ, ನೋಡ್ಕೊಂಡ ಅದು ಸುಡು ಇಲ್ಲಾರ್ದಾಗ ಸ್ವಲ್ಪ ತಣ್ಣಗಾದ್ಮೇಲೆ ಹಿಡಿಬೇಕು. ಈಗ ನೋಡ್ರಿ ಒಂಚೂರು ಬಿಸಿನ ಐತಿದು. ತುಪ್ಪ ಹಚ್ಕೊಂಡ ನಾನು ಉಂಡಿ ಕಟ್ತೇನೆ. ಈಗ ನೋಡ್ರಿ ಹಿಂಗೆ ಉಂಡಿ ಅವನ್ನ ಸಣ್ಣ ಸಣ್ಣ ಆಗಿ ಕಟ್ಕೊಂಡ ಮತ್ತು ಅವನ್ನ ಚಂದಂಗ ತುಪ್ಪ ಹಚ್ಚಿ ಕಟ್ಬೇಕ್ರಿ, ಅಂದ್ರೆ ಮಸ್ತಾಗಿರ್ತೈತಿ. ಈಗ ನಾನು ಅವೇನು ಗಸಗಸೇನು ಹುರ್ಕೊಂಡಿದ್ದೀವಲ್ರಿ ಅವನ್ ಸ್ವಲ್ಪ ಹಾಕೊಳಕ್ತಾನೆ ಇದಕ್ಕೆ. ಗಸಗಸೆಗೆ ಇದು ಕೊಬ್ಬರಿ ಬೆಲ್ಲಕ್ಕೆ ಭಾಳ ಕಾಂಬಿನೇಷನ್ ರೀ. ಯಾವಾಗೂ ಗಸಗಸೆ ಹಾಕಿದ್ರ ಮತ್ತು ಡ್ರೈ ಫ್ರೂಟ್ಸೂ ನಿಮ್ಮ ಹತ್ರ ಯಾವಾರ ಇದ್ರೆ ಹಾಕೋದು, ಅದನ್ನು ಭಾಳ ಟೇಸ್ಟ್ ಬರ್ತೈತ್ರಿ. ಅದು ಯಾವಾಗಲೂ ಕೊಬ್ಬರಿ ಬೆಲ್ಲ ಇರ್ತೈತಲ್ರಿ, ಅದಕ್ಕೆ ಅವೆಲ್ಲಾನು ಕಾಂಬಿನೇಷನ್ ಚಂದ ಆಗ್ತಾವ್ರಿ. ಈಗ ನೋಡ್ರಿ ನಾ ಇವನ್ನೆಲ್ಲ ಉಂಡಿ ಕಟ್ಟಾಕತ್ತಾನೆ. ಭಾಳ ಮಸ್ತಾಗಿರುವಂಥ ಹೆಲ್ದಿ ಆಗಿರುವಂಥ ಒಂದು ಕೊಬ್ಬರಿ ಉಂಡಿ ಮಾಡಿ ತೋರ್ಸಾಕ್ತಾನೆ, ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ತಾನೆ. ನೀವು ಒಂದು ಕೊಬ್ಬರಿ ಇದ್ರೂ ಅವನ್ನ ಇದೇ ಥರ ಉಂಡಿ ಮಾಡ್ಕೊಂಡು ತಿನ್ಬೋದ್ರಿ. ನೋಡ್ರಿ ಎಷ್ಟು ಮಸ್ತಾಗ. ಯಾರ ಗೆಸ್ಟ್ ನೀವು ಇದೇ ಥರ ಒಂದು ಕೊಬ್ಬರಿ ಇತ್ತಂದ್ರೆ ಮಾಡಿ ಬೆಲ್ಲ ಹಾಕಿ ಅದಕ್ಕೆ ಒಂದು ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿ ತೋರಿಸಿದ್ರೆ ಭಾಳ ಮಸ್ತಾಗಿರುವಂಥ ಕೊಬ್ಬರಿ ಉಂಡಿರಿ. ಈಗ ನಾನು ನೆಕ್ಸ್ಟ್ ಬೆಲ್ಲದ ಹೆಸರು ಉಂಡಿಯನ್ನು ಹೆಂಗೆ ಮಾಡೋದು ತೋರಿಸ್ಕೊಡ್ತೇನೆ ರೀ. ಇಲ್ಲೇ 1 kg ಅಷ್ಟು ಹೆಸರು ಕಾಳು ತೊಗೊಂಡನಿ. ಅವನ್ನ ಇದ್ರಾಗ ಹುರ್ಕೊಳಕ್ತಾನೆ ರೀ. ಈಗ ಹೆಸರು ಕಾಳನ್ನು ಚಂದಂಗ ಕೆಂಪಾಗುವಂಗೆ ಹುರಿಬೇಕು. ಅವನ್ನ ಅದಕ್ಕೊಂದು ಕಲರ್ ಬರ್ತೈತೆ ರೀ. ಯಾಕಂದ್ರೆ ಸಿಪ್ಪೆ ಒಳಗೆ ಅವು ಹೆಸರು ಕಾಳು ಅಳಗಾಡ್ತಿರ್ತಾವೆ, ಅಷ್ಟು ಚಂದ ಅವು ಮ್ಯಾಲಿನ ಸಿಪ್ಪೆ ಎಲ್ಲ ಬಿಚ್ಕೋಬೇಕು, ಹಂಗೆ ಹುರಿಬೇಕು ಅವನ್ನ. ಈಗ ಇಷ್ಟು ಕೆಂಪಾಗ್ಯಾವ ನೋಡ್ರಿ, ಆ ಕಲರ್ ಹೋಗಿ ಈ ಕಲರ್ ಬರ್ತಾವೆ. ಆ ಥರ ಹೆಸರು ಕಾಳನ್ನು ಹುರಿದ್ರಲ್ಲೇ ಫಸ್ಟ್ ಹೆಸರು ಕಾಳು ಹುರಿದನೇ ಚಂದ ಹುರಿಬೇಕು. ಅದಕ್ಕೆ ನಾನು ಇದನ್ನ ಹುರ್ಕೊಂಡಿದ್ದು ತೋರ್ಸಾಕತ್ತೇನೆ ನಿಮ್ಗೆ. ಇವನ್ನ ಮಿಕ್ಸಿ ಜಾರ್ ತೊಗೊಂಡ್ರೆ ಸ್ವಲ್ಪ ಹಾಕಿ ಬೇಳೆ ಮಾಡ್ಕೋಬೇಕಾಗತ್ತೆ. ಬೇಳೆ ಮಾಡ್ಕೊಂಡ್ರೆ ಏನಂದ್ರೆ ಇದ್ರ ಸಿಪ್ಪೆ ಎಲ್ಲ ಹೋಗ್ಬಿಡ್ತೈತೆ ಅದಕ್ಕೆ. ಅವನ್ನ ಆಮೇಲೆ ಕೇರ್ಕೊಂಡು ಅದನ್ನ ಬೇಳೆ ಬೇರ್ಪಡಿಸ್ಕೊಂಡು ಬೀಸ್ಕೊಂಬರ್ಬೇಕಾಗ್ತದೆ. ನೋಡ್ರಿ ಈಗ ಬೇಳೆ ಅದಾವಲ್ರಿ, ಇವು ಬೇಳೆ ಕಾಳುಗಳು ಹಿಂಗಾಗ್ಯಾವು. ಇವನ್ನ ಬೇಕಾದ್ರೆ ನೀವು ಕೇರಿ ಅದನ್ನು ಎಲ್ಲ ತೆಗೆದು ಹಿಂಗೆ ಹಿಟ್ಟು ಬೀಸಿಸ್ಬೇಕು. ಈಗ ನೋಡ್ರಿ ನಾವು ಹಿಟ್ಟು ಬೀಸ್ಕೊಂಬಂದೆವು. ಭಾಳ ಮಸ್ತ್ ಇರ್ತೈತಿ, ಸಾಫ್ಟ್ ಇರ್ತೈತಿ ಹಿಟ್ಟ, ಬೇಳೆ ಹಿಟ್ಟದು. ಹೆಸರು ಕಾಳಿನ ಬೇಳೆ ಹಿಟ್ಟು ಹುರಿದಿರ್ತವಲ್ರಿ, ಭಾರಿ ಚಂದ ಘಮ ಇರ್ತೈತಿ, ಅಷ್ಟು ಚಂದ ಇರ್ತೈತಿ ಅದು ಹಿಟ್ಟ. ಅದಕ್ಕೆ ಇದು ನೋಡ್ರಿ ಸಾಫ್ಟ್ ಆಗಿರುವಂಥ ಹೆಸರು ಹಿಟ್ಟು. ಇದಕ್ಕೆ ನಾನು ಬೆಲ್ಲದಲ್ಲೇ ಉಂಡಿ ಮಾಡ್ತೀನಿ. ಇದಕ್ಕೆ ತುಪ್ಪ ತೊಗೊಳಕ್ತಾನೆ. ಈಗ ಅದನ್ನು ಕರಗಿಸಿ ಇಟ್ಕೋಬೇಕಾಗ್ತೈತಿ. ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತಿರ್ತೈತೆ ಹೆಸರು ಉಂಡಿಗೆ ಅಂತೇಳಿ ತುಪ್ಪದಲ್ಲೇ ಮಾಡೋದಲ್ರಿ ಇದು, ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಅಂತೇಳಿ ತುಪ್ಪ ತೊಗೊಳಕ್ತಾನೆ. ನೀವು ತುಪ್ಪ ಎಲ್ಲ ಸರಿಯಾಗಿ ಕಾಸಿಟ್ಕೋರದನ್ನ ಎಷ್ಟು ಬೇಕಷ್ಟು ಹಾಕೊಳಕ್ಕೆ ಬರ್ತೈತಿ. ಎಷ್ಟು ಅದಕ್ಕೆ ನೋಡ್ಕೊಂಡು ಹಾಕೋಬೇಕ್ರಿ. ಈಗ ಏಲಕ್ಕಿನೂ ತೊಗೊಂಡೆ ನಾನು. ಇಲ್ಲಿ ಏಲಕ್ಕಿ ಜಜ್ಜಿ ಇಟ್ಕೋತನು ಮತ್ತು ತುಪ್ಪನೂ ಕರಗಿಸಿ ಇಟ್ಕೋತನು. ಇವೆಲ್ಲನೂ ಹಾಕೋದ್ರಿಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವೆ ನೋಡ್ರಿ. ಈಗ ಏಲಕ್ಕಿಯನ್ನು ತೊಗೊಂಡು ಹಾಕೊಳಕ್ತಾನೆ ಇದಕ್ಕೆ. ಈಗ ಹಿಟ್ಟನ್ನು ಹೆಸರು ಹಿಟ್ಟು ಭಾರಿ ಸಾಫ್ಟ್ ಆಗಿರುವಂಥದ್ದು, ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ, ತುಪ್ಪ ಕರಗಿಸಿ ಇಟ್ಕೊಂಡನಿ ಮತ್ತು ಏಲಕ್ಕಿಯನ್ನು ಕುಟ್ಟಿಟ್ಕೊಂಡೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಈಗ ನಾವು ಹೆಸರುಂಡಿ ಮಾಡೋಣ. ಹೆಸರುಂಡಿ ಮಾಡೋಕೆ ಬೆಲ್ಲನ ಚಂದಂಗೆ ಕುಟ್ಕೋಬೇಕು, ಹಳ್ಳಿಲ್ದಂಗೆ. ಅದ್ರೊಳಗೆ ಏನೋ ಇದು ಬರಬಾರ್ದು, ಬೆಲ್ಲದಾಗ ಸಾಫ್ಟ್ ಇರ್ಬೇಕು ಬೆಲ್ಲನು. ಈಗ ಹೆಸರು ಹಿಟ್ಟನ್ನು ನಾನು ಇದರಲ್ಲಿ 2 ಸ್ಪೂನ್ ತೊಗೊಂಡೆ ನೋಡ್ರಿ. ಇದಕ್ಕೆ ನಾನು ಬೆಲ್ಲ ಹಾಕೋದನ್ನ ನೀವು ಎಷ್ಟು ಬೇಕಷ್ಟು ಹಾಕೋರಿ. ಈಗ 2 ಸ್ಪೂನ್ ಹಿಟ್ಟು ತೊಗೊಂಡೆ ನಾನು, ಹೆಸರು ಹಿಟ್ಟು ಸಾಫ್ಟ್ ಆಗಿರುವಂಥದ್ದು. ಆಮೇಲೆ ಬೆಲ್ಲನೂ ಚಂದಂಗೆ ಕುಟ್ಟಿರ್ಬೇಕ್ರಿ. ಅದನ್ನು ಚಂದಂಗೆ ಕುಟ್ಟಿದಂಥ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ. ಅದನ್ನು ಇದ್ರಷ್ಟ ತೊಗೋತೀನಿ ಪ್ರಮಾಣ. ಆದ್ರೆ ನಾನು ನೋಡಿ ಹಾಕ್ತೀನಿ ಅಷ್ಟೆ. ನೋಡಿ ನಿಮಗೆ ಎಷ್ಟು ಬೇಕಷ್ಟ ಹಾಕ್ರಿ. ಬ್ಯಾಡ ಅಂದ್ರೆ ನೀವು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ ಬೆಲ್ಲದ್ದು. ಆದ್ರೆ ಈಗ ತುಪ್ಪ ಹಾಕಬೇಕಾಗ್ತದೆ. ಇದಕ್ಕೆ ಬೆಲ್ಲ ಹಾಕಿ ಎಲ್ಲ ಚಂದಂಗೆ ಮಿಕ್ಸ್ ಮಾಡಿ ಈ 1 ಕಪ್ಪಿನಷ್ಟು ನಾನು ಇದಕ್ಕೆ ತುಪ್ಪ ಹಾಕೋತೀನಿ. ಯಾಕಂದ್ರೆ ಹಿಟ್ಟಿರೋದ್ರಿಂದ ತುಪ್ಪ ಭಾಳ ಹಿಡಿತೈತಿದು. ಅದಕ್ಕೆ ಹೆಸರುಂಡಿಯನ್ನು ತುಪ್ಪದಲ್ಲೇ ಮಾಡ್ತಾರೋ, ಇದರಲ್ಲೇ ಹಾಕೋತ ಮತ್ತು ಬೇಕಾದ್ರೆ ಹಾಕೋಬೋದು. ಈಗ ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡಾಕ್ತೇನೆ ನಾನು. ಇದಕ್ಕೆ ಹಿಟ್ಟಿಗೆ ಬೆಲ್ಲ ಮತ್ತು ತುಪ್ಪ ಎರಡನ್ನೂ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ಎಷ್ಟು ಚಂದ ಮಿಕ್ಸ್ ಮಾಡ್ತೀವೋ ಅಷ್ಟು ಚಂದ ಉಂಡಿ ಚಂದ ಬರ್ತಾವ್ರಿ. ಹಿಂಗೆ ಸಾಫ್ಟ್ ಆಗ್ಬೇಕು ನೋಡ್ರಿ. ಭಾರಿ ಮಸ್ತಾಗಿರುವಂಥ ಇದು ಹೆಸರುಂಡಿ ಭಾಳ ಚಂದ, ಬೆಸ್ಟ್ ರೀ ಇದು. ಆರೋಗ್ಯಕ್ಕೂ ಭಾಳ ಚಲೋ. ತುಪ್ಪನೂ ಪೂರ್ತಿಯಾಗಿ ಎಲ್ಲ ಕಡೆನೂ ಬಂದೈತದ.
ಹಿಂಗೆ ಮೆತ್ತಗೆ ಹಿಟ್ಟು ಉಂಡೆ ಹಿಟ್ಟು ಆಗ್ಬೇಕದು. ಆಗಿಂದ ನಾನು ಅದಕ್ಕೆ ಏನು ಮಾಡಾಕ್ತಾನೆ ಅಂದ್ರೆ ರೀ, ಗೋಡಂಬಿ ತೊಗೊಳಕ್ತಾನೆ. ಸ್ವಲ್ಪ ಗೋಡಂಬಿ ತೊಗೊತ್ನು. ಗೋಡಂಬಿಯನ್ನು ಹಿಂಗಿಟ್ಟ ಅದ್ರೊಳಗೆ ಉಂಡೆ ಕಟ್ಬೇಕು. ಉಂಡೆಗಳನ್ನು ಚಂದಂಗೆ ಸಾಫ್ಟಾಗಿ ಬರ್ತಾವೆ ಉಂಡೆ. ಅಷ್ಟು ಚಂದ ಘಮ ಇರ್ತತಿ ಉಂಡಿಗೆ. ನೀವು ಮಾಡಿ ನೋಡ್ರಿ. ಈ ಥರ ಉಂಡೆ ತಿನ್ನೋದ್ರಿಂದ ಭಾಳ ಒಳ್ಳೇದು ಹೆಲ್ತಿಗೆ. ಅಲ್ಲಿಲ್ಲೇ ಬೇರೆ ಕಡೆ ರೆಡಿಮೇಡ್ ತಂದು ತಿನ್ನೋಕ್ಕಿಂತ ಮನೇಲೇನ ಯಾವಾಗ ನಿಮಗೆ ಆಗ್ತೈತೆ ಅವಾಗ ಕಾಳು ಹುರಿದಿಡ್ಬೇಕ್ರಿ. ಯಾವಾಗ ಆಗ್ತೈತಿ ಬೀಸ್ಕೊಂಬಂದಿಡ್ಬೇಕು. ಒಟ್ಟು ಹಿಟ್ಟು ಸ್ಟಾಕ್ ಮಾಡಬೇಕು. ಆಮೇಲೆ ಯಾವಾಗ ಒಂದು ಸಲ ಉಂಡೆ ಮಾಡ್ತಾ ಇರಬೇಕು. ಹಿಂಗೇನೋ ಒಂದು ಮಾಡಿ ಹಾಕೊಲ್ಲಕ್ಕೆ ನೀವು ಇಂಥ ಉಂಡೆ ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ಭಾಳ ಬೆಸ್ಟ್ ರೀ ಇದು. ಅದಕ್ಕೆ ನಾನು ನಿಮಗೆ ಹೆಂಗೆ ಅನ್ನೋದು ಮಾಡಿ ತೋರ್ಸಾಕ್ತಾನೆ. ಸ್ವಲ್ಪ ಗಿರ್ನಿಗೆ ಹಾಕಿಸೋದು ಒಂದೇ ನೋಡ್ರಿ. ಇದು ಮನೇಲೆ ಬ್ಯಾಳೆ ಮಾಡ್ಕೋಬೋದು, ಮನುಕ ಹಚ್ಬೋದು ರೀ, ಬಾದಾಮಿ ಹಚ್ಬೋದು. ಈಗ ನಾನು ಗೋಡಂಬಿ ಹೆಚ್ಚೆ ಇವು ಹೆಸರುಂಡೆನ ಬೆಲ್ಲದ ಯಂತ್ರ ಮಾಡಾಕ್ತೇನೆ ನೋಡ್ರಿ. ಹಿಂಗೆ ಬರ್ತಾವೆ ನೋಡ್ರಿ. ಈಗ ಪೂರ್ತಿಯಾಗಿ ನಾನು ಸಾಫ್ಟ್ ಆಗಿರುವಂಥ ಬೆಲ್ಲದ ಯಂತ್ರ ಮಾಡಿರುವಂಥ ಹೆಸರುಂಡೆನ ನಿಮ್ಗೆ ಮಾಡೇ ತೋರ್ಸಾಕ್ತಾನೆ. ಹಿಂಗೆ ನೀವು ಚಂದಂಗೆ ತುಪ್ಪ ಹಾಕಿ ಕಲಿಸಿ ಹೆಸರು ಹಿಟ್ಟು ಮಾಡಿಕೊಂಡು ಮಾಡೇ ನೋಡ್ರಿ. ಈಗ ನೆಕ್ಸ್ಟ್ ಚುರ್ಮುರಿ ಉಂಡೆಯನ್ನು ನಾನು ಮಾಡೋದು ತೋರಿಸ್ತೇನೆ ರೀ. ಚುರ್ಮುರಿ ಉಂಡೆ ಭಾಳ ಬೆಸ್ಟ್ ಆಗಿರ್ತಾವೆ. ಯಾಕಂದ್ರೆ ಬೆಲ್ಲ ಹಾಕಿ ಮಾಡಿರ್ತೈತಲ್ರಿ, ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ. ಈಗ ನೋಡ್ರಿ, ಕ್ರಿಸ್ಪಿ ಆಗಿರುವಂಥ ಚುರ್ಮುರಿ ಇವತ್ತು ಪಾಕಿಟ್ ಹೊಡೆದು ನಾ ಚಲೋ ಅನ್ನೋ ಚುರ್ಮುರಿ ತೊಗೊಂಡ್ರಿ. ಯಾಕಂದ್ರೆ ಕ್ರಿಸ್ಪಿ ಇರ್ತಾವ ಅಂತ ಹೇಳಿನ ನಾನು ಹೊಸವ ಚುರ್ಮುರಿ ತೊಗೊಳಕತ್ತೇನ್ರಿ. ನೋಡ್ರಿ, ಈಗ ಕ್ರಿಸ್ಪಿ ಆದ ಚುರ್ಮುರಿ ಮತ್ತು ಇವನ್ನೆಲ್ಲ ಚಂದಂಗ ಕ್ರಿಸ್ಪಿ ಇದ್ರನ ಉಂಡೆ ಚಂದ ಬರ್ತಾವ್ರಿ. ಈಗ ನೋಡ್ರಿ, ಅದನ್ನ ಎಷ್ಟು ತೊಗೊಳಕ್ತಾನೆ ಅಂದ್ರೆ ಪ್ರಮಾಣ 1 ಲೀಟ್ರಿಂದ ನಾನು ಹಾಲಿಂದ ಇರ್ತೈತಲ್ರಿ ಅದ್ರಲ್ಲೇ ನಾ ಮಾಪ್ ಮಾಡ್ಕೊಳಕ್ತಾನೆ. 2 ಲೀಟರ್ ಅಷ್ಟು ತೊಗೊಳಕ್ತಾನೆ ರೀ. ನೋಡ್ರಿ, 2 ತೊಗೊಂಡಾನ ಇದ್ರಲ್ಲೇ. ಇಷ್ಟನ್ನ ಪ್ರಮಾಣ ತೊಗೊಂಡಾದ್ಮೇಲೆ ಇದಕ್ಕೆ ನಾನು ಬೆಲ್ಲನೂ ಎಷ್ಟು ತೊಗೋತೀನಿ ತೋರಿಸ್ರಿ. ಬೆಲ್ಲ ಇದರಲ್ಲೇ ಹಾಫ್ ತೊಗೊಂಡೇನ್ರಿ. ಇದು ಆರ್ಗ್ಯಾನಿಕ್ ಐತಲ್ರಿ, ಅದಕ್ಕೆ ಹಿಂಗೈತಿ. ಈಗ ಇದನ್ನ ಚಂದಂಗ ನಾವು ಇದನ್ನ ಮಾಡ್ಕೋಬೇಕ್ರಿ, ಕರ್ಗಿಸ್ಕೋಬೇಕು, ಪಾಕ ಮಾಡ್ಕೋಬೇಕು. ಅದಕ್ಕೆ ನಾನು ಅರ್ಧ ಕಪ್ನಷ್ಟು ನೀರು ಹಾಕೇನೆ. ಇದಕ್ಕೆ ಇಷ್ಟೆಲ್ಲ ಹಾಕಿ ಇದನ್ನ ಚಂದಂಗ ನಾವು ಕರ್ಗಿಸ್ಕೋಬೇಕ್ರಿ. ನೋಡ್ರಿ, ಈಗ ನಾನು ಬೆಲ್ಲನ ಕರ್ಗಿಸ್ಕೊಳಕ್ತಾನ್ರಿ. ಈಗ ಹಿಂಗೆ ನಾವು ಚಂದಾಗ ಬೆಲ್ಲ ಕರ್ಗಿಸ್ಕೋತ ಅದನ್ನೆಲ್ಲ ಕರ್ಗಿಂದ ನಾವು ಸೋಸ್ಕೋಬೇಕಾಗ್ತತಿ. ಅದಕ್ಕೆ ನಾನು ಇದನ್ನ ಈಗೆಲ್ಲಾನು ಬೆಲ್ಲ ಇದು ಒಡೆದ ಕರ್ಗಿಸಾಕತ್ತಾನ ನೋಡ್ರಿ. ಈಗ ಅದು ಬೆಲ್ಲ ಕರ್ಗಾಕತ್ತತಿ. ಈಗ ಇದನ್ನೆಲ್ಲ ತೆಗೆದ ನಾನು ಅದನ್ನ ಒಂದು ಸಾಣಿಗೆಗೆ ಹಾಕಿ ಸೋಸ್ಕೋತನ್ರಿ. ಅದನ್ನ ಸೋಸ್ಕೊಂಡಾದ್ಮೇಲೆ ನೋಡ್ರಿ ಹಿಂಗೆ ಬರ್ಬೇಕು ನೋಡ್ರಿ. ಅದು ಎಲ್ಲ ಈಗ ಪಾಕ ಬರೇ ಬೆಲ್ಲದ ನೀರು ಆತ್ರಿ ಅದು. ಇದನ್ನ ನಾನು ಏನು ಮಾಡ್ತೀನಂದ್ರೆ, ಈಗ ನೋಡ್ರಿ ಇನ್ನೂ ಕರಗೈತಲ್ರಿ, ಇದನ್ನೆಲ್ಲ ಕರಗಿಂದ ಆದ್ಮೇಲೆ ಸೋಸ್ಕೊಂಡು ಮತ್ತಿನ ಪಾತ್ರೆ ತೊಳ್ಕೊಂಡು ನಾನು ಮತ್ತೆ ಇದಕ್ಕೆ ಹಾಕೋತನ್ರಿ. ಹಿಂಗೆ ಬೆಲ್ಲ ಸೋಸ್ಕೊಂಡು ಮಾಡೋದ್ರಿಂತ ಅದ್ರೊಳಗೆ ಏನೂ ಬರಲ್ರಿ. ಈಗ ಮತ್ತೆ ನಾನು ಪಾತ್ರೆಗೆ ಹಾಕಿ ಇದನ್ನ ತಿರ್ಗಿಸ್ಕೊಂಡ ನಾವು ಪಾಕ ಮಾಡ್ಕೋಬೇಕ್ರಿ. ತಿರ್ಗಿಸಿ ನೋಡ್ರಿ, ಈಗ ಎಲ್ಲ ಪಾಕ ಆಗಾಕತ್ತೈತೆ. ಅದು ಚಂದಂಗೆ ಪಾಕ ಆತಂದ್ರೆ ಅದನ್ನ ಕಟ್ಬೋದ್ರಿ. ನಮಗೆ ಗುರ್ತಾಗ್ತತ್ರಿ. ಹಿಂಗೆ ಕೂಡ್ಬೇಕ್ರಿ ಅದು ಗಟ್ಟಿಯಂಗೆ. ಇನ್ನೂ ಅದು ಗಟ್ಟಿಯಾಗಿಲ್ರಿ, ಆಗಬೇಕು. ಇನ್ನೊಂದು ಸ್ವಲ್ಪ ಮಾಡಿ ಇದನ್ನು ನಾವು ಪಾಕ ಮಾಡ್ಕೊಂಡು ತಕ್ಕೋಬೇಕ್ರಿ. ಈಗ ನೋಡ್ರಿ, ಇದೆಲ್ಲ ರೆಡಿ ಆಗೈತಿ ಪಾಕ. ಇದ್ರೊಳಗೆ ನಾವು ಏನು ಮಾಡ್ಬೇಕಂದ್ರೆ ಚುರ್ಮುರಿಯನ್ನು ಹಾಕೋಬೇಕ್ರಿ. ಇನ್ನು ಬಿಸಿ ಇರುವಾಗ್ಲೇ ಹಾಕೋಬೇಕ್ರಿ. ಈಗ ಬಿಸಿ ಐತಲ್ರಿ, ಇದು ಹಾಕಿ ನಾನು ಚುರ್ಮುರಿ ಹಾಕಿ ಕಲ್ಸಾಕ್ತಾನೆ ನೋಡ್ರಿ. ಹಿಂಗೆ ಇದ್ರೊಳಗೆಲ್ಲ ಚಂದಂಗೆ ಮಿಕ್ಸ್ ಮಾಡಿ, ಅದು ಬೆಲ್ಲ ಜಾಸ್ತಿ ಹಾಕೈತಲ್ರಿ, ಇವೆಲ್ಲ ಹಿಡಿತಾವೆ. ಕರೆಕ್ಟಾಗಿ ಪ್ರಮಾಣನ ತೊಗೊಂಡೈತಿ. ಇದೆಲ್ಲನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಚಂದಂಗೆ. ಭಾಳ ಬಿಸಿಯಾಗಿರ್ತೈತೆ ರೀ. ಅದಕ್ಕೆ ಒಂದು ಸ್ವಲ್ಪ ಕೈಗೆ ಏನು ಮಾಡ್ಬೇಕು, ಎಣ್ಣೆ ಹಚ್ಕೋಬೇಕ್ರಿ. ಅಂದ್ರೆ ಅದು ಚಂದಂಗೆ ಕಟ್ಟಾಕಾಗ್ತೈತೆ ರೀ. ಈಗ ನೋಡ್ರಿ, ಇದನ್ನೆಲ್ಲನೂ ಚಂದಂಗೆ ಮಿಕ್ಸ್ ಮಾಡಾಕ್ತಾನೆ. ಮಸ್ತಂಗೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇದ್ದಾಗನ ಇದನ್ನ ಕಟ್ಕೋಬೇಕ್ರಿ. ಬಿಸಿ ಬಿಸಿ ಐತಲ್ರಿ, ಎಣ್ಣೆ ಹಚ್ಕೊಂಡು ಕಟ್ತೀನಿ. ಇದು ಎಣ್ಣೆ ಹಚ್ಕೊಂಡ ಚಂದಾಗ ಮಾಡಿ ನೋಡ್ರಿ. ಈಗ ಬಿಸಿ ಬಿಸಿ ಐತಲ್ರಿ, ಇದನ್ನ ಹಿಂಗೆ ಇದೇ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರೆ. ಹಿಂಗೆ ಮಾಡಿ ಕಟ್ಟಿ ಬಿಡ್ಬೇಕ್ರಿ. ಅದನ್ನ ಫಾಸ್ಟಾಗಿ ಕಟ್ಟೋದಿರ್ತೈತೆ ರೀ. ಯಾಕಂದ್ರೆ ಬಿಸಿ ಬಿಸಿ ಇರ್ತಾವಲ್ರಿ ಕೈಯಾಗ, ಹಿಂಗೆ ಬಡ ಬಡ ಕಟ್ಟಿ ಬಿಡ್ಬೇಕ್ರಿ ಅವ್ನು. ನೋಡ್ರಿ, ಹಿಂಗೆ ಪಟ್ನ ಹಿಂಗೆ ಕಟ್ಟಿ ಬಿಡ್ಬೇಕು. ಯಾಕಂದ್ರೆ ಅದು ಎಣ್ಣೆ ಹಚ್ಚೋದು ಹಿಂಗೆ ಕಟ್ಟೋದ್ರಿ. ಅಂದ್ರೆ ಅವು ಕುಂದಿರ್ತಾವ್ರಿ, ಅವು ಆನ್ ಇರ್ತೈತಲ್ರಿ. ನಿಮ್ಗೆ ಅದು ಆನ್ ಏನರ ನಿಮ್ಗೆ ಕಡಿಮೆ ಅನ್ಸಾಕತ್ತು ಆಗಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಮತ್ತೆ ಕಟ್ಕೋಬೋದ್ರಿ. ಹಿಂಗೆ ಉಂಡೆಯನ್ನು ಕಟ್ಟೋದನ್ನು ನಾನು ನಿಮಗೆ, ಇದು ಭಾಳ ಈಜಿ ಐತ್ರಿ, ಆದ್ರೆ ಮಾಡ್ಬೋದು. ನೋಡ್ರಿ ಹಿಂಗೈತಿ, ಹಿಂಗೆ ಕಟ್ಬೋದು.
ಎಣ್ಣೆ ಸ್ವಲ್ಪ ಹಚ್ಚಿದ್ರೆ ಕೈ ಸ್ವಲ್ಪ ಬಿಸಿ ಕಡಿಮೆ ಆಗ್ತತ್ರಿ, ಅದಕ್ಕೆ ನಾವು ಕಟ್ಟಾಕ್ ಬರ್ತೈತಿ ಉಂಡಿ. ಹಿಂಗ ಮಸ್ತ್ ಆಗ್ತಾವ್ರಿ ಕುರುಕುರು ಉಂಡಿ. ಅವಾಗ ಸಣ್ಣವ್ರ ಇದ್ದಾಗೆಲ್ಲ ಇಂಥವೆಲ್ಲ ಉಂಡಿ ತಿಂದಿವಲ್ರಿ, ಹಂಗ ಈಗ ನೆನಪು ಬರ್ತೈತೆ ಅದೆಲ್ಲ. ಅಷ್ಟು ಮಸ್ತ್ ಆಗಿರ್ತಾವ. ಅವಾಗೆಲ್ಲ ಪಂಚಮಿ ಹಬ್ಬ ಅಂದ್ರೆ ಎಲ್ಲಾ ತರ ಉಂಡಿ ಮಾಡ್ತಿದ್ರಿ. ಈಗ ಇವನ್ನೆಲ್ಲ ಮಾಡಿ ತೋರ್ಸಾಕತ್ತೈತೆ ಅದಕ್ಕೆ. ಇದೇ ತರ ನೀವು ಇದನ್ನ ಅವು ಚುರುಮುರಿ ಏನ್ರ ನಿಮ್ಗೆ ದೂರ ಅನ್ಸ್ಲಿಲ್ಲ ಬಿಸಿಲಿಗೂ ಇಡ್ಬೋದ್ರಿ. ಅವನ್ನ ಬಿಸಿಲಿಗೆ ಇಟ್ಟು ತಂದ ಪಾಕ ಮಾಡಿ ಹಾಕೊಂಡ ಹಿಂಗ್ ಚುರುಮುರಿ ಉಂಡಿ ಮಾಡ್ಬೋದ್ರಿ. ಭಾಳ ಮಸ್ತ್ ಆಗ್ತಾವ್ರಿ. ಈಗ ನೆಕ್ಸ್ಟ್ ನಾನು ಕರಿ ಎಳ್ಳಿ ಉಂಡಿ ಹೆಂಗ್ ಮಾಡೋದು ತೋರಿಸ್ತೀನಿ ನೋಡ್ರಿ. ಕರಿ ಎಳ್ಳಿನ ಉಂಡಿ ಭಾಳ ಬೆಸ್ಟ್ ಆಗಿರ್ತಾವ. ಇವು ಒಂದು ಸಾಂಪ್ರದಾಯಿಕ ಒಂದು ಉಂಡಿದು. ಯಾಕಂದ್ರ ಎಡಿ ದೇವ್ರ ನಾಗಪ್ಪನ ಎಡಿ ಹಿಡ್ಯಾಕು ಮಾಡ್ತಾರ್ರಿ. ಮತ್ತ ಎಳ್ಳನ್ನ ನಾವು ಹೆಚ್ಚ ಸಂಕ್ರಮಣದಾಗ ಇದ್ರಾಗ ನಾಗಪ್ಪನ ಹಬ್ಬದಾಗ ಪಂಚಮಿ ಅಂತಾರಲ್ರಿ, ಅವಾಗ ಉಪಯೋಗ ಮಾಡ್ತೀವಿ ಹೆಚ್ಚು. ಅದಕ್ಕೊಂದ ಎಳ್ಳಿಗೆ ಒಂದು ವ್ಯಾಲ್ಯೂ ಇರ್ತೈತೆ ಅವಾಗ. ಯಾಕಂದ್ರೆ ಎಳ್ಳನ್ನ ತಗೊಂಡ್ ಮಾಡ್ಲೇಬೇಕಂತ ಹೇಳಿ ಇರ್ತೈತ್ರಿ ಮನೆಯೊಳಗ್, ಪೂಜೆಗಾಗ್ಲಿ ಎಡಿಗಾಗ್ಲಿ. ಅದಕ್ಕೆ ಎಳ್ಳಿನ ಬೆನಿಫಿಟ್ಸು ಭಾಳ ಅದಾವ್ರಿ. ಈಗ ನಾ ಇಲ್ಲಿ ಕರಿ ಎಳ್ಳು ತಗೊಂಡ ನೋಡ್ರಿ. ಕರಿ ಎಳ್ಳು ಹೊಲ್ದಾಗ ಬೆಳೆದಿದ್ದು ಇರ್ತಾವಲ್ರಿ, ನ್ಯಾಚುರಲ್ ಆಗಿ ಅಂತಾವು ಎಳ್ಳು ತಗೊಂಡೈತಿ. ಇವೇನ ಈಗ ಡೂಪ್ಲಿಕೇಟ್ ಬಂದಾವತ್ರಿ, ಅವನ್ನ ನೋಡಿ ತಗೋಬೇಕತ್ರಿ ಎಳ್ಳು. ಈಗೆಲ್ಲ ನಾವು ರೈತರು ಬೆಳೆದಿದ್ದಂಥದ್ದು ಒಂದು ಎಳ್ಳನ್ನ ತಂದಿವು. ತಂದ್ರೆ ಇದನ್ನ ತೊಳೆದೋದು ಎಲ್ಲ ನಾನು ಬೇರೆ ವಿಡಿಯೋದಾಗ ತೋರ್ಸೇನ್ರಿ, ಮೊದ್ಲಿನ ವಿಡಿಯೋದಾಗ. ಈಗ ನಾನು ಇದನ್ನ ತಗೊಂಡ ಕರಿ ಎಳ್ಳನ್ನ ತಗೊಂಡ ನಾನು ಇಲ್ಲೇ ಹುರ್ಕೊಳಕತ್ತೇನ್ರಿ. ಇದನ್ನೆಲ್ಲ ತೊಳೆದು ಕ್ಲೀನಾಗಿ ಮಾಡ್ಕೊಂಡ, ಅವು ಹೊಲ್ದಾಗ ಬೆಳೆದಿದ್ರಿಂತ್ರ ಅಷ್ಟು ಕ್ಲೀನ್ ಇರಂಗಿಲ್ಲ, ಮಣ್ಣು ಇರ್ತಾವು. ಅವನ್ನೆಲ್ಲಾನು ನಾವು ಚಂದಂಗ ತೊಳಿಬೇಕಾಕತಿ. ತೊಳಿ ಪ್ರೊಸೀಜರ್ ಬೇಕಾದ್ರೆ ನಾನು ಇನ್ನೊಂದು ಹಿಂದಿನ ವಿಡಿಯೋದಾಗ ತೋರ್ಸೇನ್ರಿ. ಅಷ್ಟು ಚಂದಾಗ ಅವನ್ನ ತೊಳೆದ್ರ ಮಣ್ಣು ಕಲ್ಲು ಎಲ್ಲ ಹೋಗ್ತಾವು. ಈಗ ನೋಡ್ರಿ ಇವನ್ನೆಲ್ಲ ನಾವು ಕ್ಲೀನ್ ಮಾಡಿ ತಗೊಂಡಂತ ಒಂದು ಎಳ್ಳನ್ನ ಕರಿ ಎಳ್ಳು ತಗೊಂಡ ಇಲ್ಲಿ ಹುರ್ಕೊಳಕ್ತನ್ರಿ. ಹಿಂಗ ಚಂದಂಗ ಚಟಪಟ ಅಂತವ್ರಿ. ಹಳ್ಳಾಗುದತ್ತಾರಲ್ರಿ, ಹಂಗ ಹಳ್ಳಾಗ್ತಾವ. ಹಳ್ಳಾಗುತನೂ ನಾವು ಚಂದಂಗ ಹುರ್ಕೋಬೇಕ್ರಿ. ಹುರಿದ ಅವು ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಈಗ ನಾವು ಮಿಕ್ಸಿ ಜಾರಿಗೆ ಹಾಕೊಂಡ ಪುಡಿ ಮಾಡ್ಕೊಳಕ್ತನ್ರಿ. ಈ ಪುಡಿಗೆ ನಾವು ಬೆಲ್ಲನ ಬೆರೆಸ್ಕೋಬೇಕಾಗ್ತತಿ, ಬೆಲ್ಲ ಹಾಕೋಬೇಕಾಗ್ತತಿ. ಅದಕ್ಕೆ ಈಗ ಫಸ್ಟ್ ಏನ್ ಮಾಡೋಣ, ನಾವು ಈ ಎಳ್ಳನ್ನ ಹುರಿದಂತ ಎಳ್ಳನ್ನ ಚಂದಂಗ ಹುರಿದಿರ್ತಾವಲ್ರಿ, ಎಷ್ಟು ಕಮಾನ್ ಬರ್ತಿರ್ತೈತಿ ಅಂದ್ರೆ ಎಳ್ಳಿಂದು ಅಷ್ಟು ಚಂದ ಬರ್ತಿರ್ತೈತ್ರಿ. ಅಷ್ಟು ಈಗ ಎಳ್ಳೆಲ್ಲ ಪುಡಿ ಮಾಡ್ಕೊಂಡ್ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಬೆಲ್ಲ ಕೂಡಿಸ್ಬೇಕ್ರಿ. ಈಗ ಇದ್ರಷ್ಟ ಬೆಲ್ಲ ತಗೊಂಡ್ರಿ ನಾ 1 ಲೀಟರ್ ಹಾಲಿನ ಅಷ್ಟ ಇದು ಇರ್ತೈತಲ್ರಿ ಪಾತ್ರೆ, ಅಷ್ಟು ನಾನು ಎಳ್ಳು ತಗೊಂಡನಿ. 1 kg ಆಗತ್ರಿ ಅದು. ಈಗ 1 kg ಅಷ್ಟ ನಾನು ಇದಕ್ಕೆ ಬೆಲ್ಲ ತಗೊಂಡನಿ. ಆರ್ಗ್ಯಾನಿಕ್ ತಗೊಂಡನ್ರಿ. ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂತ ಉಂಡಿ ಟೇಸ್ಟ್ ಆಗ್ತಾವ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದತ್ ಹೇಳಿ ನಾ ಇದನ್ನ ತಗೊಂಡ ಆರ್ಗ್ಯಾನಿಕ್. ಇಲ್ಲೇ ಬೆಲ್ಲ ತಗೊಂಡ ಕರಿ ಎಳ್ಳಿನ ಉಂಡಿ ಮಾಡಾಕತ್ತೀವ್ರಿ. ಈಗ ನೋಡ್ರಿ ಕರಿ ಎಳ್ಳನ್ನ ನಾ ಎಲ್ಲ ಚಂದಂಗ್ ಹುರ್ಕೊಂಡು ಎಲ್ಲ ಮಸ್ತಂಗ್ ಹುರ್ಕೊಂಡ ಅವಕ್ಕ ಬೆಲ್ಲಾನು ಕುಡ್ಸೇನಿ, ಪೌಡ್ರ್ ಮಾಡ್ಕೊಂಡನ್ರಿ. ಈಗ ಉಂಡಿ ಹದಕ್ ಬಂದೈತಿ ನೋಡ್ರಿ. ಕರಿ ಎಳ್ಳನ್ಯಾಗ್ರಿ ಅದು ಭಾಳ ಶಕ್ತಿ ಇರ್ತೈತ್ರಿ, ರೋಗ ನಿರೋಧಕ ಶಕ್ತಿ. ಮತ್ತು ಮೂಳೆಗಳಿಗೆ ಮತ್ತು ಕೂದಲ್ಕಾಗ್ಲಿ, ಕೂದಲ ಆರೋಗ್ಯಕ್ಕಾಗ್ಲಿ, ಮೂಳೆಗಳಿಗೆ ಆಗ್ಲಿ ಇದು ಎಳ್ಳಿಂದು ಭಾಳ ಎಳ್ಳು ತಿನ್ನೋದ್ರಿಂತ ಭಾಳ ಬೆನಿಫಿಟ್ ಐತ್ರಿ, ಭಾಳ ಒಳ್ಳೇದು ಎಳ್ಳ. ಅದಕ್ಕೆ ಮತ್ತು ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ತೈತ್ರಿ. ಈಗ ನಾ ಬೆಲ್ಲ ಹಾಕಿದ್ನಲ್ರಿ, ಆ ಬೆಲ್ಲ ಹಾಕಿದ್ದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳಕ್ತೇನ್ರಿ. ಯಾಕಂದ್ರೆ ಅದು ಎಲ್ಲಾನು ಚಂದ ಮಿಕ್ಸ್ ಆಗಲಿ ಬೆಲ್ಲದ ಜೊತೆ ಅಂತ ಹೇಳಿ ಬೆಲ್ಲ ಹಾಕಿದ್ದನ್ನು ನಾವು ಹೊಳ್ಳೆ ಅದನ್ನ ಮಿಕ್ಸರ್ಗೆ ಹಾಕೊಂಡ ಇದನ್ನ ಚಂದಂಗ ಹಿಂಗ ಪುಡಿ ಮಾಡ್ಕೊಂಡನ್ರಿ. ಈಗ ಬೆಲ್ಲ ಮತ್ತು ಎಳ್ಳು ಎರಡು ಕರೆಕ್ಟಾಗಿ ಮಿಕ್ಸ್ ಆಗೈತ್ರಿ. ಈಗ ಕರೆಕ್ಟಾಗಿ ಮತ್ತೆ ನಾನು ಅದನ್ನ ಹೊಳ್ಳೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಚಂದಂಗ ಕೂಡಿಸ್ಕೊಂಡನಿ. ಈಗ ಉಂಡಿಯನ್ನ ಕಟ್ಬೇಕ್ರಿ. ಉಂಡಿ ಎಷ್ಟು ಈಜಿ ಬರ್ತೈತೆ ಅಂದ್ರೆ ಅದು, ಯಾಕಂದ್ರೆ ಎಳ್ಳಿನಾಗ ಎಣ್ಣೆ ಇರ್ತದೆ, ಎಣ್ಣೆ ಅಂಶ ಇರ್ತದ್ರಿ. ಆಮೇಲೆ ಬೆಲ್ಲನೂ ಐತಿ ಅದಕ್ಕೆ. ಇದಕ್ಕೇನು ತುಪ್ಪ ಬೇಡ, ಏನು ಬೇಡ್ರಿ, ಮಸ್ತಂಗ ಆಗ್ತಾವ ಉಂಡಿ. ಎಷ್ಟು ಸಿಂಪಲ್ ಆಗಿ ನೋಡ್ರಿ ಎಳ್ಳು ಉಂಡಿ ರೆಡಿ ಆತೀಗ. ಕರಿ ಎಳ್ಳಿನ ಉಂಡಿ ಆರೋಗ್ಯಕರವಾದ ಒಂದು ಎಳ್ಳಿನ ಉಂಡಿ ಅಂತ ಹೇಳ್ತಾರೋ, ಎಲ್ಲರೂ ತಿನ್ಬೋದು. ಇದು ಭಾಳ ಬೆಸ್ಟ್ ಇರ್ತೈತಿ. ಯಾಕಂದ್ರೆ ಜೀರ್ಣಕ್ರಿಯೆಗಾಗ್ಲಿ ಮತ್ತು ಹೃದಯದ ಆರೋಗ್ಯಕ್ಕಾಗ್ಲಿ ಮತ್ತು ಇದು ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಮಾಡ್ತತ್ರಿ. ಇದು ಮೂಳೆಗಳಿಗೆ ಚರ್ಮಕ್ರಿ ಇವಕ್ಕೆಲ್ಲ ಬೆನಿಫಿಟ್ ಐತ್ರಿ. ಇದನ್ನ ಲಿಮಿಟೆಡ್ ತಿನ್ಬೇಕ್ರಿ. ಯಾವಾಗ್ಲೂ ಒಂದ್ ಮಾತ್ರ ತಿನ್ಬೇಕು. ಯಾಕಂದ್ರೆ ಹೆಚ್ಚಿಗೆ ಅದನ್ನ ತಿನ್ನಬಾರ್ದು ಅಂತ ಹೇಳ್ತಾರ್ರಿ. ಹೊಟ್ಟಿಗೆ ಒಳ್ಳೆ ಆರೋಗ್ಯಕ್ಕಂದ್ರೆ ಒಂದು ಉಂಡಿ ಮಾತ್ರ ತಿನ್ಬೇಕ್ರಿ ನಾವು. ಅದಕ್ಕೆ ನಾವು ಈ ಉಂಡಿಯನ್ನು ಈಗ ಪಂಚಮಿನೂ ಬಂದತಿ, ಮತ್ತು ಇದನ್ನು ಅದಕ್ಕೂ ಆತು. ಎಷ್ಟು ಚಂದ ಇವನ್ನ ಪ್ರಸಾದ ಅಂತ ಹೇಳಿ ದೇವ್ರಿಗೆ ಅಂತ ಹೇಳಿ ಮಾಡ್ತಾರ್ರಿ ಇದನ್ನ ಎಳ್ಳಿನ ಉಂಡಿ.
ಅದಕ್ಕೆ ನಾನು ನಿಮ್ಮ ಜೊತೆ ಎಳ್ಳಿನ ಉಂಡಿಯನ್ನು ಸೇರ್ ಮಾಡ್ಕೊಳಕ್ತೀನಿ. ಕರಿ ಎಳ್ಳಿನ ಉಂಡಿ ಭಾಳ ಬೆಸ್ಟ್ ರೀ. ಬಿಳಿ ಎಳ್ಳಿನ ಉಂಡಿಕಿತನು ಕರಿ ಎಳ್ಳಿನ ಉಂಡಿ ಅಂದ್ರೆ ಅಷ್ಟು ಮಸ್ತಾಗಿರ್ತಾವೆ, ಟೇಸ್ಟೂ ಆಗಿರ್ತಾವೆ. ಅದಕ್ಕೆ ನೀವು ಮಾಡಿ ನೋಡ್ರಿ ಅಂತ ಹೇಳಿ ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಳಕ್ತೇನೆ ರೀ. ಮಸ್ತ್ ಆಗಿರುವಂಥ ಒಂದು ಎಳ್ಳಿನ ಉಂಡಿ ರೀ, ಕರಿ ಎಳ್ಳಿ. ಈಗ ನೆಕ್ಸ್ಟ್ ನಾನು ಮಿಲ್ಕ್ ಪೌಡ್ರ್ ತೊಗೊಂಡು ಉಂಡಿ ಮಾಡಾಕತ್ತೇನೆ ರೀ. ಭಾಳ ಮಸ್ತಾಗಿರ್ತಾವೆ. ಈಗ ನೋಡ್ರಿ ಮಿಲ್ಕ್ ಪೌಡ್ರ್ ತೊಗೊಂಡೆ ನಾನಿಲ್ಲೇ. ಇದನ್ನ ನಾನು ತೊಗೊಂಡ ಒಂದು ಈ ಬೌಲ್ನಷ್ಟ ತೊಗೊಂಡೆ ನಾನು. ಇದ್ರೊಳಗೆ ತೊಗೊಂಡ ನಾನು ಇದ್ರಷ್ಟನ ಅದಕ್ಕೆ ಸಕ್ಕರೆನೂ ಹಾಕೋಬೇಕಾಗ್ತತಿ. ಅದಕ್ಕೆ ನಾನು ಇದನ್ನ ಮಾಪ್ ತೋರ್ಸಾಕತ್ತೇನೆ ನಿಮ್ಗೆ. ಇಷ್ಟು ತೊಗೊಂಡನಲ್ರಿ ನೋಡ್ರಿ. ಇನ್ನೊಂದು ಸ್ವಲ್ಪ ಇದ್ರಾಗ ಹಾಫ್ ತೊಗೊಂಡೇನೆ. ಅಷ್ಟನ್ನು ನಾನು ಮಿಲ್ಕ್ ಮಾಡ್ಕೊಂಡು ಮಿಲ್ಕ್ ಇದಕ್ಕೆ ಹಾಕ್ಬೇಕ್ರಿ. ಇದ್ರಷ್ಟ ಈಗ ಹಾಕೊಳಕತ್ತೇನೆ ನೋಡ್ರಿ. ಒಂದು ಬೌಲ್ ಇದು 1.5 ಬೌಲ್ ಹಾಕಿದ್ದಕ್ಕೆ ನಾನು 1 ಬೌಲ್ ಮಿಲ್ಕ್ ಹಾಕೊಳಕತ್ತೇನೆ. ಇದನ್ನೆರಡನ್ನು ಕೂಡಿಸಿ ಚಂದಂಗ ಕಲಿಸ್ಬೇಕ್ರಿ. ಮಿಲ್ಕ್ ಪೌಡ್ರಿಗೆ ಹಾಲು ಹಾಕಿ ಕಲಿಸಿಬಿಡ್ಬೇಕು. ಈಗ ನೋಡ್ರಿ ಕಲಸಾಕತ್ತೇನೆ. ಇದನ್ನ ಚಂದಂಗ ಗಂಟಾಗ್ಲಾರ್ದಂಗ ಅದನ್ನ ಪೇಸ್ಟಾಗ ಹಂಗೆ ಚಂದಂಗ ಮಾಡ್ಕೋಬೇಕ್ರಿ. ಅದನ್ನ ತಿರ್ಗಿಸ್ಕೊಂಡು ಮಾಡ್ಕೋಬೇಕು. ಈಗ ನೋಡ್ರಿ ಅದು ಗಂಟಾಗಲ್ದಂಗೆ ನಾನು ತಿರ್ಗಿಸ್ಕೊಳಾಕ್ತಾನೆ. ಅದಕ್ಕೆ ಹಾಲು ಹಾಕೊಂಡನಿ. ಈಗ ನೋಡ್ರಿ ಹಿಂಗಾಗುತ್ತದು. ಹಿಂಗೆ ನಾವು ತಿರ್ಗಿಸ್ಕೊಂಡನ ಅದನ್ನ ಆಮೇಲೆ ಕುದಿಸ್ಬೇಕಾಗ್ತತಿ. ನೋಡ್ರಿ ಈಗ ಎಷ್ಟು ಚಂದ ತಿರ್ಗಿಸ್ಕೊಳಾಕ್ತಾನೆ ನಾನು. ಈಗ ಇದನ್ನ ಎಲ್ಲಾನು ಗಂಟಿರ್ಲಾರ್ದಂಗೆ ಚಂದಂಗೆ ತಿರ್ಗಿಸ್ಕೊಂಡಲ್ರಿ. ಆಮೇಲೆ ಅದ ಒಂದು ಇದಕ್ಕೆ ಪಾತ್ರೆಗನ ನಾನು ತುಪ್ಪ ಹಾಕೊಳಕ್ತಾನೆ ರೀ. 1-2 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೊಳಕ್ತಾನೆ ಇಲ್ಲೇ. ತುಪ್ಪ ಹಾಕಿ ತುಪ್ಪ ಕರಗಿದ ನಂತರ ಅದನ್ನೇನು ಮಾಡ್ಕೊಂಡಿದ್ದೀವಲ್ರಿ ಪೇಸ್ಟ್, ಅದನ್ನು ಇದಕ್ಕೆ ಹಾಕೋಬೇಕ್ರಿ. ಎಲ್ಲನೂ ಕರಗಿಸ್ಕೊಂಡಿದ್ದನ್ನು ಇದಕ್ಕೆ ಹಾಕೊಂಡ ಇದನ್ನು ನಾವು ತಿರ್ಗಿಸ್ಕೋತ ಹೋಗ್ಬೇಕ್ರಿ. ಗಟ್ಟಿ ಆಗ್ತೈತೆ ಅದು. ತಿರ್ಗಿಸ್ತಾ ಅದು ಗಟ್ಟಿ ಬರ್ತೈತಿ. ಆಮೇಲೆ ಅದಕ್ಕೆ ಸಕ್ಕರೆ ಹಾಕೋಬೇಕಾಗ್ತೈತಿ ಆರಿಂದ್ರೆ. ಈಗ ನೋಡ್ರಿ ತಿರ್ಗಿಸ್ತಾ ಹೊಂಟೇನೆ ನಾನು. ಗಂಟಾಗ್ಲಾರ್ದಂಗೆ ತುಪ್ಪ ಹಾಕಿರ್ತೈತಲ್ರಿ, ಚಂದಂಗೆ ತಿರ್ಗಿಸ್ಬೇಕ್ರಿ ಅದು. ಇದ್ರೊಳಗೆ ಹಾಲು ಹಾಕೈತಿ, ಹಾಲಿನ ಪೌಡ್ರ್ ಹಾಕೈತಿ, ತುಪ್ಪ ಹಾಕೈತಿ. ಇವು ಇಷ್ಟನ್ನು ನಾವು ಏನು ಮಾಡ್ಬೇಕಂದ್ರೆ ನೀಟಂಗೆ ತಿರ್ಗಿಸ್ಬೇಕ್ರಿ. ತಿರ್ಗಿಸ್ತಾ ಅದು ಗಟ್ಟಿ ಬಂದುಬಿಡ್ತೈತಿ. ಗಟ್ಟಿ ಆದಮೇಲೆ ನಾವು ತಗೊಳಕ್ಕೆ ಬರ್ತೈತಿ. ನಿಮ್ಗೆ ತೋರಿಸ್ತೀನಿ ನಾನು ಅದು ಹೆಂಗೆ ಬರ್ತೈತೆ ಅಂತ. ಈಗ ನೋಡ್ರಿ ತಿರುಗ್ತಾ ಅದು ಈ ಥರ ಗಟ್ಟಿ ಬರ್ತೈತಿ. ಹಿಂಗೆ ಬಂದಿಂದ ನಾವು ಚಂದಂಗೆ ಅದನ್ನ ಗಟ್ಟಿ ಅದು ಉಂಡೆ ಕಟ್ಟಂಗೆ ಅದಕ್ಕೆ ಬರ್ಬೇಕ್ರಿ ಅದು. ಈಗ ನೋಡ್ರಿ ತೋರ್ಸಾಕ್ತಾನೆ ನಿಮ್ಗೆ. ಇಷ್ಟು ಗಟ್ಟಿ ಬರ್ತೈತಿ. ಹಿಂಗೆ ಇದೇ ಥರ ಬಂದಿದ್ದನ್ನು ನಾವು ಸಕ್ಕರೆಯನ್ನು ಆಮೇಲೆ ಈಗ ಪೂರ್ತಿ ಆರಿಂದ ಮಾಡ್ಬೇಕ್ರಿ ಅದು ಸಕ್ಕರೆ ಕೂರಿಸೋದು. ಈಗ ನೋಡ್ರಿ ಇದು ಇಷ್ಟ ಆಗೈತಿ. ನಿಮ್ಗೆ ತೋರ್ಸಾಕ್ತಾನೆ. ಏನು ಗಂಟಿಲ್ಲ ಏನಿಲ್ಲ, ಮಸ್ತಾಗೈತಿ ಇದು. ಈ ಒಂದು ಹದಕ್ಕೆ ಅದು ಬರ್ಬೇಕು ನೋಡ್ರಿ. ಬಂದಾದ್ಮೇಲೆ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತೇನೆ ರೀ. ಆಮೇಲೆ ಆರಿದ ನಂತರ ಇದಕ್ಕೆ ಸಕ್ಕರೆಯನ್ನು ಕೂಡಿಸ್ತೀನಿ. ಈಗ ನೋಡ್ರಿ ಇದನ್ನು ಹಾಕೊಂಡೇನಲ್ರಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕೊಳಕ್ತೇನೆ ರೀ ನಾನು. ಏಲಕ್ಕಿ ಪೌಡ್ರ್ ಹಾಕೊಂಡೆ ಇದು ಆರೈತೀಗ. ಆರಿದ ನಂತರನ ಕೂಡಿಸ್ಬೇಕ್ರಿ ಸಕ್ಕರೆ. ಈಗ ಇದಕ್ಕೆಲ್ಲ ಸಕ್ಕರೆ ಹಾಕಿ ಚಂದಂಗೆ ಮಿಕ್ಸ್ ಮಾಡಾಕ್ತಾನೆ ರೀ. ಉಂಡೆ ಅದಕ್ಕೆ ಬರ್ಬೇಕ್ರಿ ಅದು. ಈಗ ನೋಡ್ರಿ ಇದನ್ನೆಲ್ಲ ಸಕ್ಕರೆ ಪೌಡ್ರ ನಿಮ್ಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಇಲ್ಲೇ ನಾನು ಅದರಷ್ಟು ತೊಗೊಂಡೇನೆ ರೀ. ಈಗ ನೋಡ್ರಿ ಅದಕ್ಕೆ ಮತ್ತೊಂದು ಸ್ವಲ್ಪ ನಾನು ತುಪ್ಪನೂ ಹಾಕೊಳಕ್ತಾನೆ. ಹಾಕೊಂಡ ಸಕ್ಕರೆ ತುಪ್ಪ ಎಲ್ಲ ಹಾಕಿ ಇದನ್ನ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಉಂಡೆ ಕಟ್ಬೇಕ್ರಿ. ಈಗ ನೋಡ್ರಿ ಇದಕ್ಕೆ ನಾನು ಒಣ ದ್ರಾಕ್ಷಿ ಹಚ್ಚಿ ಮನುಕ ಹಚ್ಚಿ ಇದನ್ನು ಕಟ್ಟಾಕತ್ತೇನೆ ರೀ. ಉಂಡೆ ಕಟ್ಟಾಕ್ತಾನೆ. ಎಷ್ಟು ಫಸ್ಟ್ ಕ್ಲಾಸ್ ಬರ್ತಾವಂದ್ರೆ ರೀ, ಭಾಳ ಟೇಸ್ಟಾದ ಒಂದು ಫಸ್ಟ್ ಕ್ಲಾಸ್ ಆಗಿ ಉಂಡೆ ಬರ್ತಾವೆ ನೋಡ್ರಿ. ಎಷ್ಟು ಮಸ್ತ್ ಬರ್ತಾವೆ. ಬೆಸ್ಟ್ ಇದು ಭಾಳ ಬೇಗನೂ ಆಗ್ತೈತಿ, ಟೇಸ್ಟೂ ಆಗಿರ್ತಾವೆ ನೋಡ್ರಿ. ಹಿಂಗೆ ತೋರಿಸ್ತೀನಿ ನಾನು. ಈ ಥರ ಮಾಡಿ ಈಗ ರೌಂಡಂಗೆ ಮಾಡಿ ಉಂಡೆ ಕಟ್ಟಾಕ್ತಾನೆ. ಭಾಳ ಮಸ್ತಾಗಿ ಬರ್ತಾವೆ. ಈಗ ನೋಡ್ರಿ ಇದನ್ನು ನಾನು ತೋರ್ಸಾಕ್ತೇನೆ ನಿಮ್ಗೆ. ನಿಮ್ಗೇನರ ಕೈಗೆ ಹತ್ತಿತ್ತಂದ್ರೆ ಸ್ವಲ್ಪ ನಾವು ತುಪ್ಪ ಹಚ್ಕೊಂಡು ಉಂಡೆ ಕಟ್ಬೋದು. ಈಗ ಉಂಡೆ ರೆಡಿಯಾಗಿ ಆಗ್ತಾವೆ ನೋಡ್ರಿ. ಎಷ್ಟು ಮಸ್ತಾಗಿ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿದು. ಭಾಳ ಟೇಸ್ಟ್ ಆಗಿರ್ತತಿ. ನೀವು ಒಂದು ಸಲ ಮಾಡಿ ಈ ರೆಸಿಪಿಯನ್ನು ಮಾಡಿ ನೋಡ್ರಿ ಅಂತೇಳಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೀನಿ. ಭಾಳ ಮಸ್ತಾಗಿರುವಂಥ ಒಂದು ಹಾಲಿನ ಪೌಡ್ರಿಂದ ಮಾಡಿರುವಂಥ ಒಂದು ಉಂಡಿದು ನೋಡ್ರಿ. ಫಸ್ಟ್ ಕ್ಲಾಸಾಗಿ ಮೆತ್ತಗೆ ಭಾಳ ಬೆಸ್ಟ್ ಬಂದಿರ್ತತಿ. ಟೇಸ್ಟೂ ಹಂಗೆ ಇರ್ತತಿ. ಭಾರಿ ಅಂದ್ರೆ ಭಾರಿ ಆಗಿರ್ತತಿ ರೀ. ಈಗ ನೆಕ್ಸ್ಟ್ ನಾನು ಗೋಧಿ ಹಿಟ್ಟಿನ ಉಂಡೆ ಮಾಡೋದು ತೋರಿಸ್ತೀನಿ ನೋಡ್ರಿ. ಆಯ್ತಿದು ಈಗ ಒಂದು ಕಪ್ನಷ್ಟು ತುಪ್ಪ ತೊಗೊಂಡ್ರಿ ನಾನು. ಒಂದು ಬಟ್ಲ ಇದನ್ನು ತುಪ್ಪ ಹಾಕೊಳಕತ್ತಾನೆ ನೋಡ್ರಿ. ಈಗ ಇಷ್ಟು ತುಪ್ಪನ ಹಾಕೋಬೇಕ್ರಿ. ಇದ್ರಷ್ಟನ ಹಿಟ್ಟು ತೊಗೋಬೇಕಾಕತಿ. ಈಗ ನೋಡ್ರಿ ಇದಷ್ಟು ಕಪ್ಪಿನಷ್ಟನ ನಾನು ಹಿಟ್ಟು ತೊಗೊಳಕ್ತಾನೆ.
ಇಲ್ಲಿ ಹಿಟ್ಟು ತೊಗೊಳಕ್ತಾನೆ ನೋಡಿ. ಅದಕ್ಕೆ ಏನು ತುಪ್ಪ ಹಾಕೊಂಡಿವಲ್ರಿ, ಹಾಕಿದ ತಕ್ಷಣ ಒಲಿ ಆನ್ ಮಾಡ್ಬೇಕ್ರಿ, ಗ್ಯಾಸ್ ಆನ್ ಮಾಡಿ ಈಗ ತುಪ್ಪನೂ ಹಾಕೊಂಡ ಈ ಹಿಟ್ಟನ್ನು ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಬೇಕು. ತುಪ್ಪದಾಗ ಹುರಿಬೇಕ್ರಿ ಅದನ್ನ ಹಿಟ್ಟು ಚಂದಂಗೆ ತುಪ್ಪ ಹಾಕಿ ಹುರಿದ್ರಿಂತ ಅದು ಹಿಟ್ಟೆಲ್ಲ ಒಂದು ಬೇಸನ್ ಹಿಟ್ಟು ಹೆಂಗಾಗುತ್ತೆ ಹಂಗೆ ಎಲ್ಲನೂ ಹುರಿತೈತ್ರಿ. ಅದು ಗೋಧಿ ಹಿಟ್ರಿ, ಇದು ಗೋಧಿ ಹಿಟ್ಟಿನಿಂತ ಒಂದು ಉಂಡೆ ಪ್ರಸಾದನೂ ಮಾಡ್ಬೋದು. ಇದನ್ನ ನೋಡ್ರಿ ಎಷ್ಟು ಇದು ಕುದಿಯಾಕತೈತಿ. ಗೋಧಿ ಹಿಟ್ಟನ್ನ ಚಂದಂಗೆ ಕೆಂಪಾಗೋವರೆಗೂ ಅದೊಂಥರ ಬಣ್ಣ ಬರ್ತೈತ್ರಿ ಕುದ್ದಿದ್ದು. ಈಗ ನೋಡ್ರಿ ಹೆಂಗೆ ಕುದಿಯಾಕತೈತಿ ಅದು ಗೊತ್ತಾಗ್ತತಿ. ಕುದ್ದಿದ್ದು ತುಪ್ಪದಲ್ಲೇ ಅದು ಗೋಧಿ ಹಿಟ್ಟು ಹಿಂಗೆ ಕುದಿಬೇಕದು. ನೋಡ್ರಿ ಎಷ್ಟು ಚಂದ ಕುದಿಯಾಕತೈತಿ. ಹಿಂಗೆ ಕುದಿತಂದ್ರೆ ಗೋಧಿ ಹಿಟ್ಟೆಲ್ಲ ಹಸಿದೆಲ್ಲ ಹೋಗ್ಬಿಡ್ತೈತದು, ಒಂಥರ ಕ್ರಿಸ್ಪಿ ಆಗ್ತೈತದು. ನೋಡ್ರಿ ಈಗ ಎಷ್ಟು ಚಂದ ಆಗತೈತೆ ಅದು ಕುದ್ದು. ಹಿಂಗೆ ಎಲ್ಲ ಗೋಧಿ ಹಿಟ್ಟನ್ನು ಚಂದಂಗೆ ತುಪ್ಪದಾಗ ಹುರ್ಕೋಬೇಕ್ರಿ ಹಿಂಗೆ. ಅದನ್ನು ನೋಡ್ರಿ ಈಗ ಈ ಕಡೆ ಎಲ್ಲರ ಅಂಟ್ಕೊಂಡಿದ್ರು ಅದನ್ನ ಎಲ್ಲ ತಿರುಗಿಸಿ ಹಿಂಗೆ ಕಲರ್ ಹಿಂಗೆ ಬರ್ತೈತೆ ನೋಡ್ರಿ, ಬೇಸನ್ ಕಲರ ಬಂದ್ಬಿಡ್ತೈತಿ. ಈಗ ಭಾಳ ಮಸ್ತಾಗಿರ್ತೈತೆ ರೀ ಇದನ್ನು. ಈಗ ಇದಕ್ಕೆ ಏನು ಮಾಡ್ಕೊಳಕ್ತಾನೆ ನಾನು, ಅದೇನು ಒಂದು ಕಪ್ನಷ್ಟು ಹಿಟ್ಟು ಒಂದು ಕಪ್ ತುಪ್ಪ ತೊಗೊಂಡಿನಲ್ರಿ, ಅದ ಒಂದು ಕಪ್ಲೇನ ನಾನು ಸಕ್ರೆ ತೊಗೊಳಕತ್ತೇನೆ. ಈಗ ಸಕ್ರೆನೂ ಹಾಕಿ ಏನು ಮಾಡ್ಬೇಕಂದ್ರೆ ಪೂರ್ತಿಯಾಗಿ ಅದನ್ನು ಮಿಕ್ಸ್ ಮಾಡ್ಬೇಕ್ರಿ ಚಂದಂಗೆ. ಈಗ ನೋಡ್ರಿ ಇದೆಲ್ಲನೂ ಸಕ್ರೆ ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಪೂರ್ತಿಯಾಗಿ ತುಪ್ಪದಲ್ಲಿ ಹುರಿದಿದ್ದು ಅವೆಲ್ಲ ಮಿಕ್ಸ್ ಆಗಿಂದ ಏನು ಮಾಡ್ಬೇಕಂದ್ರೆ ಅದೇನು ಕಪ್ಲೆ ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ರಿ ಅದ್ರಲ್ಲೇನ 2 ಕಪ್ನಷ್ಟು ನೀರು ಹಾಕ್ಬೇಕು. ಇದಕ್ಕೆ ಎರಡು ಕಪ್ನು ಮ್ಯಾಲ ಒಂದು ಅರ್ಧ ಕಪ್ ರೀ ಅಷ್ಟು ನೀರು ಹಾಕಿದ್ರೆ ಈ ಗೋಧಿ ಹಿಟ್ಟು ಕುದಿತೈತ್ರಿ ಪೂರ್ತಿಯಾಗಿ. ಸಕ್ಕರೆ ಗೋಧಿ ಹಿಟ್ಟು ಎಲ್ಲನೂ ಅದು ಚಂದಂಗೆ ಕುದಿಬೇಕ್ರಿ. ನೋಡ್ರಿ ಈಗ ಕುದಿಯಾಕತೈತೆ ಅದು. ಕುದ್ದ ಮಸ್ತ್ ಆಕತ್ರಿ ಅದು, ಒಂದು ಹಲ್ವಾಗತ್ತೆ, ಬೆಸ್ಟ್ ಆಗುತ್ತೆ ಅದು. ನೋಡ್ರಿ ಈಗ ಹೆಂಗೆ ಎಲ್ಲನೂ ನೀರು ಹೋಗಿ ಎಲ್ಲ ಗೋಧಿ ಹಿಟ್ಟು ತುಪ್ಪ ಅದು ಎಲ್ಲ ಹಾಕಿದ್ರಿಂತ ಹಿಂಗೆ ಮಸ್ತ್ ಬಂದ್ಬಿಡ್ತದೆ ಅದು. ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಇದು. ಈ ಉಂಡೆ ಮಾತ್ರ ಭಾಳ ಅಂದ್ರೆ ಟೇಸ್ಟ್ ಆಗಿರ್ತಾವೆ, ಅಷ್ಟ ಮೆತ್ತಗೂ ಆಗಿರ್ತಾವೆ, ತಿನ್ನಕ್ಕೂ ಟೇಸ್ಟಿ ಆಗಿರ್ತಾವೆ. ನೋಡ್ರಿ ಎಷ್ಟು ಮಸ್ತ್ ಆತಿದು. ಇದನ್ನೇನು ನೋಡ್ರಿ, ಇದನ್ನ ಇನ್ನೊಂದು ಸ್ವಲ್ಪ ನಾವು ಏನು ಮಾಡೋಣ, ಅದರದ್ದು ನೀರಿನ ಅಂಶ ಇತ್ತಂದ್ರೆ ಎಲ್ಲ ಹೋಗಿಸಿ ಅದನ್ನ ಪೂರ್ತಿಯಾಗಿ ಹಿಂಗೆ ಮಾಡ್ಕೋಬೇಕ್ರಿ. ಅಂದ್ರೆ ಒಂದು ಸ್ವಲ್ಪ ಈ ಲಾಸ್ಟಲ್ಲೇನೂ ಏನು ಮಾಡ್ಬೇಕಂದ್ರೆ ಅದನ್ನ ಸಣ್ಣ ಗುರಿ ಇಟ್ಟ ಹಿಂಗೆ ತಿರುಗಿಸ್ಕೋತ ಇರ್ಬೇಕ್ರಿ. ಅದು ಪೂರ್ತಿ ಆಗಿದ್ದು ಗೊತ್ತಾಗ್ಬಿಡ್ತತ್ರಿ, ಏನೋ ಅದಕ್ಕೆ ಅಂಟ್ಕೊಳಂಗಿಲ್ಲ. ಆಮೇಲೆ ಏನು ಮಾಡೇನಂದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಇತ್ತಲ್ರಿ ಅದನ್ನು ಈಗ ಮಿಕ್ಸ್ ಮಾಡ್ಕೊಳಕ್ತಾನೆ ಸ್ವಲ್ಪ ಹಾಕೊಂಡ. ಈಗ ನಿಮಗೆ ಸಕ್ಕರೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನು ಒಂದು ಕಪ್ನಾಗನ ಒಂದು ಸ್ವಲ್ಪ ಇಟ್ಕೊಂಡು ಮತ್ತೊಂದು ಸ್ವಲ್ಪ ಈಗ ಹಾಕೊಳಕ್ತಾನೆ ರೀ ಅದನ್ನ ಎಲ್ಲ ಇದನ್ನಾಗಿಂದ ನೀರದು ಹೋಗಿಂದ ಇದಕ್ಕದು ಮಿಕ್ಸ್ ಆಗ್ತತಿ. ಸಕ್ಕರೆ ಹಾಕಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮತ್ತು ಅದನ್ನ ಈಗೆಲ್ಲ ಕುಡ್ಕೊಳಾಗ್ತೈತೆ ನೋಡ್ರಿ. ಕರಗಬೇಕಲ್ರಿ ಅದು, ಬಿಸಿ ಇರುವಾಗ ಹಾಕಿಬಿಟ್ರೆ ಕರಗಿಬಿಡ್ತೈತೆ ಅದು. ಈಗ ನೋಡ್ರಿ ಎಲ್ಲಾನು ಸಕ್ಕರೆ ಮತ್ತೆಲ್ಲ ಇದಾಯ್ತು, ಡ್ರೈ ಆತದು, ನೀರಿನ ಅಂಶ ಎಲ್ಲ ಹೋತು. ಭಾಳ ಅಂದ್ರೆ ಟೇಸ್ಟ್ ಬರ್ತೈತೆ ನೋಡ್ರಿ ಹಿಂಗಾಗಿಂದ. ಯಾಕಂದ್ರೆ ಮ್ಯಾಲೂ ಸಕ್ಕರೆ ಹಾಕೈತಿ, ಅದನ್ನು ತಿರ್ಗಿಸಾಗ್ತತಿ. ಈಗ ಎಲ್ಲಾನು ಮಿಕ್ಸ್ ಆಗಿಂದ ಈಗ ಎಲ್ಲ ನೀರಿನ ಅಂಶ ಹೋಗೋ ತನಕನೂ ನಾವು ಏನು ಮಾಡ್ಬೇಕಂದ್ರೆ ಅದು ಸಕ್ಕರೆ ಎಲ್ಲ ಮಿಕ್ಸ್ ಆಗೋ ತನಕ ತಿರ್ಗಿಸ್ಬೇಕ್ರಿ. ಈಗ ನೋಡ್ರಿ ತುಪ್ಪನೂ ಹಾಕಿ ತಿರ್ಗಿಸೇನೆ ಈಗ ಮಸ್ತ್ ಆಗೈತೆ ನೋಡ್ರಿ ಇದು. ಇದನ್ನು ನಾವು ಏನು ಮಾಡ್ಬೇಕಂದ್ರೆ ನೋಡ್ರಿ ಎಷ್ಟು ಚಂದಾಗೈತಿ, ಎಲ್ಲ ನೀರಿನ ಅಂಶನೂ ಹೋಗೈತಿ. ಸಕ್ಕರೆ ಅದು ಹಾಕಿದ್ದೇವಲ್ರಿ ಇದೀಗ ಅದೆಲ್ಲನೂ ಸಕ್ಕರೆ ಎಲ್ಲನೂ ಕರಗೈತಿ. ಈಗ ಬಿಸಿ ಇರೋದ್ರಿಂದ ನೀವು ಡ್ರೈ ಫ್ರೂಟ್ಸ್ ಹಾಕಿ ಏನು ನಿಮ್ಮ ಹತ್ರ ಗೋಡಂಬಿ ಮತ್ತು ಪಿಸ್ತಾ, ದ್ರಾಕ್ಷಿ, ಒಣ ದ್ರಾಕ್ಷಿ ರೀ ಅವೆಲ್ಲ ಹಾಕೊಳಕ್ತಾನೆ ರೀ ಅಂತ ಒಂದು ಗೋಧಿ ಹಿಟ್ಟಿನ ತುಪ್ಪದನ ಉಂಡೆ ಇದು ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ನೋಡಿ. ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಮಾಡೇ ಇಟ್ಕೋತೀನಿ ರೀ. ಈಗ ಡ್ರೈ ಫ್ರೂಟ್ಸನ್ನು ಹಸ್ನು ಅದಕ್ಕೇನು ಎಣ್ಣೆ ತುಪ್ಪ ಏನೋ ಕೈಗದು ಏನೂ ಇದನ್ನಾಗಲ್ರಿ, ಯಾಕಂದ್ರೆ ಅದರಲ್ಲೇ ತುಪ್ಪ ಇರೋದ್ರಿಂತ ಕೈಯಾಗೆ ಬೇಗನೆ ಉಂಡೆ ರೆಡಿ ಆಗಿಬಿಡ್ತಾವ್ರಿ ಅವು. ಈಗ ನೋಡ್ರಿ ಇದಕ್ಕೂ ಡ್ರೈ ಫ್ರೂಟ್ಸನ್ನು ಮ್ಯಾಲೂ ಹಚ್ಚಾಕ್ತಾನೆ, ಒಳಗಂತೂ ಹಾಕೇನೆ ಹಿಂಗೆ ಹಚ್ಚಿ ಹಿಂಗೆ ಉಂಡೆ ಮಾಡ್ಬೇಕ್ರಿ. ಇದೇ ಥರ ಉಂಡೆಗಳನ್ನು ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾನು ಸಕ್ಕರೆ ಪುಡಿ ಹಾಕಿ ಉಂಡೆ ಮಾಡೋದು ಹೇಳ್ಕೊಡ್ತೇನೆ ರೀ.
ಇದಕ್ಕೆ ಸಕ್ರೆ ಹಾಕಿ ಮಾಡಾಕತ್ತಾನ ನಾನು. ಇದು ಹೆಸರು ಕಾಳು ತೊಗೊಂಡ್ರಿ 1 kg ಅಷ್ಟ. ಅವನ್ನ ಚಂದಂಗ ಹುರಿಬೇಕು ಕೆಂಪಾಗುವಂಗ. ಇದ ಮೇನ್ ಇರ್ತತಿ ಇದ್ರೊಳಗ. ಯಾಕಂದ್ರೆ ಎಷ್ಟು ಚೆನ್ನಾಗಿ ನಾವು ಹುರಿತೀವೋ ಅಷ್ಟು ಚಂದ ಹೆಸರು ಉಂಡಿ ಫಸ್ಟ್ ಕ್ಲಾಸ್ ಆಗೇ ಬರ್ತಾವ. ಈಗ ಹುರಿದ್ರಾಗನ ಇದು ಇರ್ತತಿ. ಇದು ಹುರಿದಂದ್ರ ಕೆಂಪಾಗ್ಬೇಕು ಅವು ಕಾಳು. ಈಗ ಈ ತರ ಬರ್ಬೇಕು ನೋಡ್ರಿ. ಹಿಂಗ ಕೆಂಪಾದ್ರ ಒಳಗೂ ಬ್ಯಾಳಿನೂ ಕೆಂಪಾಗಿರ್ತತಿ, ಮ್ಯಾಲಿನ ಸಿಪ್ಪೆನೂ ಚೆನ್ನಾಗೆ ಅದು ಹೊರಗೆ ಬರ್ತತಿ. ಅದಕ್ಕೆ ಈ ತರ ಹುರಿತಾರೋ. ಇದನ್ನ ಹುರಿದಿದ್ದನ್ನ ಕಾಳನ್ನ ಏನ್ ಮಾಡ್ಬೇಕಂದ್ರ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕೊಂಡ ಒಂದ್ಸಲ ಅಷ್ಟ ಬೇಳೆ ಆಗುವಷ್ಟ ಮಾತ್ರ ತಿರುಗಿಸ್ಬೇಕು. ಇದನ್ನ ಹಿಟ್ಟು ಆಗಬಾರ್ದು ಅದು. ಈಗ ನೋಡ್ರಿ ತೋರಿಸ್ತೀನಿ ನಾನು. ಈಗ ಬರೀ ಬ್ಯಾಳೆ ಆಗೈತಿ. ಒಂದ್ ಚೂರ್ ಕಾಳು ಉಳಿದ್ರ ಆ ಕಾಳನ್ನ ಬೇರ್ಪಡ್ಸಕ್ ಬರ್ತೈತಿ, ಮತ್ತೆ ಹಾಕೊಳಕ್ ಬರ್ತೈತಿ. ಆದ್ರ ಒಂದ ಸಲ ತಿರುಗಿಸ್ಬೇಕು ಅದನ್ನ. ಈಗ ನೋಡ್ರಿ ಇದೆಲ್ಲ ಪೂರ್ತಿಯಾಗಿ ನಾನು ಬ್ಯಾಳೆಯನ್ನ ಹಿಟ್ಟು ಬೀಸ್ಕೊಂಬಂದನಿ. ಗಿರ್ನಿಗೆ ಹಾಕಿಸ್ಕೊಂಬಂದೇವು ಅದ ಬ್ಯಾಳಿನ. ಈಗ ನೋಡ್ರಿ ಅದರದ್ದು ಹಿಟ್ಟನ್ನು ತಕೊಳಕತ್ತಾನ. ಹಿಂಗೆಲ್ಲ ಸಾನಿಸಿ ಹಿಟ್ಟು ತಕೋಬೇಕು. ಅದನ್ನ ಸ್ಮೂತಾಗಿ ಚಂದಾಗಿರ್ತೈತಿ ಅದು ಹೆಸರು ಹಿಟ್ಟಂದ್ರೆ. ಇಲ್ಲಿ ನೋಡ್ರಿ ಹೆಂಗೆ ಬಂದೈತಿ ಇದನ್ನು ತೋರ್ಸಾಕತ್ತಾನೆ ನಾನು. ಇದಕ್ಕೆ ನಾನು ತುಪ್ಪ ಹಾಕೊಳಕ್ತಾನೆ. ತುಪ್ಪ ಜಾಸ್ತಿ ಬೇಕಾಕತ್ತಿ ಇದಕ್ಕೆ. ಯಾಕಂದ್ರೆ ಹೆಸರು ಹಿಟ್ಟಿಗೆ ತುಪ್ಪದಲ್ಲೇ ಮಾಡೋದಿದು ಉಂಡಿ. ಅದಕ್ಕೆ ತುಪ್ಪ ಜಾಸ್ತಿ ಬೇಕಾಕತ್ತೆ. ಆದ್ರೂ ನೋಡ್ರಿ ಒಂದು ಕಪ್ ಹಿಟ್ಟಿಗೆ 2 ಪಟ್ಟಿನಷ್ಟು ತುಪ್ಪ ಬೇಕು. ಅದಕ್ಕೆ 1 ಕಪ್ ಹಿಟ್ಟು ತೊಗೊಂಡ್ರೆ ಆದಷ್ಟು 3 ಬೇಕು. 2ರಾಗೂ ನಡೀತಿರ್ತೈತಿ. ಜಾಸ್ತಿ ಹಾಕೋರು ಇದ್ರೆ 3 ಹಾಕ್ತಾರ. ಮೆಜರ್ಮೆಂಟ್ ಹಂಗೈತ್ರಿ ಅದು. ಈಗ ನೋಡ್ರಿ ಹೆಸರು ಹಿಟ್ಟ ಈಗ ಭಾರಿ ಸಾಫ್ಟ್ ಆಗಿ ಚಂದಾಗಿರುವಂಥ ಹೆಸರು ಹಿಟ್ಟ. ಇದು ಸಕ್ರೆ ಪುಡಿ ಮಾಡ್ಕೊಳಕ್ತಾನೆ. ಸಕ್ರೆ ಪುಡಿ ಮಾಡ್ಕೊಂಡಿದ್ದನ್ನು ತೋರ್ಸಾಕ್ತಾನೆ ನಿಮ್ಗೆ. ಈಗ ತುಪ್ಪನ ಹಿಂಗೆ ಕರಗಿಸ್ಕೊಂಡನಿ. ಏಲಕ್ಕಿ ಪುಡಿ ಮಾಡ್ಕೊಂಡನಿ, ತುಪ್ಪ ಕರಗಿಸ್ಕೊಂಡನಿ. ಈಗ ಏಲಕ್ಕಿ ನೋಡ್ರಿ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ತಗೋತನು. ಈಗ ನಾನು ಹೆಸರು ಹಿಟ್ಟನ್ನು ಇಲ್ಲೇ ಹಾಕೊಳಕ್ತಾನೆ ಅದನ್ನ ಉಂಡಿ ಮಾಡಕತ್ತ ಹೇಳಿ. ಈಗ ಸಾಫ್ಟ್ ಆಗೈತಲ್ರಿ ಅದು ಹೆಸರು ಹಿಟ್ಟು. ಭಾರಿ ಸಾಫ್ಟ್ ಬಂದೈತಿ. ಬೆಸ್ಟ್ ಆಗೈತೆ ಅದು. ಯಾಕಂದ್ರೆ ಬ್ಯಾಳೆ ಅದು ಎಲ್ಲ ಕ್ಲೀನ್ ಮಾಡಿ ಸಿಪ್ಪೆ ಅದು ತೆಗೆದು ಬಿಸಿದ್ದೈತದು. ಈ ಹೆಸರು ಹಿಟ್ಟಿಗೆ ಎಷ್ಟು ಬೇಕಷ್ಟ ನಾನು ಎಷ್ಟು ತೊಗೊಂಡು ಅಷ್ಟು ಸಕ್ಕರೆ ಹಾಕೊಳಕತ್ತೇನೆ ರೀ. ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಸಕ್ಕರೆ ಹಾಕೋಬೋದು. ಈಗ ನೋಡ್ರಿ ಇದಕ್ಕೆ 2 ಸ್ಪೂನಿಗೆ ಇಷ್ಟು ಸಕ್ಕರೆ ಹಾಕೊಳಕತ್ತೇನೆ ನಾನು. ಇದಕ್ಕೇನು ಮಾಡ್ಬೇಕಂದ್ರೆ ಈಗ ಕರಗಿಸಿದ್ದು ತುಪ್ಪ ಇರ್ತೈತಲ್ರಿ, ತುಪ್ಪ ಹಾಕೊಳಕತ್ತೇನೆ ನೋಡ್ರಿ. ಇಷ್ಟು 1 ಕಪ್ಪಿನಷ್ಟು ತುಪ್ಪ ಹಾಕೊಳಕತ್ತೇನೆ ಇದಕ್ಕೆ. ಅಂದ್ರೆ ತುಪ್ಪದಲ್ಲೇ ಮಾಡೋದು ಇದು ಉಂಡಿ. ಈಗ ನೋಡ್ರಿ ತುಪ್ಪ ಇದಷ್ಟು ಮತ್ತೆ ಅದು ಹಿಡಿತಂದ್ರೆ ಮತ್ತೆ ಹಾಕೋಬೇಕು. ನೀವು ಸಕ್ಕರೆ ಎಷ್ಟು ಹಾಕೊಂಡಿರ್ತೀರಿ ಅದನ್ನು ನಿಮ್ಮ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿಯಾರ ಹಾಕೋರಿ, ಕಡಿಮೆಯಾರ ಹಾಕೋರಿ, ಹೆಂಗೆ ಹಾಕೋತೀರಿ ನಿಮ್ಮ ಇಷ್ಟ ಅದು. ಈಗ ನಾನು 2ಕ್ಕೂ ಸಕ್ಕರೆ ಹಿಟ್ಟನ್ನು ಸಮಾನಾಗಿ ತೊಗೊಂಡು ಪೂರ್ತಿಯಾಗಿ 1 ಕಪ್ಪಿನಷ್ಟು ತುಪ್ಪ ಅದಕ್ಕೆ ಈಗ ಹಾಕೊಂಡನಿ. ಮತ್ತು ಬೇಕಾದ್ರೆ ಹಾಕೊಳ್ಳೋದು. ಈಗ ನೋಡ್ರಿ ಉಂಡಿ ಅದಕ್ಕೆ ಇದನ್ನ ತುಪ್ಪ ಮತ್ತು ಹಿಟ್ಟ ಸಕ್ಕರೆ ಎಲ್ಲ ಹಾಕೊಂಡ ಈ ಥರ ಎಲ್ಲ ಉಂಡಿ ಹಿಟ್ಟಿಗೆ ಮಿದುವಂಗ ಮಾಡ್ಕೋಬೇಕು. ಅದನ್ನ ಕಾಳು ಸರಿಯಾಗಿ ಹುರಿದ್ರೆ ಆತ್ರಿ ಇದು ಚೆನ್ನಾಗಿ ಬರ್ತಾವೆ ಹೆಸರು ಉಂಡಿ. ಈಗ ಅದಕ್ಕೆ ನಾನು ಏಲಕ್ಕಿ ಹಾಕೊಳಕ್ತೇನೆ. ಸಕ್ರೆ ಪುಡಿ, ಏಲಕ್ಕಿ ಇವೆಲ್ಲ ಹಾಕೊಳಕ್ತೇನೆ. ನೀವೇನು ಬೇಕಾದ ಮ್ಯಾಲೆ ಡ್ರೈ ಫ್ರೂಟ್ಸ್ ಬೇಕಾದ ಹಚ್ಚೆ ನೀವು ಇದನ್ನು ಮಾಡ್ಬೋದು. ನಾನಿಲ್ಲೇ ಗೋಡಂಬಿ ಹಚ್ಚಾಕತ್ತಾನೆ. ಗೋಡಂಬಿ, ಬಾದಾಮಿ ಏನು ನಿಮಗೆ ಸಿಗ್ತೈತೆ ಅದನ್ನ ಹಚ್ಚ್ರಿ. ಈಗ ನಾನು ಪಿಸ್ತಾ ಹಚ್ಚಾಕ್ತಾನೆ. ನೀವು ಯಾವ್ದು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇರ್ತೈತಿ ಅದನ್ನ ಹಚ್ಬೋದು. ಈಗ ಸಕ್ಕರೆ, ತುಪ್ಪ, ಹೆಸರು ಹಿಟ್ಟು ಹಾಕಿ ಉಂಡಿ ಫುಲ್ ಫಸ್ಟ್ ಕ್ಲಾಸ್ ಆಗಿ ಉಂಡಿ ರೆಡಿ ಆಗ್ತಾವೆ. ಇದ್ರದ್ದು ಕಂಪ ಭಾರಿ ಚಂದ ಬರಾಕತೈತಿ. ಇದ್ರದ್ದು ಸುವಾಸನೆ ಅಗದಿ ಚಂದ ಬರಾಕತೈತ್ರಿ. ಸಕ್ಕರೆ ಹಾಕಿದ್ದ ಹೆಸರು ಉಂಡಿ ರೆಡಿ ಆಗಿದ್ದನ್ನ ನಾನು ಇಲ್ಲೇ ತೋರ್ಸಾಕ್ತೇನೆ ನಿಮಗೆ. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಇವು. ಇದನ್ನ ಸ್ಟೋರ್ ಮಾಡ್ಬೋದು. ಇದನ್ನ ಭಾಳ ದಿವಸ ತನೂ ಇಡ್ಬೋದು. ಒಂದು 15 ದಿವಸ ಆದ್ರೂ ಈ ಉಂಡಿ ಹಿಂಗಿಟ್ರೆ ಏನೂ ಆಗಲ್ಲ. ಇವು ಬೆಸ್ಟ್ ಇರ್ತಾವೆ. ಮಾಡಿ ನೋಡ್ರಿ ನೀವು, ಭಾಳ ಫಸ್ಟ್ ಕ್ಲಾಸ್ ಆಗಿರ್ತಾವೆ. ಈಗ ನೆಕ್ಸ್ಟ್ ಬಿಳಿ ಎಳ್ಳಿನ ಉಂಡಿ ಮಾಡಿ ತೋರಿಸ್ತೀನಿ ನೋಡ್ರಿ. ಬಿಳಿ ಎಳ್ಳಿನ ಉಂಡಿ ಭಾಳ ಪೌಷ್ಟಿಕ ಇರ್ತೈತದು. ಎಲ್ಲರೂ ತಿನ್ಬೋದು, ಮಕ್ಕಳು, ದೊಡ್ಡವರು, ಇವ್ರು ಶುಗರ್ದವ್ರು ತಿನ್ಬೋದು. ಇದನ್ನ ಬೆಲ್ಲ ಹಾಕಿ ಮಾಡಿದ್ರ ಅಷ್ಟ ಒಂದ್ ಇದ್ರೊಳಗ ಕಂಟೆಂಟ್ಸ್ ಎಲ್ಲಾ ಚಲೋ ಇರ್ತಾವ್ರಿ. ಅದಕ್ಕ ನಾನು ಇದನ್ನ ಮಾಡಿ ತೋರ್ಸಾಕ್ತಾನೆ ನಿಮ್ಗ. ಬಿಳಿ ಎಳ್ಳ
ಅವು ಸಿಗುದನು ಇದ್ರು ಜವಾರಿ ಮತ್ ಇನ್ನೊಂದ್ ಎಳ್ಳು ಸಿಗ್ತತ್ರಿ. ಅದು ಆ ತರದ್ ಎಳ್ಳಕ್ಕಿಂತ ಇವೇನ್ ಹೊಲದಾಗ ಬೆಳೆದಿರ್ತಾವಲ್ರಿ ಅವನ್ ನಾವ್ ರೈತರಿಂದ ತಗೊಂಡು ಈ ಎಳ್ಳನ್ನ ತೊಳೆದೋದು ತಗೊಂಡನಿ. ಇದಕ್ಕ ನಾನು ಸ್ವಲ್ಪ ಬಾದಾಮಿನೂ ತಗೊಂಡನ್ರಿ, ಬೆಲ್ಲ ತಗೊಂಡನಿ, ಆರ್ಗ್ಯಾನಿಕ್ ಬೆಲ್ಲದಿಂತ್ರ ಮಾಡಾಕತ್ತಾನೆ. ಈಗ ನೋಡ್ರಿ ಬಾದಾಮಿಯನ್ನ ಇದರ ಜೋಡಿ ಜಜ್ಜೆ ಕೂಡಿಸ್ಕೊಳಾಕ್ತಾನೆ ಸ್ವಲ್ಪ ಬಿಳಿ ಎಳ್ಳಿನ ಉಂಡಿ ಒಳಗನ, ಅಂದ್ರ ಎಲ್ಲಾನು ಇದ್ರೊಳಗ ಹಾಕಿ ಮಾಡಿದಂಗ ಆಕತ್ತ ಹೇಳಿ. ಈಗ ನೋಡ್ರಿ ಇದ್ರೊಳಗ ಸಣ್ಣಗ ಪೀಸ್ ಮಾಡ್ಕೊಂಡನಿ ಬಾದಾಮಿಯನ್ನ ಒಂದ್ ಇಷ್ಟ ಸಾಕ್ರಿ ಇದು, ಯಾಕಂದ್ರ ಜಾಸ್ತಿ ಪೀಸ್ ಏನ್ ಬೇಡ. ಇಷ್ಟ ಮಾಡಿ ನಾನು ಎಳ್ಳನ್ನ ಹುರ್ಕೊಂಡ ಇದ್ರೊಳಗ ತಗೋಬೇಕಾಗ್ತತ್ರಿ. ಈಗ ನೋಡ್ರಿ ಇಷ್ಟೆಲ್ಲ ಎಳ್ಳನ್ನ ನಾನು ತೊಳೆದು ಈ ಇದ್ರೊಳಗಿಂದೆಲ್ಲಾ ಕ್ಲೀನ್ ಮಾಡ್ಕೊಂಡದ್ ನಾನ್ ತಗೊಂಡನ್ರಿ. ಅವನ್ನ ಇದನ್ನ ಆಗ್ತತ್ರಿ, ಅವು ಕ್ಲೀನ್ ಇರ್ತಾವ ಕರೆ. ಅವು ರೈತರು ಬೆಳೆದಿದ್ದ ಎಳ್ಳಂದ್ರೆ ಇವು ಹೊಲದಿಂತ್ರ ಮಾಡ ತಂದಿರ್ತಾರಲ್ರಿ ಅಂತವ್ರಿ ಇವು ಎಳ್ಳ. ಬಾಳ ಜವಾರಿ ಎಳ್ಳ ತರಲ್ರಿ ಅವು. ಈಗ ಇವನ್ನ ನಾನು ಎರಡನ್ನು ಮಿಕ್ಸ್ ಮಾಡಿ ಇವನ್ನ ಹುರ್ಕೊಳಾಕ್ತಾನ್ರಿ. ಬಾದಾಮಿ ಮತ್ತೆ ಎರಡನ್ನು ಮಿಕ್ಸ್ ಮಾಡ್ಕೊಂಡ ಹುರ್ಕೊಳಾಕ್ತಾನ್ರಿ. ಬಾಳ ಒಳ್ಳೆ ಒಂದು ಪೌಷ್ಟಿಕವಾದ ಇದು ಉಂಡಿ ರೆಡಿ ಆಗ್ತತಿ. ಈಗ ಅದನ್ನ ನಾನು ಹುರಿದ ಇವನ್ನ ಒಂದ್ ಸ್ವಲ್ಪ ಆರಿಂದ ಇವನ್ ಮಿಕ್ಸಿಗೆ ಹಾಕೊಳಾಕ್ತಾನ್ರಿ. ಸ್ವಲ್ಪ ಬಿಸಿ ಇದ್ರ ನಡಿತೈತಿ, ಅಷ್ಟೇನ ಆರ್ಬೇಕಾಗಿಲ್ಲ. ಇವನ್ನೆಲ್ಲ ನಾನು ಈ ಬಾದಾಮಿ ಮತ್ತೆ ಎಳ್ಳನ್ನ ಹುರಿದ ಇವು ಎಳ್ಳ ಬಾಳ ಚಂದ ಅದಕ್ಕ ಒಂದ್ ಕಂಪ್ ಅನ್ನೋದು ಇದು ಬರ್ತೈತ್ರಿ, ಎಳ್ಳು ಹುರಿದಿದ್ದ ಆ ತರ ಬರ್ತೈತಿ. ಮತ್ತ ಅವು ಸಿಡಿತಾವ್, ಎಳ್ಳ ಆಗ್ತಾವ. ಅಷ್ಟ ಎಳ್ಳಾಗುತ್ತನ್ನು ಚಂದಂಗ್ ಹುರಿದ ಹಿಂಗ ಇದನ್ನ ಪೌಡರ್ ಮಾಡ್ಕೊಂಡ ನೋಡ್ರಿ. ನಾನು ಇದ್ರೊಳಗ ಬಾದಾಮಿನೂ ಸೇರೈತಿ. ಈಗ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡ ಇದಕ್ ಹಾಕಿ ಇದನ್ ಮತ್ ಗ್ರೈಂಡ್ ಮಾಡ್ತೇನ್ರಿ. ಅಂದ್ರ ಅದು ಎಲ್ಲಾ ಪೂರ್ತಿಯಾಗಿ ಬೆಲ್ಲ ಚಂದಾಗ ಮಿಕ್ಸ್ ಆಗ್ಲತ್ ಹೇಳಿನ ನಾನು ಇದ್ರೊಳಗ ಹಾಕಿ ಮಾಡಾಕತ್ತೇನ್ರಿ. ನೋಡ್ರಿ ಈಗ ಇದನ್ನ ಎಲ್ಲಾ ಮಿಕ್ಸ್ ಆಗೈತಿದು ಬೆಲ್ಲ. ಇದನ್ನ ನಾವು ನೋಡ್ರಿ ಹಿಂಗಾಗೈತಿ. ಇದು ಬೆಲ್ಲ ಮೆತ್ತಗ ಮಾಡ್ಕೊಂಡ ಇನ್ನೊಂದ್ ಸ್ವಲ್ಪ ಅದನ್ನ ಮಿಕ್ಸಿ ಒಳಗ್ ಹಾಕ್ಬಿಟ್ರೆ ಮೆತ್ತಗ ಆಗ್ತತ್ರಿ. ಅದು ಉಂಡಿ ಕಟ್ಟಾಕ ಬೆಸ್ಟ್ ಆಗ್ತತಿ. ಅದಕ್ಕ ನಾನು ಇದನ್ನ ಎಲ್ಲಾನು ಬೆಲ್ಲದ ಜೊತೆನ ನನ್ಗ ಇದ್ರೊಳಗ ಮಿಕ್ಸಿ ಒಳಗ್ ಹಾಕಿ ಮೆತ್ತಗ ಮಾಡ್ಕೊಂಡನೆ. ನೋಡ್ರಿ ಈಗ ಹೆಂಗಾಗೈತಿ ಪೇಸ್ಟ. ಈ ಪೇಸ್ಟಿಗೆ ಏನ್ ಮಾಡ್ತೀನಂದ್ರ ಸ್ವಲ್ಪ ತುಪ್ಪ ಕರಗಿಸಿ ಇದಕ್ಕ ಹಾಕೋಬೇಕ್ರಿ, ಅಂದ್ರ ಅದು ಉಂಡಿ ಮಸ್ತ್ ಆಗ್ತಾವ. ಈಗ ನಾನು ಇದನ್ನ ತುಪ್ಪನು ಕರಗಿಸಿ ಈ ಎಳ್ಳಿನ ಪೌಡ್ರಕ್ಕ ಹಾಕೊಂಡನ್ರಿ. ನಾನು ಎಲ್ಲಾನು ತುಪ್ಪ ಇದಕ್ಕ ಮಿಕ್ಸ್ ಮಾಡಾಕ್ತೇನೆ. ನೋಡ್ರಿ ಎಷ್ಟ್ ಚಂದ ಮಿಕ್ಸ್ ಆತಲ್ರಿ. ಇದು ಎಳ್ಳು ಚಂದಂಗ್ ಪೌಡ್ರು ಆಗೈತಿ. ಇದು ತುಪ್ಪನು ಮಿಕ್ಸ್ ಮಾಡೇನಿ. ಆಮೇಲೆ ಇದಕ್ಕೊಂದ್ ಸ್ವಲ್ಪ ಏನ್ರನೆ ಒಣ ದ್ರಾಕ್ಷಿ ಅದು ಹಚ್ಚಿ ಇವು ಉಂಡಿ ಮಾಡ್ಬೋದ್ರಿ. ಈಗ ನಾನು ಈ ದ್ರಾಕ್ಷಿ ತಗೊಂಡನಿ, ಕಪ್ಪು ದ್ರಾಕ್ಷಿ ರೀ. ಇವು ಬಾಳ ಹೆಲ್ತಿಗೆ ಒಳ್ಳೇದ್ರಿ. ಇವು ಎಲ್ಲ ಒಂದ್ ಔಷಧೀಯ ಗುಣ ಇರುವಂತಾವ ಇವೆಲ್ಲ ರೀ, ಎಳ್ಳಾಗ್ಲಿ ಇದು ಆಗ್ಲಿ. ಅದಕ್ಕ ನಾನು ಇದನ್ನ ಒಳ್ಳೇದತ್ ಹೇಳಿನ ಮಾಡಿ ತೋರ್ಸಾಕತ್ತೇನೆ ಬೆಲ್ಲ ಹಾಕಿ. ಈಗ ನೋಡ್ರಿ ಇಂಥ ಉಂಡಿ ದಿನಾ ಒಂದೊಂದ್ ತಿಂದ್ರುನ ಒಳ್ಳೇದತ್ರಿ. ಅದಕ್ಕ ನೋಡ್ರಿ ಈಗ ಎಷ್ಟ್ ಮಸ್ತ್ ಐತ್ ನೋಡ್ರಿ. ಇದು ಮಾಡುದನು ಈಜಿ ಐತ್ರಿ. ಇವನ್ನ ಎಳ್ಳು ಉಂಡಿನೂ ಭಾರಿ ಬೆಸ್ಟ್ ರೀ ಇವು. ಈಗ ನೋಡ್ರಿ ಈ ಒಂದೊಂದ್ ಒಣ ದ್ರಾಕ್ಷಿ ತಗೊಂಡ ಇದಕ್ ಹಚ್ಚಿ ನಾನು ಇವನ್ನ ಉಂಡಿಯನ್ನು ಕಟ್ಟಾಕ್ತೇನೆ. ಸ್ವಲ್ಪ ತುಪ್ಪ ಕರಗಿಸಿ ಹಾಕಿದ್ರಿಂತ್ರ ಅವು ಉಂಡಿ ಭಾರಿ ಮಸ್ತ್ ಬರ್ತಾವ್ರಿ, ತುಪ್ಪ ಹಾಕಿ ಮಾಡೋದ್ರಿಂತ್ರ. ನೋಡ್ರಿ ಇವೆಲ್ಲ ನೋಡಿ ನೀವು ಇದೇ ತರ ಮಾಡಿ ಮಕ್ಕಳಿಗೂ ಕೊಡ್ಬೋದು, ಎಲ್ಲ ದೊಡ್ಡವರು ತಿನ್ಬೋದು. ಈ ತರ ಒಂದು ಪೌಷ್ಟಿಕವಾದ ಉಂಡಿಯನ್ನ ನೀವು ಮಾಡಿ ಇಟ್ಕೋಬಹುದು. ಇವು ಒಂದ್ 15 ದಿವಸ ತನನು ಏನು ಹಾಳಾಗೋದಿಲ್ಲ, ಭಾರಿ ಮಸ್ತ್ ಆಗಿರ್ತಾವು. ಈಗ ನಮ್ ಸೂಪರ್ ಭೋಜನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ್ರ ನಮಗ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ ಒಳ್ಳೆ ಮಸ್ತ್ ಆಗಿರುವಂತ ಒಂದ ಈಜಿಯಾಗಿ ಮಾಡುವಂತದ್ರಿ. ಏನು ಇದ್ರೊಳಗೆ ಈ ಎಳ್ಳಿನ ಉಂಡಿ ಭಾರಿ ಮಸ್ತ್ ರೀ. ಇದ್ರೊಳಗ ವಿಟಮಿನ್ ಎ ಇರ್ತತಿ, ಮತ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ತತಿ. ಬಾಳ ಒಳ್ಳೆ ಫುಡ್ ಇದು. ಇದನ್ನ ನೀವು ಒಂದ್ಸಲ ಮಾಡಿ ನೋಡ್ರಿ. ನೆಕ್ಸ್ಟ್ ಈಗ ಶೇಂಗಾದ ಉಂಡಿ ಮಾಡೋದು ತೋರಿಸ್ತೀನಿ ನೋಡ್ರಿ. ಪಂಚಮಿ ಹಬ್ಬದ ಬತ್ತಂದ್ರ ಶೇಂಗಾ ಉಂಡಿ ಅಂದ್ರ ನಮಗೂ ಚಿಕ್ಕವರಿದ್ದಾಗ ಎಷ್ಟು ಖುಷಿ ಆಗ್ತಿತ್ತು, ಅಷ್ಟು ಖುಷಿ ಆಗ್ತೈತಿ ಶೇಂಗಾ ಉಂಡಿ ನೋಡಿದ್ರ. ಅದನ್ನ ಇವತ್ತ ನಾ ಮಾಡಿ ತೋರ್ಸಾಕ್ತೇನ್ರಿ. ನಾ ಇಲ್ಲೇ ಹುರಿದು ಶೇಂಗಾ ಕಾಳು ತಗೊಂಡನಿ. ಹುರಿದಿದ್ವ ಶೇಂಗಾ ಸಿಗ್ತಿರ್ತಾವಲ್ರಿ, ಯಾವ ಬೇಕಾದ್ರೂ ತಗೋಬಹುದು. ಮತ್ತ ಹಸಿ ಶೇಂಗಾನು ತಗೊಂಡಾದ್ರೂ ನಾವು ಹುರ್ಕೊಂಡ ನಾವು ಹಿಂಗ ಇದನ್ನ ಪುಡಿ ಮಾಡ್ಬೋದ್ರಿ. ಈಗ ನೋಡ್ರಿ ಹುರಿದುನ ಶೇಂಗಾ ತಗೊಂಡ ನಾನಿಲ್ಲೇ ಅದ್ರ ಸಿಪ್ಪೆನೆಲ್ಲ ತಕೊಳಾಕ್ತೇನ್ರಿ. ಎಲ್ಲಾ ಹುರಿದ ಶೇಂಗಾದ ಸಿಪ್ಪೆನು ಹಿಂಗ ತಕೋಬೇಕ್ರಿ. ಅದನ್ನ
ಈಗ ನೋಡ್ರಿ ಈಗ ಶೇಂಗಾ ಸಿಪ್ಪೆಯನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳಕತ್ತೇನೆ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಅವನ್ನ ಮಿಕ್ಸಿಗೆ ಹಾಕೋದಿರ್ತೈತ್ರಿ. ಈಗ ನೋಡ್ರಿ ಎಲ್ಲಾನು ಸಿಪ್ಪೆನ ನಾನು ಚೆನ್ನಾಗಿ ಬಿಡಿಸ್ಕೊಂಡನಿ. ಇಷ್ಟೊಂದು ಒಂದೊಂದು ಕಾಳು ಇದ್ರೂ ಏನಾಗಲ್ಲ. ಆದ್ರೆ ಈಗ ನೋಡ್ರಿ ಅದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೇನಿ. ಆರ್ಗ್ಯಾನಿಕ್ ಬೆಲ್ಲ ಅದನ್ನ ಕುಟ್ಟಿ ನಾನು ಇಟ್ಕೊಂಡೇನ್ರಿ ಪುಡಿ ಮಾಡಿ. ಈಗ ನಾನು ಶೇಂಗಾ ಹಾಕೋದ್ರ ಜೊತೆನೆ ಸ್ವಲ್ಪ ಬೆಲ್ಲನೂ ಹಾಕೋತೀನಿ. ಶೇಂಗಾದಾಗ ಪ್ರೋಟೀನ್ ಇರೋದ್ರಿಂತ ಶೇಂಗಾ ಉಂಡಿ ತಿಂದ್ರೆ ಒಂದ್ ಶಕ್ತಿ ಬಂದಂಗ ಆಗ್ತತಲ್ರಿ. ಮಕ್ಕಳಿಗಾದ್ರೂ ಎಲ್ಲಾರ್ಗು ಒಂದೊಂದಾದ್ರೂ ತಿನ್ನಬೇಕಂತ ಹೇಳೇನ ಶೇಂಗಾ ಉಂಡಿ ತಿಂತಿರ್ತಾರ್ರಿ. ಈಗ ನೋಡ್ರಿ ಈಗ ಶೇಂಗಾ ಅನ್ನ ನಾನು ತರಿತರಿಯಾಗೆ ಹಿಂಗ ಅದನ್ನ ಮಿಕ್ಸಿಗೆ ಹಾಕೊಳಕ್ತಾನೆ, ಗ್ರೈಂಡ್ ಮಾಡ್ಕೊಳಕ್ತಾನೆ. ಈಗ ಹಿಂಗ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ರ ಶೇಂಗಾ ಉಂಡಿ ಭಾಳ ಟೇಸ್ಟ್ ಬರ್ತೈತೆ ಅಂತ ಹೇಳೇನ ನಾನು ಮಾಡ್ಕೊಳಕ್ತೇನ್ರಿ. ಅದಕ್ಕೆ ಈಗ ಬೆಲ್ಲನೂ ಹಾಕೊಂಡನೆ ನಾನು. ಬೆಲ್ಲ ಹಾಕೊಂಡ ಅದು ಒಂದ್ಸಲ ಶೇಂಗಾ ಹಾಕೊಂಡ್ರೆ ಅದಕ್ಕೆ ಮತ್ತೆ ಬೆಲ್ಲನೂ ಹಾಕೊಂಡ ಒಮ್ಮೆ ಮಿಕ್ಸ್ ಮಾಡಿಬಿಟ್ರೆ ಅಂದ್ರೆ ಅದು ಶೇಂಗಾ ಉಂಡಿ ಬೆಸ್ಟ್ ಬರ್ತದೆ. ಈಗ ನೋಡ್ರಿ ಇದನ್ನ ಶೇಂಗಾಕ ಮತ್ತೊಂದ್ಸಲ ಶೇಂಗಾ ಹಾಕೊಳಕ್ತಾನೆ ನಾನು. ಈ ಶೇಂಗಾಕನ ಮತ್ತೊಂದ್ ಸ್ವಲ್ಪ ಬೆಲ್ಲ ಹಾಕೊಂಡ ಅದನ್ನ ಪೂರ್ತಿಯಾಗಿ ಮತ್ತೆ ಗ್ರೈಂಡ್ ಮಾಡ್ಬೇಕ್ರಿ. ಈಗ ಇದೇ ತರನೇ ನಾವೆಲ್ಲಾನು ಗ್ರೈಂಡ್ ಮಾಡ್ಬೇಕಾಕತಿ. ಯಾಕಂದ್ರೆ ಶೇಂಗಾ ಜೊತೆನ ಅದನ್ನ ಗ್ರೈಂಡ್ ಮಾಡಿದೀವಿ ಅಂದ್ರೆ ಬೆಲ್ಲನು ಸೇರಿಸಿ ಅದು ತರಿತರಿಯಾಗಿ ಬಂದ ಉಂಡಿ ಭಾಳ ಟೇಸ್ಟ್ ಬರ್ತಾವ್ರಿ. ಹಿಂಗ್ ಮಾಡ್ಕೊಂಡ ಒಂದು ಉಂಡಿ ಹದಕ್ಕ ಬರ್ಬೇಕ್ರಿ ಅದು. ಈಗ ನೋಡ್ರಿ ಎಷ್ಟು ಶೇಂಗಾದ ಉಂಡಿ ಹದಕ್ ಬಂದ್ಬಿಟ್ಟತಿ. ಇದು ಒಂದೊಂದ್ ಕಾಳಿದ್ರೂ ತೆಗದ ಅದನ್ನ ಉಂಡಿ ಕಟ್ಬೇಕ್ರಿ. ಈಗ ನಾ ಉಂಡಿ ಕಟ್ಟುದನ್ನ ನಿಮಗ್ ತೋರಿಸ್ನು. ಭಾಳ ಮಸ್ತ್ ಬರ್ತಾವು ಉಂಡಿ. ಅದು ಉಂಡಿ ಮಾಡೋದು ಪದ್ಧತಿ ಹೆಂಗೈತಂದ್ರ ರೀ, ಉಂಡಿ ಮಾಡ್ತಾ ಮಾಡ್ತಾ ಶೈನಿಂಗ್ ಬರ್ಬೇಕ್ರಿ. ಅದು ಅಷ್ಟ್ರ ಉಂಡಿ ಕಟ್ಟುದ್ರಾಗ ಅವಾಗಿನ ಕಾಲದಾಗ ಎಲ್ಲ ಎಷ್ಟು ಚಂದ ಉಂಡಿ ಕಟ್ಟವ್ರೆಲ್ಲ ಹೇಳ್ತಿದ್ರು ದೊಡ್ಡವ್ರೆಲ್ಲ. ಹೆಂಗ್ ಬರ್ಬೇಕಪ್ಪ ಅದು ಉಂಡಿ ಅಂದ್ರ ಅದು ಹಿಂಗ್ ಶೈನಿಂಗ್ ಬರ್ಬೇಕ್ರಿ ಉಂಡಿ ಕಟ್ತಾ ಕಟ್ತಾ. ಅಷ್ಟ ಇದಕ್ಕೇನು ಎಣ್ಣೆ ಬೇಕಾಗಿಲ್ಲ, ತುಪ್ಪ ಬೇಕಾಗಿಲ್ಲ, ಏನೂ ಇಲ್ರಿ. ಬರೀ ಅದು ಬೆಲ್ಲ ಶೇಂಗಾ ಎರಡು ಇದ್ರ ನಾವು ಶೇಂಗಾ ಉಂಡಿ ಎಷ್ಟು ಬೇಕಾದಷ್ಟು ಮಾಡ್ಕೋಬಹುದು. ಮತ್ತು ಈಜಿಯಾಗೆ ನಾವು ಬೇಗನೇನು ಈ ಶೇಂಗಾ ಉಂಡಿ ಮಾಡ್ಕೋಬಹುದು. ಯಾಕಂದ್ರೆ ಶೇಂಗಾನ ಹುರಿದಿರ್ಲಿಲ್ಲ ಅಂದ್ರೆ ಅಷ್ಟ ಹುರಿದಿರ್ತತ್ರಿ. ಇಲ್ಲೇನ ಹುರಿದು ಶೇಂಗಾ ಇದ್ದು ಅಂದ್ರೆ ಬೆಲ್ಲನೂ ಕುಟ್ಟಿಟ್ಕೊಂಡ ಶೇಂಗಾ ತಗೊಂಡ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಶೇಂಗಾ ಉಂಡಿ ರೆಡಿ ರೀ. ಭಾಳ ಈಜಿಯಾಗೆ ನಾವು ಶೇಂಗಾ ಉಂಡಿಯನ್ನ ಮಾಡ್ಕೋಬಹುದು. ನೋಡ್ರಿ ಈಗ ಶೇಂಗಾ ಉಂಡಿ ಹೆಂಗ್ ರೆಡಿ ಆಗ್ತಾವಂದ್ರ ಇದೇ ಥರನ ಹಿಂಗೆ ಕಟ್ಬೇಕ್ರಿ. ಕಟ್ತಾ ಕಟ್ತಾ ಶೈನಿಂಗ್ ಬರ್ಬೇಕು ಅದು ಉಂಡಿ. ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಹೆಂಗೆ ಬರ್ಬೇಕು. ಹಿಂಗೆ ಬರ್ಬೇಕ್ರಿ ಅದು. ಹಿಂಗೆ ನಾವು ಎಲ್ಲ ಉಂಡಿನೂ ಇದನ್ನ ಚಂದಂಗೆ ಮಿಕ್ಸ್ ಮಾಡಿ ಅದು ಬೆಲ್ಲ ಅದ್ರೊಳಗೆ ಗ್ರೈಂಡ್ ಮಾಡಿದ್ರೂ ನಾವು ಮತ್ತೆ ಹೊರಗಡೆ ಅದನ್ನೇನು ಪೌಡ್ರ್ ಮಾಡ್ಕೊಂಡಿರ್ತೀವಲ್ರಿ ಅದನ್ನೆಲ್ಲ ಚಂದಂಗೆ ಏನು ಎಲ್ಲಾನು ಮಿಕ್ಸ್ ಆಗುವಂಗೆ ಮಾಡ್ಕೋಬೇಕ್ರಿ. ಅದನ್ನ ಎರಡು ಚಂದ ಮಿಕ್ಸ್ ಆಗ್ಬೇಕ್ರಿ. ಶೇಂಗಾ ಬೆಲ್ಲ ಎರಡು ಚಂದಂಗೆ ಮಿಕ್ಸ್ ಆಗ್ಬೇಕು. ಈಗ ನೋಡ್ರಿ ಎಷ್ಟು ಮಸ್ತ್ ಬರಾಕತ್ತಾವು. ಹಿಂಗೆ ನಾವು ಎಲ್ಲ ಇದೇ ಥರನ ಎಲ್ಲ ಉಂಡಿಯನ್ನು ಕಟ್ಕೋಬೇಕಾಗ್ತತ್ರಿ. ಭಾಳ ಮಸ್ತಾಗಿರುವಂಥ ಮತ್ತು ಈಜಿ ಆಗಿರುವಂಥ ಆರೋಗ್ಯಕರ ಒಂದು ಉಂಡೆ ಅಂದ್ರೆ ಶೇಂಗಾ ಉಂಡೆ ರೀ. ಭಾಳ ಮಸ್ತಾಗಿ ಬರೋದು. ಯಾಕಂದ್ರೆ ಬೆಸ್ಟ್ ಇರ್ತೈತ್ರಿ. ಪ್ರೋಟೀನು ಅದ್ರೊಳಗೆ ಇರೋದ್ರಿಂತ ಮತ್ತು ಬೆಲ್ಲ ಹಾಕಿ ಕಟ್ಕೋದಿರ್ತೈತ್ರಿ. ಸಕ್ಕರೆ ಅದು ಏನು ಹಾಕೋದಿರೋದಿಲ್ಲ. ಇದಕ್ಕೆ ಬೆಲ್ಲದನ್ನ ಇರ್ತೈತಲ್ಲ ಅದಕ್ಕೆ ಹಿಂಗಾಗಿ ಭಾಳ ಅದು ಟೇಸ್ಟಿಯಾದ ಒಂದು ಉಂಡಿ ರೀ ಇದು. ಶೇಂಗಾ ಉಂಡಿ ಈಗ ರೆಡಿ ಆದ ನೋಡ್ರಿ. ಶೇಂಗಾ ಉಂಡಿ ಮಸ್ತಾಗಿರುವಂಥ ಒಂದು ಟೇಸ್ಟಿಯಾದ ಶೇಂಗಾ ಉಂಡಿ ರೆಡಿ ಆಗೈತಿ. ಅದಕ್ಕೆ ನಿಮ್ಗೆ ಈ ವಿಡಿಯೋ ತೋರಿಸೈತಿ. ನೀವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇವ್ರಿ. ಇದೇ ಥರನ ನೀವು ತರಿಯಾಗೆ ಗ್ರೈಂಡ್ ಮಾಡ್ಕೊಂಡ ಉಂಡಿ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸೂಪರಾಗಿ ಮಸ್ತಾಗಿರ್ತಾವ್ರಿ ಉಂಡಿ. ನೋಡ್ರಿ ಎಷ್ಟು ಮಸ್ತಾಗಿರೋ ಒಂದು ಉಂಡಿ ಈಗ ನಾನು ನಿಮಗೆ ತೋರಿಸ್ನು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವ್ರಿ. ನೆಕ್ಸ್ಟ್ ಈಗ ತಂಬಿಟ್ಟಿನ ಉಂಡಿ ಮಾಡಿ ತೋರ್ಸಾಕತ್ತೇನೆ ನೋಡ್ರಿ. ಅವಕ್ಕೆಲ್ಲ ಇವನ್ನ ಇಂಗ್ರೀಡಿಯೆಂಟ್ಸ್ ಕಡ್ಲೆಕಾಳು ತೊಗೊಂಡೈತ್ರಿ. ಮತ್ತು ಬಿಳಿ ಎಳ್ಳು, ಜೋಳದ ಇವು ಇರ್ತಾವಲ್ರಿ, ಬಿಳಿ ಜೋಳದ ಹಳ್ಳಿನ ಜೋಳ ತೊಗೊಂಡೈತಿ, ಸಜ್ಜಿ ತೊಗೊಂಡೈತ್ರಿ, ನವಣೆ ತೊಗೊಂಡೈತಿ. ನವಣೆ ಇವೆಲ್ಲ ಸಿರಿಧಾನ್ಯ ಒಳಗೂ ಬರ್ತಾವ್ರಿ. ಭಾಳ ಪೌಷ್ಟಿಕ ಇದು. ಈಗ ಬಿಳಿ ಎಳ್ಳನ್ನು ತೊಗೊಂಡೈತ್ರಿ. ಆಮೇಲೆ ಕಡಲೆಕಾಳನ್ನು ತೊಗೊಂಡು ಕಡಲೆಕಾಳನ್ನು ಎಲ್ಲನೂ ಒಂದೊಂದು ಅಷ್ಟಷ್ಟ ಒಂದು ಬಟ್ಲ ಅಷ್ಟು ತೊಗೊಂಡೈತ್ರಿ. ಅವನ್ನೆಲ್ಲನೂ ಮಿಕ್ಸ್ ಮಾಡಿ ಅವು ಒಂದೊಂದಾಗಿ ಹುರಿದು ಮಿಕ್ಸ್ ಮಾಡಿ ಪುಡಿ ಮಾಡ್ಬೇಕಾಗ್ತತಿ. ಈಗ ನೋಡ್ರಿ ಈಗ ಕಡಲೆಕಾಳನ್ನು ನಾನು ಹುರ್ಕೊಳಕತ್ತೀನಿ. ಕಡಲೆಕಾಳ ಹೆಂಗೆ ಹುರಿಬೇಕಂದ್ರೆ ಚಂದ ಕೆಂಪ ಬರ್ಬೇಕ್ರಿ. ಅವು ಅದೇ ಥರನ ಹುರಿಬೇಕು ಅವನ್ನ ಚಂದಂಗೆ. ಈಗ ನೋಡ್ರಿ ಕಡಲೆಕಾಳು ಮಸ್ತಂಗೆ ಹುರಿದಾವು. ಇವನ್ನ ಹುರಿದು ತಕ್ಕೋಬೇಕ್ರಿ ಒಂದು ಕಡೆ. ಆಮೇಲೆ ಈಗ ಸಜ್ಜಿ ಹುರ್ಕೊಳಕತ್ತೇನೆ ರೀ. ಎಲ್ಲನೂ ಒಂದು ಕೆಂಪಾಗುವಂಗೆ ಚಂದಂಗೆ ಹುರಿಬೇಕ್ರಿ ಅವನ್ನ. ಅದರಿಂದ ಅದು ಟೇಸ್ಟ್ ಬರ್ತತಿ. ಈಗ ನೋಡ್ರಿ ಇದನ್ನು ಆಗೈತೆ ನೋಡ್ರಿ. ಸಜ್ಜಿನೂ ಎಲ್ಲನೂ ಹುರ್ಕೊಂಡು ತಗೊಳಕತ್ತೇನೆ ರೀ. ಈಗ ಏನು 5 ಐಟಮ್ಸ್ ಅದಾವ್ರಿ ಇವು. ಇವನ್ನೆಲ್ಲನೂ ನಾನು ಬಿಳಿ ಎಳ್ಳು,
ಇವನು ಚಟಪಟ ಅನ್ನೋ ತನಕನೂ ಎಳ್ಳ ಹುರ್ಕೋಬೇಕ್ರಿ. ಹುರ್ಕೊಂಡು ಚಂದಂಗೆ ಇದು ಮೀಡಿಯಮ್ ಫ್ಲೇಮ್ನಾಗ ಇಟ್ಟ ಹುರಿರಿ. ಯಾಕಂದ್ರೆ ಅವು ಬೇಗ ಇದು ಆಗ್ಬಿಡ್ತಾವೆ, ಕಪ್ಪಾಗ್ಬಿಡ್ತಾವೆ. ಅದಕ್ಕೆ ಈಗ ಇವೆಲ್ಲ ಹುರಿದಾವ್ರಿ ತಕ್ಕೊಳಾಗ್ತಾನೆ. ಈಗ ನೆವನಿ ಹುರ್ಕೊಳಾಗ್ತಾನೆ ರೀ. ಇವು ನೋಡ್ರಿ ಎಷ್ಟು ಚಂದ ಮಾಡ್ಯಾರು ನೆವನಿ. ಎಲ್ಲಕ್ಕೂ ಎಲ್ಲ ಕಾಳಿಗೂ ಒಂದು ಬೆಲೆ ಐತೆ ನೋಡ್ರಿ. ಯಾಕಂದ್ರೆ ಈಗ ಒಂದೊಂದು ಹಬ್ಬಕ್ಕೆ ಒಂದೊಂದು ಕಾಳಿಗೂ ವ್ಯಾಲ್ಯೂ ಇರ್ತೈತಿ. ಈಗ ನೋಡ್ರಿ ಇದಕ್ಕೆ ನೆವನಿನೂ ತೊಗೊಂಡೈತಿ, ಬಿಳಿ ಎಳ್ಳು ತೊಗೊಂಡೈತಿ, ಸಜ್ಜಿ ತೊಗೊಂಡೈತಿ. ಈಗ ನಾನು ಹಳ್ಳಿನ ಜೋಳ ಇರ್ತಾವಲ್ರಿ ಅವನ್ನ ಹುರ್ಕೊಳಾಗ್ತಾನೆ. ಇದನ್ನ ಜೋರಾಗಿ ಇಡೋದು ಬ್ಯಾಡ್ರಿ, ಯಾಕಂದ್ರೆ ಇವು ಹಳ್ಳಾಗಿ ಹೋಗ್ಬಿಡ್ತಾವೆ. ನಮಗೆ ಬೇಕು ಇದ್ರದ್ದು ಹಿಟ್ಟು ಬೇಕಾಗೈತೆ. ಅದಕ್ಕೆ ನಾನು ಇದನ್ನ ಎಳ್ಳನ್ನ ಹುರ್ಕೊಳಾಗ್ತಾನೆ. ಇವು ಈಗ ಸ್ವಲ್ಪ ಚಟ್ಪಟನ ಆಗ್ತಾವ್ರಿ, ತಗೊಂಬಿಡೋದ್ರಿ. ಕೆಂಪಾಗ್ಯಾವಲ್ರಿ ಈಗ ಸಾಕಷ್ಟ. ಇವನು ಅಷ್ಟೂ ಮಿಕ್ಸ್ ಮಾಡಿ ನಾನು ಪೌಡ್ರ್ ಮಾಡ್ಕೊಳಾಗ್ತಾನೆ ನೋಡ್ರಿ. ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿದ ಪೌಡ್ರನ್ನ ಇಲ್ಲಿ ಹಾಕೊಳಾಗ್ತಾನೆ ನೋಡ್ರಿ. ಚಂದಂಗೆ ಅದು ಪೇಸ್ಟ್ ಮಾಡ್ಕೋಬೇಕ್ರಿ. ಅಂದ್ರೆ ಅದು ಇದಕ್ಕೆ ಬೆಲ್ಲ ಹಾಕಿ ಉಂಡೆ ಮಾಡ್ತಾರೆ. ಈಗ ಎಲ್ಲ ಕಾಳುಗಳು ಹುರ್ಕೊಂಡನಲ್ರಿ ಅವನ್ನೆಲ್ಲ ಮಿಕ್ಸಿ ಒಳಗೆ ಹಾಕಿ ಪೌಡ್ರ್ ಮಾಡ್ಕೊಳಾಗ್ತಾನೆ ರೀ. ಇದನ್ನೇನು ಪೌಡ್ರ್ ಮಾಡ್ಕೊಂಡಿದ್ದಕ್ಕೆ ನಾವು ಬೆಲ್ಲ ಹಾಕಿ ಇದನ್ನು ಉಂಡೆ ಮಾಡೋದಿರ್ತೈತಿ. ಈಗ ನೋಡ್ರಿ ಹಿಂಗೆ ಪೌಡ್ರ್ ಆಗ್ಬೇಕದು ಚಂದಂಗೆ. ಈ ಪೌಡ್ರನ್ನು ನಾನು ತಂಬಿಟ್ಟಿಗೆ ತೊಗೊಳಾಗ್ತಾನೆ ರೀ. ಇದನ್ನು ಏನು ಮಾಡೋದು, ಬೆಲ್ಲ ಬೆಲ್ಲ ಕರಗಿಸ್ಬೇಕ್ರಿ ಸ್ವಲ್ಪ. ಯಾಕಂದ್ರೆ ಇದಕ್ಕೆ ಮಿಕ್ಸ್ ಆಗೋದಿಲ್ಲ ಅದು ಹಂಗೆ ಬೆಲ್ಲ ಹಾಕಿದ್ರೆ. ಅದಕ್ಕೆ ನಾನೀಗ ಇಲ್ಲಿ ಇದಕ್ಕೆ ಕರಗಿಸೆ ಇದನ್ನು ಬೆಲ್ಲ ಹಾಕೋತಾನೆ ರೀ. ಈಗ ಬೆಲ್ಲ ಕರಗಿಸಾಕತ್ತಾನೆ. ಅದನ್ನ ಚಂದಂಗೆ ಕರಗಿಸೆ ಇದನ್ನ ಸೋಸ್ಕೊಳಾಗ್ತಾನೆ ರೀ. ಬೆಲ್ಲ ಸೋಸ್ಕೊಂಡು ಇದಕ್ಕೆ ನಾನು ಏನು ಪೌಡ್ರ್ ಮಾಡ್ಕೊಂಡಿವಲ್ರಿ ಅದಕ್ಕೆ ಹಾಕಿ ತಂಬಿಟ್ಟು ಮಾಡೋಕೆ ಕಲಿಸ್ಕೊತೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ನಾನು ತುಪ್ಪ ಹಾಕೊಳಾಗ್ತಾನೆ. ಬೆಲ್ಲ ಕರಗಿಸಿದಕ್ಕೆ ಅಂದ್ರೆ ತುಪ್ಪ ಹಾಕಿದ್ರೆ ಉಂಡೆ ಚಲೋ ಆಗ್ತಾವ್ರಿ, ಅದಕ್ಕೆ ಹಾಕೊಳಾಗ್ತಾನೆ. ಈಗ ನೋಡ್ರಿ ಈ ಹಿಟ್ಟಿಗೆ ಈ ಬೆಲ್ಲದ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಾಕ್ತಾನೆ ಚಂದಂಗೆ. ಇದಕ್ಕೆ ತುಪ್ಪನೂ ಹಾಕಿರೋದ್ರಿಂದ ಉಂಡೆ ಚಂದ ಬರ್ತಾವ್ರಿ. ಈಗ ನೋಡ್ರಿ ಇದೆಲ್ಲ ಚಂದಂಗೆ ಮಿಕ್ಸ್ ಆತಲ್ರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತತಿ. ಈ ಹಬ್ಬದಾಗ ಅಂದ್ರೆ ಪಂಚಮಿ ಹಬ್ಬ ಅಂದ್ರೆ ಇದೊಂದು ಮಾಡಿದ್ರೆ ಹಳ್ಳಿಟ್ಟಿನ ಉಂಡೆ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತತಿ ರೀ. ತಂಬಿಟ್ಟಿನ ಉಂಡೆ, ಹಳ್ಳಿಟ್ಟಿನ ಉಂಡೆ. ಅದಕ್ಕೆ ನಾನು ಇದನ್ನ ಮಾಡಾಕ್ತಾನೆ. ಕರಿ ಎಳ್ಳಿನ ಉಂಡಿನೂ ಮಾಡ್ತಾರ್ರಿ, ಇದನ್ನೂ ಮಾಡ್ತಾರೋ ನೋಡ್ರಿ. ಈ ಹಬ್ಬ ಅಂದ್ರನ ಎಳ್ಳಿಂದು ಮತ್ತು ಎಳ್ಳು ಹುರಿದು ಇವನ್ನ ಮಾಡ್ತಿರ್ತಾರಲ್ರಿ. ಅದಕ್ಕೆ ನಾನು ಈ ಉಂಡೆ ಮಾಡಿ ತೋರ್ಸಾಕತ್ತಾನೆ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ. ಎಲ್ಲ ಸಿರಿಧಾನ್ಯ ಇರೋದ್ರಿಂದ ಉಂಡೆ ಪೌಷ್ಟಿಕನೂ ಅಷ್ಟೇ ಇರ್ತೈತಿ. ಇದು ಟೇಸ್ಟೂ ಹಂಗೆ ಇರ್ತೈತೆ ರೀ. ಈಗ ಬೆಲ್ಲ ಚಂದಂಗೆ ಎಷ್ಟು ಬೇಕಷ್ಟು ನಿಮ್ಗೆ ಭಾಳಷ್ಟು ಜಾಸ್ತಿನೇ ಹಾಕ್ಬೇಕ್ರಿ ಒಂದು ಸ್ವಲ್ಪ, ಅಂದ್ರೆ ಅದು ಟೇಸ್ಟ್ ಬರ್ತಾವೆ. ಈಗ ನೋಡ್ರಿ ಉಂಡೆ ಎಷ್ಟು ಮಸ್ತ್ ಆಗ್ಯಾವ. ಹಿಂಗೆ ನಾನು ಇದೇ ಥರನ ಎಲ್ಲ ಇದು ತಂಬಿಟ್ಟಿನ ಉಂಡೆಯನ್ನು ಮಾಡ್ಕೊಂಡು ನಿಮಗೆ ತೋರ್ಸಾಕ್ತಾನೆ ರೀ. ಭಾಳ ಅಂದ್ರೆ ಭಾಳ ಫಸ್ಟ್ ಕ್ಲಾಸ್ ಆಗಿರ್ತಾವೆ, ಟೇಸ್ಟೂ ಹಂಗಾಗಿರ್ತಾವೆ. ಈ ಥರ ಎಲ್ಲ ಕಾಳುಗಳನ್ನು ಕೂಡಿಸಿ ನೀವು ಉಂಡೆ ಮಾಡಿ ನೋಡ್ರಿ, ಮಸ್ತಾಗಿರ್ತೈತಿ ತಂಬಿಟ್ಟು. ಈಗ ದಿಢೀರ್ ಅಕ್ಕಿ ಚಕ್ಲಿ ಮಾಡೋದು ತೋರಿಸ್ತೀನಿ ರೀ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ. ಚಕ್ಲಿ ಭಾಳ ಮೃದುವಾಗಿ ಬರ್ತಾವ್ರಿ, ಕ್ರಿಸ್ಪಿಯಾಗಿ ಬರ್ತಾವೆ. ಈಗ ನಾನು ಅದಕ್ಕೆ ಪುಟಾಣಿ ತೊಗೊಂಡನ್ರಿ. ಪುಟಾಣಿ ಒಂದು ಬೌಲ್ನಷ್ಟು ತೊಗೊಂಡನ್ನ. ಈಗ ಈ ಪುಟಾಣಿ ಅಷ್ಟು 2 ಪಟ್ಟು ಹಿಟ್ಟು ತೊಗೋಬೇಕಾಗ್ತದೆ, ಅಕ್ಕಿ ಹಿಟ್ಟು. ಈಗ ನೋಡ್ರಿ ಪುಟಾಣಿಯನ್ನು ಗ್ರ್ಯಾಂಡ್ ಮಾಡ್ಕೊಂಡನ್ ನಾನು ಮಿಕ್ಸಿಗೆ ಹಾಕಿ ಇದನ್ನ ಒಂದು ಪಾತ್ರೆಗೆ ಹಾಕೊಳಾಗ್ತಾನೆ ನಾನು. ಈಗ ನಾನು ಅಕ್ಕಿ ಹಿಟ್ಟನ್ನು ನಾನು ಪುಟಾಣಿ ಹಿಟ್ಟು ಎಷ್ಟು ತೊಗೊಂಡಿನಲ್ರಿ ಅದ್ರ 2ರಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿನಿ. ಅಕ್ಕಿ 2 ಇದ್ರೆ ಪುಟಾಣಿ 1 ಇರ್ಬೇಕ್ರಿ. ಅಷ್ಟನ್ನ ಇದನ್ನು ನಾನು ಸೋಸ್ಕೊಳಾಗ್ತಾನೆ. ಇದು ಸೋಸ್ಕೊಂಡು ಎರಡನ್ನು ನಾವು ಸೋಸ್ಕೊಂಡು ಮತ್ತು ಪುಟಾಣಿ ಹಿಟ್ಟನ್ನು ಇದ್ರ ಜೊತೆ ಸೋಸ್ಕೊತೀನಿ ರೀ. ಸಾನಿಗೆ ಒಳಗೆ ಹಾಕಿ ಸೋಸ್ಕೊಂಡು ಇದನ್ನ ಹಿಟ್ಟು ನಾನು ತೊಗೊಳಾಗ್ತಾನೆ ರೀ. ಈಗ ನೋಡ್ರಿ ಇದೆಲ್ಲ ಕ್ಲೀನಾಗಿ ಸೋಸ್ಕೊಂಡು ಇದೆಲ್ಲ ಹಿಟ್ಟು ತೊಗೊಂಡೈತ್ರಿ. ಇದನ್ನ ನಾನು ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆಲ್ಲ ಖಾರ ಉಪ್ಪು ಎಲ್ಲ ಹಾಕೋಬೇಕಾಗ್ತೈತಿ. ನೋಡ್ರಿ ಇದಕ್ಕೆ ಹಾಕೊಳಾಗ್ತಾನೆ. ಈಗ 2 ಅಕ್ಕಿ ಹಿಟ್ಟು 1 ಪುಟಾಣಿ ಹಿಟ್ಟು ರೀ. ಅದೊಂದು ಪುಟಾಣಿ ಹಿಟ್ಟು ಮನೇಲಿ ಮಿಕ್ಸಿ ಒಳಗೆ ಮಾಡ್ಕೋಬೋದು. ಈಗ ನೋಡ್ರಿ ನಾ ಜೀರಿಗೆ ಅಜ್ವಾನ ಇವನ್ನೆಲ್ಲ ಇದಕ್ಕೆ ಹಿಟ್ಟಿಗೆ ಹಾಕೊಳಾಗ್ತಾನೆ ರೀ. ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ನಾನು ಈಗ 2 ಬೌಲ್ ತೊಗೊಂಡಲ್ಲ, ಅದ್ರ ಮೇಲೆ ಈ ಸ್ಪೂನ್ ತೊಗೊಂಡು ಹಾಕೊಳಾಗ್ತಾನೆ ರೀ. ನೀವು ಉಪ್ಪು ಎಷ್ಟು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿನೂ ಹಾಕೊಳಾಗ್ತಾನೆ ರೀ. ಅಚ್ಚ ಖಾರದ ಪುಡಿ ತೊಗೊಂಡೈತಿ. ಇದಕ್ಕೆ ಚಕ್ಲಿಗೆ ಯಾವಾಗಲೂ ಅಚ್ಚ ಖಾರದ ಪುಡಿ ತೊಗೋತಾನೆ, ಟೇಸ್ಟ್ ಬರ್ತಾವೆ ಚಕ್ಲಿ. ಇದನ್ನ ಹಾಕಾಗ್ತೈತಿ. ಹಿಂಗನ್ನು ಸ್ವಲ್ಪ ಹಿಂಗೆ ಹಾಕೊಳಾಗ್ತೈತೆ ರೀ. ಇವನ್ನೆಲ್ಲ ಹಾಕೊಂಡು ಆದಮೇಲೆ ನಾನು ಬಿಳಿ ಎಳ್ಳನ್ನು ಒಂದು 2 ಸ್ಪೂನ್ ತೊಗೊಂಡನ್ರಿ. ಬಿಳಿ ಎಳ್ಳು ಹಾಕೋದ್ರಿಂತ ಭಾಳ ಕ್ರಿಸ್ಪಿ ಚಲೋ ಬರ್ತಾವ್ರಿ, ಟೇಸ್ಟೂ ಭಾಳ ಬರ್ತಾವೆ ಚಕ್ಲಿ ಅಂತೇಳಿ ನಾನು ಬಿಳಿ ಎಳ್ಳನ್ನು ತೊಗೊಂಡನಿ. ಇವನ್ನೆಲ್ಲ ಚಂದಂಗೆ ಈಗ ಮಿಕ್ಸ್ ಮಾಡಾಕ್ತಾನೆ.
ಈಗ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಇದನ್ನೆಲ್ಲ ಹಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಎಣ್ಣೆ ಸ್ವಲ್ಪ ಕಾಯ್ಸಕ್ಕೆ ಇಟ್ಟಿರ್ಬೇಕ್ರಿ. ಆ ಕಾಯಿಸಿದಂಥ ಎಣ್ಣೆನ ಇದಕ್ಕೆ ಹಾಕ್ಬೇಕ್ರಿ. ಬಿಸಿ ಬಿಸಿ ಆಗಿರ್ಬೇಕು ಎಣ್ಣೆ ಹಾಕ್ಬೇಕ್ರಿ ಇದಕ್ಕೆ. ಆಮೇಲೆ ಬೆಣ್ಣೆನೂ ಹಾಕೋರಿ. ಈಗ ನಾವು ಇಲ್ಲೇ ಕಾಯಿಸಿ ಎಣ್ಣೆ ಹಾಕೈತ್ರಿ ಇದಕ್ಕೆ ಹಿಟ್ಟಿಗೆ. ಇದು ಹೆಂಗೆ ಬರ್ಬೇಕಂತಂದ್ರೆ ಈಗ ಬಿಸಿ ಬಿಸಿ ಆಗಿರುವಾಗ ಅದನ್ನ ಹಿಡಿಬಾರ್ದ್ರಿ, ನೋಡ್ಕೊಂಡ ನಾವು ಕೈಲೇ ಹಿಂಗೆ ಅದನ್ನೆಲ್ಲ ನೀಟಂಗೆ ಕಲಿಸ್ಕೋಬೇಕ್ರಿ. ಅದಕ್ಕೆ ನಾನು ಬಿಸಿ ನೀರು ಇರ್ತಾವಲ್ರಿ ಅವನ್ನ ತೊಗೊಂಡು ನಾನು ಹಾಕಾಕ. ಈಗ ಕಾಯಿಸಿದ ನೀರು ಭಾಳ ಒಂದು ಸ್ವಲ್ಪ ಸುಡು ಇರ್ಬೇಕ್ರಿ ನೀರು. ನಾವು ಹೆಂಗೆ ರೊಟ್ಟಿ ಹಿಟ್ಟಿಗೆ ಅದು ಜಿಗೆ ಹಾಕೋತೇವೆ ಆ ಥರ ನೀರು ಬಿಸಿ ಬಿಸಿ ಆಗಿದ್ರೆ ಇದಕ್ಕೆ ಚಕ್ಲಿ ಹಿಟ್ಟು ಮಸ್ತ್ ಆಗುತ್ತೆ ರೀ. ಈಗ ನೋಡ್ರಿ ನಾ ಬಿಸಿ ಬಿಸಿ ನೀರು ಹಾಕೇನಿ. ನೀವು ಇದನ್ನ ನೋಡ್ಕೊಂಡ ನೀವು ಎಷ್ಟು ಬೇಕಷ್ಟು ನೀರು ಹಾಕೋತ ಇದನ್ನ ಹಿಟ್ಟನ್ನು ನಾದ್ಕೋಬೇಕಾಗ್ತದೆ ರೀ. ಈಗ ನೋಡ್ರಿ ಇದನ್ನೆಲ್ಲ ಚಂದಂಗೆ ಮಸ್ತಂಗೆ ಇದನ್ನು ಹಿಟ್ಟನ್ನು ಮಿದ್ದೆ ನಾದ್ಕೋಬೇಕ್ರಿ. ಆಮೇಲೆ ಇದಕ್ಕಷ್ಟಕ್ಕೂ ನೀರು ಜಾಸ್ತಿ ಹಾಕಿಡಬಾರ್ದು. ನಮಗೆ ಹಂಗೇನಾರ ನೀರು ಬೇಕಾದ್ರೆ ಸ್ವಲ್ಪ ಕಡಿಮೆ ಹಿಟ್ಟು ತೊಗೊಂಡು ಅದನ್ನ ಬೇರೆದ್ರಾಗ ನೀರು ಬೇಕಾದ್ರೆ ಹಚ್ಬೇಕ್ರಿ. ಬ್ಯಾಡ ಅಂದ್ರೆ ಇದನ್ನು ಮಿದ್ಕೋಬೇಕು ನೀರು ಕರೆಕ್ಟಾಗಿದ್ರೆ. ಈಗ ನೋಡ್ರಿ ನಾನು ಎಷ್ಟು ಹಿಟ್ಟು ತೊಗೊಂಡು ಇದ್ರೊಳಗೆ ಒಂದು ಸ್ವಲ್ಪ ಅದನ್ನು ಮಿದ್ದೆ ನಾನು ಅದು ಚಕ್ಲಿ ಮನೆಗೆ ಹಾಕೋತೇನೆ ರೀ. ಈಗ ನೋಡ್ರಿ ಇದನ್ನೆಲ್ಲ ಮಿದ್ಕೊಂಡನಿ. ನಿಮ್ಗೆ ಅದು ಎಷ್ಟು ಹಿಡಿತೈತೆ ಅಷ್ಟ ಅದಕ್ಕೆ ಹಾಕೋಬೇಕಾಗ್ತದೆ. ಈಗ ನೋಡ್ರಿ ಇದನ್ನ ಎಲ್ಲ ಮಿದ್ದೆ ಚಂದ ಇದು ಹದ ಮಾಡ್ಕೊಂಡ ಆಮೇಲೆ ಏನು ಮಾಡ್ಬೇಕಂದ್ರೆ ಇದಕ್ಕೆ ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ಆಮೇಲೆ ಇದನ್ನು ಹಿಟ್ಟು ಹಾಕೋಬೇಕ್ರಿ. ನಾದಿದ ಹಿಟ್ಟನ್ನು ಹಾಕೊಳಕ್ಕೆ ಬರ್ತದೆ. ಈಗ ಚಕ್ಲಿದು ಹಾಕೈತೆ ನೋಡ್ರಿ, ಅದಕ್ಕೆ ನಾನು ಇದನ್ನ ಹಿಟ್ಟನ್ನು ಹಾಕೋತೇನೆ. ಜಾಸ್ತಿ ಆದ್ರೆ ತೆಗೀರಿ, ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಹಾಕೊಂಡು ಅದನ್ನು ಚಕ್ಲಿ ಮನೆಯನ್ನು ಮುಚ್ಚಿ ಆಮೇಲೆ ಈಗ ಚಕ್ಲಿ ಮಾಡಾಕತ್ತೇನೆ ನೋಡ್ರಿ. ಒಂದು ಪ್ಲೇಟಲ್ಲೇ ನಾನು ಈ ಥರ ಚಕ್ಲಿಯನ್ನು ಹಾಕೊಳಕ್ತೇನೆ. ಅದು ಎಷ್ಟು ಬರ್ತಾವೆ ಅಷ್ಟು ನೋಡ್ಕೊಂಡು ಹಾಕೋರಿ. ಅದು ಕರೆಕ್ಟಾಗಿ ಹಿಟ್ಟು ಮಿದ್ದಿದ್ರೆ ಚಕ್ಲಿ ಮಸ್ತ್ ಬರ್ತಾವ್ರಿ. ಅದು ಸ್ವಲ್ಪ ಹಿಟ್ಟು ಏನಾರ ಮಿದ್ದುದು ಸ್ವಲ್ಪ ಇದಾಗಿತ್ತಂದ್ರೆ ಕಟ್ ಬರ್ತಾವೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಬೇರೆ ಒಂದು ತಾಟ್ನಾಗ ಒಂದು ಉಳ್ಳಿ ಅಷ್ಟು ಹಿಟ್ಟು ತೊಗೊಂಡು ಅದನ್ನ ಮಿದ್ದಿ ಹಾಕ್ಬೇಕ್ರಿ. ಅಂದ್ರೆ ಚಕ್ಲಿ ಮಸ್ತ್ ಬರ್ತಾವೆ. ಈಗ ನೋಡ್ರಿ ಇದು ಎಷ್ಟು ಮಸ್ತ್ ಬರಾಕತ್ತಾವೆ ಚಕ್ಲಿ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇದೇ ಥರ ಎಲ್ಲ ಚಕ್ಲಿಗಳನ್ನು ಮಾಡ್ಕೊಂಡು ಕರಿಯಾಕೆ ಬರ್ತೈತೆ ರೀ. ಎಣ್ಣೆ ಕಾಸಕ್ಕೆ ಇಡ್ಬೇಕ್ರಿ ಮೊದಲ. ಅದು ಎಣ್ಣೆ ಕಾಯ್ದಿತ್ತಂದ್ರೆ ಅದ್ರೊಳಗೆ ನಾವು ಇವನ್ನ ಹಾಕೋಬೋದು. ಈಗ ಚಕ್ಲಿ ಮಾಡ್ಕೊಳಕ್ತೈತೆ ರೀ. ಅದಕ್ಕೆ ನಾನು ಇದರಲ್ಲೇ ಪ್ಲೇಟಲ್ಲೇ ಅದನ್ನೆಲ್ಲ ಚಕ್ಲಿನೂ ಮಾಡಿಟ್ಕೊಳಕ್ತಾನೆ ರೀ. ಎಣ್ಣೆ ಕಾಸಕ್ಕೆ ಇಡ್ತೀನಿ ರೀ. ಎಣ್ಣೆ ಕಾಯ್ದ ನಂತರ ಇವನ್ನ ಹಾಕೋಬೇಕಾಗ್ತದೆ. ಇದು ಎಣ್ಣೆ ಜಾಸ್ತಿ ಕಾಯ್ಬೇಕ್ರಿ ಇದು, ಅಂದ್ರೆ ಇದು ಚಕ್ಲಿ ಕರೆಕ್ಟಾಗಿ ಬರ್ತಾವೆ. ಈಗ ನೋಡ್ರಿ ಎಣ್ಣೆ ಕಾಯ್ದತ್ತಲ್ರಿ, ಇದರಲ್ಲಿ ಹಾಕಿ ನಾನು ಇದನ್ನ ಚಕ್ಲಿ ಬಿಡಾಕತ್ತಾನೆ. ಹಗೂರ ಬಿಟ್ಟರೆ ಅದನ್ನು ಚಕ್ಲಿ ಆಮೇಲೆ ತಗೋಬೋದ್ರಿ ಸರಿಯಾಗಿ. ಫಸ್ಟ್ ಏನು ಅದಕ್ಕೆ ಕೈಯೇ ಆಡಿಸ್ಬಾರ್ದ್ರಿ, ಯಾಕಂದ್ರೆ ಚಕ್ಲಿ ಹಿಟ್ಟು ಅದು ಬಿಟ್ಕೋತೈತೆ ಎಣ್ಣೆ ಒಳಗೆ. ಅದಕ್ಕೆ ಫಸ್ಟಿಗೆ ಹಿಂಗೆ ಹಾಕಿದ ತಕ್ಷಣ ಅದನ್ನು ತೆಗಿಬಾರ್ದ್ರಿ, ಒಂದು ಸ್ವಲ್ಪ ಬಿಟ್ಟಾದ್ಮೇಲೆ ತೆಗಿಬೇಕು. ಈಗ ನೋಡ್ರಿ ಅದನ್ನೆಲ್ಲ ಕರ್ದೈತೆ. ಇದೇ ಥರ ನಾನು ಎಲ್ಲ ಚಕ್ಲಿಗಳನ್ನ ಕರ್ಕೊಂಡ್ಬಿಡ್ತೇನೆ ರೀ. ಹಿಂಗೆ ಮಸ್ತಂಗೆ ಬರ್ತಾವ್ರಿ ಇವು. ಸ್ವಲ್ಪ ನಾವು ನೋಡ್ಕೊಂಡು ಅದನ್ನು ಆಮೇಲೆ ಕರ್ದಿದ್ದಾಗಿಂದ ತೆಗಿಬೇಕ್ರಿ ಅದನ್ನ. ನೋಡ್ರಿ ಎಷ್ಟು ಮಸ್ತ್ ಬರ್ತಾವೆ. ಇದೇ ಥರ ಚಕ್ಲಿ ಬಂದುಬಿಡ್ತಾವೆ. ಅದಕ್ಕೆ ನಾನು ಎಲ್ಲ ಚಕ್ಲಿನೂ ಈಗ ಮಾಡಿ ತೋರ್ಸೇನ್ರಿ. ನೀವು ಇದೇ ಥರ ಚಕ್ಲಿ ಮಾಡ್ಕೊಂಡು ಈ ಸಾಯಂಕಾಲದ ಹೊತ್ತಿಗೆ ಚಾ ಜೊತೆ ತಿಂದ್ರೆ ಭಾಳ ಮಸ್ತಾಗಿರ್ತಾವೆ. ಇದನ್ನು ಕ್ರಿಸ್ಪಿ ಆಗಿದ್ದನ್ನು ನಿಮಗೆ ತೋರಿಸ್ತೇನೆ ರೀ. ಎಷ್ಟು ಮಸ್ತ್ ಆಗ್ಯಾವು, ಕ್ರಿಸ್ಪಿ ಆಗ್ಯಾವು, ಟೇಸ್ಟ್ ಆಗಿರ್ತಾವೆ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು. ಈಗ ನಾನು ಫಸ್ಟ್ ಅವಲಕ್ಕಿ ಚೂಡ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡಾಕ್ತಾನೆ ನೋಡ್ರಿ. ನಾನು ಒಂದಿಷ್ಟ ಹವೇಜ್ ಕಾಳು ಇರ್ತಾವಲ್ರಿ, ಕೊತ್ತಂಬರಿ ಕಾಳು ತರೋ ಅವನ್ನ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕಿ ಹುರ್ಕೊಳಕತ್ತೇನ್ರಿ. ಅದನ್ನ ಒಂದು ಪ್ಯಾನ್ಯಾಗ ಹಾಕಿ ನೋಡ್ರಿ. ಇದು ಹವೇಜ್ ಇರ್ತಾವಲ್ರಿ, ಇವು ಹುರಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವ ಚೂಡಾಕತ್ತೇಳಿನ ಈಗ ನಾನು ಹಾಕೊಂಡು ಅವನ್ನ ಹುರ್ಕೊಳಕ್ತೇನ್ರಿ. ಈಗ ಅದಾದ್ಮೇಲೆ ನಾ ಒಂದು ಸ್ವಲ್ಪ ಶೇಂಗಾ ಇರ್ತಾವಲ್ರಿ ಅವನು ಹುರ್ಕೊಳಕ್ತೇನ್ರಿ. ಹಸಿ ಶೇಂಗಾ ತಗೊಂಡಿದ್ದನ್ನ ನಾನು ಇಲ್ಲೇ ಕಾಳನ್ನ ಎಣ್ಣೆಯಲ್ಲಿ ಹಾಕಿ ಹುರ್ಕೊಳಕ್ತೇನ್ರಿ. ಇವನು ಒಂದು ಕಲರ್ ಬರೋ ತನಕನು ಶೇಂಗಾ ಚಂದಾಗಿ ಹುರಿ ತನಕನು ಇವನ್ನ ಕಾಳನ್ನ ಇದ್ರೊಳಗೆ ಹಾಕಿ ಹುರ್ಕೋಬೇಕ್ರಿ. ಯಾವುದೇ ಚೂಡಾಗ್ಲಿ ಭಾಳ ಟೇಸ್ಟ್ ಬರ್ತಾವ್ರಿ. ಅದಕ್ಕೆ ನಾನು ಇಲ್ಲೇ ಶೇಂಗಾ ಕಾಳನ್ನು ಜಾಸ್ತಿನ ಹುರಿದಿಟ್ಕೊಂಡೆ. ಇವನ್ನಂತೂ ಬಿಸಿಲಿಗೆ ಹಾಕಿ ಇಟ್ಕೊಂಡೇನ್ರಿ. ಭಾಳ ಬಿಸಿಲಾಗ ಇಟ್ಟ ಅದು ಭಾಳ ಕುರ್ಕುರು ಆಗ್ಯಾವು.
ಹಂಗೆ ಮಾಡಿ ಅವಲಕ್ಕಿಯನ್ನು ಇಟ್ಕೊಂಡನಿ. ಉದ್ದಕ ಮೆಣಸಿನ್ಕಾಯಿ, ಈ ಸಣ್ಣ ಮೆಣಸಿನ್ಕಾಯಿ 2 ನಮೂನೆನು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡನ್ರಿ. ಈಗ ಕರ್ಬೇವು ಸೊಪ್ಪನ್ನು ತಗೊಂಡೈತಿ. ಈಗ ಪುಟಾಣಿ ಕಾಳದು ಅಂತೂ ಅವನು ಬಿಸಿಲಿಗೆ ಇಟ್ಟಿದ್ರೆ ಅವನು ಭಾಳ ಚಂದಾಗಿರ್ತಾವ್ರಿ. ಈಗ ನೋಡ್ರಿ ಶೇಂಗಾನು ತಗೊಂಡೈತಿ, ಬೆಳೆಯನ್ನ ಬೆಳ್ಳುಳ್ಳಿನೂ ಜಾಸ್ತಿಯಾಗಿ ಇಲ್ಲೇ ತಗೊಂಡೈತ್ರಿ. ಈಗ ಏನ್ ಮಾಡ್ಬೇಕಂತಂದ್ರೆ ಇದೇನ್ ಹವೇಜನ್ನ ಹುರ್ಕೊಂಡಿದ್ನಲ್ರಿ, ಈ ತರ ಅದನ್ನ ಹವೇಜ್ ಕಾಳನ್ನ ಕುಟ್ಟಿ ಇಟ್ಕೋಬೇಕ್ರಿ ಚೂಡಾಕ್ ಹಾಕಾಕತ್ತೇಳಿ. ಆಮೇಲೆ ಅದ ಕಲ್ನಾಗ ನಾನು ಬೆಳ್ಳುಳ್ಳಿ ಬಹಳಷ್ಟು ಹಾಕೊಂಡಿದ್ನಲ್ರಿ, ಸುಲ್ಲದ್ ಇಟ್ಕೊಂಡಿದ್ನಿ. ಆ ಬೆಳ್ಳುಳ್ಳಿಯನ್ನ ಜಜ್ಕೊಳಕ್ತನ್ರಿ. ಇದಕ್ ಹಾಕಿ ಇಟ್ಕೊಳಕ್ತನ್ರಿ ಒಗ್ಗರ್ನಿಗ್ ಬೇಕತ್ತೇಳಿ. ಇವನು ಅದ ಕಲ್ಲಾಗ ಹಾಕಿ ಕುಟ್ಕೊಂಡ್ ಇಟ್ಕೊಂಡನ್ರಿ. ಆಮೇಲೆ ಏನ್ ಮಾಡಾಕ್ತಾನಂದ್ರ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡ ಅದಕ್ಕ ಎಲ್ಲಾ ಒಗ್ಗರಣೆ ಮಾಡ್ಕೊತನ್ರಿ. ಸಾಸಿವೆನೂ ಹಾಕೊಳಕ್ತನ್ರಿ. ಸಾಸಿವೆ ಜೀರಿಗೆ ಅವನ್ನೆಲ್ಲ ಹಾಕೊಂಡ ಈಗ ಅವು ಚಟಪಟ ಅನ್ಬೇಕ್ರಿ. ಸ್ವಲ್ಪನ ಚಟಪಟ ಅಂದ ಅವು ಎಲ್ಲ ಇದು ಆಗಿಂದ ನಾವು ಈ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡ್ ಇಟ್ಕೊಂಡಿರ್ತೀವಲ್ರಿ ಜಜ್ಜಿ, ಅದನ್ನ ಹಾಕೋಬೇಕ್ರಿ. ಬೆಳ್ಳುಳ್ಳಿ ಹಾಕೋದ್ರಿಂತ್ರ ಘಮನು ಭಾಳ ಚಂದ ಬರ್ತೈತ್ರಿ. ಚೂಡಾಕ ಒಂದು ಟೇಸ್ಟ್ ಭಾಳ ಬರ್ತೈತಿ. ಅದಕ್ಕ ಬೆಳ್ಳುಳ್ಳಿ ಮೊದ್ಲು ಹಾಕ್ತಾರ್ರಿ ಚೂಡಾಕ. ಈಗ ನೋಡ್ರಿ, ಈಗ ಅವೇನ್ ಶೇಂಗಾ ಹುರಿದು ಇಟ್ಕೊಂಡಿರ್ತೀವಲ್ರಿ ಅವನು ಇದಕ್ಕ ಹಾಕ್ಬೇಕ್ರಿ. ಹಾಕಿ ಪುಟಾಣಿಯನ್ನು ಇದಕ್ಕ ಚೂಡಾಕ್ ಹಾಕಿದ್ರ ಭಾಳ ಮಸ್ತಾಗಿ ಟೇಸ್ಟ್ ಆಗಿರ್ತಾವ್ರಿ ಚೂಡ. ಅದಕ್ಕ ನಾನು 2 ಇಲ್ಲೇ ಹಾಕೊಂಡನಿ. ಆಮೇಲೆ ಮೆಣಸಿನ್ಕಾಯಿನೂ ಇಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ ಮೆಣಸಿನ್ಕಾಯಿನೂ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಾಕ್ತನ್ರಿ. ಈಗ ನೋಡ್ರಿ ಮೆಣಸಿನ್ಕಾಯಿ ಎಲ್ಲ ಈ ಎಣ್ಣೆ ಒಳಗ ಅವನ್ನ ಮೆಣಸಿನ್ಕಾಯಿನೂ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಹುರಿಬೇಕು ಅವನು ಸ್ವಲ್ಪ. ಈಗ ಕರ್ಬೇವು ಸೊಪ್ಪನ್ನು ತಗೊಂಡ ಅದ್ರ ಜೊತೆ ಒಂದ್ ಸ್ವಲ್ಪ ಹುರ್ಕೊಳಕ್ತನ್ರಿ. ಈಗ ಒಂದ್ ಸ್ವಲ್ಪ ಅದಕ್ಕ ಅರಿಶಿನ ಪುಡಿನೂ ಹಾಕೊಳಕ್ತನ್ರಿ. ಕೂಡ ಬಾಳ್ ಮಸ್ತ್ ಆಗಿರ್ತಾವ್ರಿ. ಬಾಳ ಕುರ್ಕುರ್ ಆಗಿ ಮಸ್ತಂಗ ತಿನ್ನಾಕ ಚಾ ಜೊತೆ ಬಾಳ ಅಂದ್ರ ಬಾಳ ಟೇಸ್ಟ್ ಬರ್ತಾವ. ನೀವು ಇದೇ ತರ ಮಾಡಿ ನೋಡ್ರಿ. ಈಗ 2 ಶೇಂಗಾ ಹಾಕೋತ್ನಂತ ಹೇಳಿದ್ನಲ್ರಿ ನಾ, ಇದೇಗೇನ್ ಬೆಳೆ ಇಟ್ಟಿದ್ನಲ್ರಿ ಆ ಶೇಂಗಾ ಬೆಳೆ ಇರ್ತಾರಲ್ರಿ ಅವನು ಇದಕ್ಕ ಹಾಕಿ ಮಿಕ್ಸ್ ಮಾಡ್ಕೊಳಕ್ತನ್ರಿ. ಉಪ್ಪಂತೂ ರುಚಿಗೆ ತಕ್ಕಷ್ಟು ಹಾಕೈತ್ರಿ. ಈಗ ಅದನ್ನ ಎಲ್ಲ ಮಿಕ್ಸ್ ಮಾಡಿ ಏನ್ ಹವೇಜ ಪೌಡರ್ ಎಲ್ಲ ಮಾಡ್ಕೊಂಡಿದ್ನಲ್ರಿ ಅದನ್ನು ಹಾಕಿ ಈಗ ಮಿಕ್ಸ್ ಕೊಡಾಕ್ತತಿ. ಬಾಳ ಅಂದ್ರ ಬಾಳ ಘಮಾನು ಇರ್ತತಿ, ಬಾಳ ಟೇಸ್ಟೂ ಇರ್ತಾವ್ರಿ. ಹಿಂಗ ಇದನ್ನೆಲ್ಲ ಮಾಡಿಂದ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೋಬೇಕ್ರಿ. ಈಗ ಇವನ್ನೆಲ್ಲ ಖಾರ ಅಂತೂ ಮೆಣಸಿನ್ಕಾಯಿ ಇರ್ತತ್ರಿ ಅದೆಲ್ಲ ಹಾಕೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ಹಾಕಿ ಅದನ್ನೆಲ್ಲ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ಬಾಳಂದ ಎಣ್ಣೆ ಒಳಗ್ ಮಸ್ತಂಗ ಅದನ್ನ ಮಿಕ್ಸ್ ಮಾಡಿ ಈಗ ಅವಲಕ್ಕಿಯನ್ನು ಹಾಕೊಳಕ್ತಾನ ನೋಡ್ರಿ. ಅವಲಕ್ಕಿ ಏನ್ ಮಾಡ್ಬೇಕಂದ್ರ ಅವನ್ನ ಈಗ ಒಗ್ಗರ್ನಿಗೆಲ್ಲಾ ಚಂದ ಮಿಕ್ಸ್ ಆಗ್ಬೇಕಲ್ರಿ ಅವು. ಅದಕ್ಕ ಹಿಂಗ 2 ಸ್ಪೂನ್ ತಗೊಂಡ ನಾನು ಈ ಕಡೆ ಮಾಡಿ ಅವನ್ನೆಲ್ಲಾ ಮಿಕ್ಸ್ ಮಾಡಾಕ್ತನ್ರಿ ಚಂದಂಗ. ಖಾರ ಉಪ್ಪು ಅವೆಲ್ಲ ಕುಡ್ಕೋಬೇಕ್ರಿ. ಅದು ಎಣ್ಣೆ ಒಳಗ ಇರ್ತೈತಲ್ರಿ ಅವಲಕ್ಕಿ, ಕೆಳಗ ಇರ್ತೈತದು. ಅದನ್ನ 2 ಹಿಂಗ ಸ್ಪೂನ್ ತಗೊಂಡ್ ಮಾಡಿದ್ರ ಬಾಳ ಬೆಸ್ಟ್ ಬರ್ತೈತ್ರಿ ಅದ ಅವಲಕ್ಕಿ. ತಿರ್ಗಿಸೆ ಹಿಂಗ ಮಿಕ್ಸ್ ಕೊಡ್ತೀವಿ, ಮಸ್ತ್ ಆಗಿರ್ತೈತಿ ಅವಲಕ್ಕಿ. ಈಗ ನೆಕ್ಸ್ಟ್ ಚುನ್ಮುರಿ ಚೂಡ ಮಾಡಿ ತೋರ್ಸಾಕ್ತಾನೆ ನೋಡ್ರಿ. 2 ಸೇರಿನಷ್ಟು ಚುನ್ಮರಿ, ಅದಕ್ಕೆ ಎಷ್ಟು ಬೇಕು ಪ್ರಮಾಣ ಎಲ್ಲ ತೋರ್ಸಾಕ್ತಾನೆ ನೋಡ್ರಿ. ಇದಕ್ಕ ಈಗ ಚೂಡ ಮಾಡ್ಬೇಕಾದ್ರ ಕರ್ಬೇವು ಫ್ರೆಶ್ ಅಂದ್ ಕರ್ಬೇವು ತೊಗೊಂಬಂದನ್ರಿ. ನಮ್ಮ ತೋಟದಂದನ ಕರ್ಬೇವು ರೀ, ಫ್ರೆಶ್ ಅಂತ ತೊಗೊಂಬಂದೈತಿ ನೋಡ್ರಿ. ಎಷ್ಟು ಚಂದ ಐತಿ ಇದು ಕರ್ಬೇವು ಮಾತ್ರ ಚೂಡಾಕ ಭಾಳ ಅಂದ್ರ ಭಾಳ ಬೆಸ್ಟ್ ರೀ. ಇದು ಶೇಂಗಾನು ತೊಗೊಂಡೈತ್ರಿ, ಪುಟಾಣಿ ಇವೆಲ್ಲ ಚೂಡಾಕ್. ಮತ್ತ ಬೆಳ್ಳುಳ್ಳಿ ಜಾಸ್ತಿ ಬೇಕ್ರಿ. ಬೆಳ್ಳುಳ್ಳಿಲೇ ನಾನು 1-2 ಗಡ್ಡಿ ಅಷ್ಟ ಬೆಳ್ಳುಳ್ಳಿ ತಗೊಂಡನ್ರಿ. ಆಮೇಲೆ ಕರ್ಬೇವು ಭಾಳಷ್ಟ ತೊಳೆದನ್ನ ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನ ಈಗೆಲ್ಲ ಸೋಸ್ಕೊಂಡ್ ಇಟ್ಕೊಂಡನಿ. ಸ್ವಲ್ಪ ಸಾಧ್ಯ ಆದಷ್ಟು ಜಾಸ್ತಿನ ಹಾಕೋದು ಚಲೋ ರೀ. ಕರ್ಬೇವಕ್ಕ ಭಾಳ ಬೆಸ್ಟ್ ಆಗ್ತಾವ ಚೂಡ. ಅದಕ್ಕೆ ನಾನೀಗ ಬೆಳ್ಳುಳ್ಳಿಯನ್ನ ಈಗ ಕುಟ್ಟನೆ ಒಳಗ ಕುಟ್ಕೊಳಕ್ತೇನ್ರಿ ಕಾರುಕಲ್ನಾಗ. ಈಗ ನೋಡ್ರಿ ಇವ್ ಬೆಳ್ಳುಳ್ಳಿ ಹೆಂಗ ಇಷ್ಟು ಸಣ್ಣ ಆಗ್ಬೇಕ್ರಿ, ತೀರಾ ಏನ್ ಭಾಳ ಪೇಸ್ಟ್ ಆಗ್ಬಾರ್ದು, ಇಷ್ಟ ಆದ್ರೆ ಸಾಕ್ರಿ. ಇವನ್ನ ಚೂಡಾಕ ಈಗ ಹಾಕಕತ್ತೇಳಿ ಇಟ್ಕೊಂಡನ್ರಿ. ಆಮೇಲೆ ಒಂದ್ ಕಡಾಯಿ ತಗೊಂಡ ನಾನು ಅದಕ್ಕೆ ಎಣ್ಣೆ ಹಾಕೊಳಕತ್ತೇನ್ರಿ. ಎಣ್ಣೆ ಹಾಕೊಂಡ ಫಸ್ಟ್ ನಾನು ಜಾಸ್ತಿ ಶೇಂಗಾ ತಗೊಂಡನಿ. ಇವನ್ನೆಲ್ಲಾನು ಎಣ್ಣೆ ಒಳಗೆ ಹಾಕಿ ಹುರ್ಕೋಬೇಕಾಗ್ತೈತ್ರಿ. ಮೊದಲು ಇವನ್ನ ಹುರಿದ ತಕೋಬೇಕ್ರಿ, ಅಂದ್ರ ಚೂಡಾಕ್ ಮತ್ ಮ್ಯಾಲ ಹಾಕೊಳಕು ಬರ್ತೈತಿ. ಈಗ ನೋಡ್ರಿ ನಾನು 2 ಸೇರಿನಷ್ಟ ಚುನ್ಮರಿ ತಗೊಳಕ್ತೇನ್ರಿ. ಈಗ ಚಿಲ್ದಂದು ಈ ಚಿಲ್ದಾಗ ಹಾಕಿಡ್ಬೇಕ್ರಿ. ಯಾಕಂದ್ರ ಅದು ಅವು ಕುರುಮ್ ಇರ್ತಾವಲ್ರಿ,
ಚುನ್ಮರಿ ಇದೇ ಚೀಲ್ನಾಗ ಹಾಕಿಟ್ಟಿತ್ತು. ಅದು ಬ್ಯಾಗಿನಿಂದನ ನಾನು 2 ಸೇರಿನಷ್ಟ ಅಳತಿ ಮಾಡಿ ಚುನ್ಮರಿನ ತಗೊಳಕತ್ತೇನ್ರಿ. ಈಗ ನೋಡ್ರಿ 2 ಸೇರ್ ಚುನ್ಮರಿನ ನಾ ತಗೊಂಡ್ ಇಟ್ಕೊಂಡನೆ. ಇವನ್ನ ಈಗ ಒಗ್ಗರಣೆ ಹಾಕೋತೇನ್ರಿ ನಾ. ಈಗ ಶೇಂಗಾ ಏನದಾವಲ್ರಿ ಅವು ಎಣ್ಣೆ ಒಳಗನ ಸ್ವಲ್ಪ ಹಿಂಗ ಇದನ್ನ ಮಾಡ್ಕೊಂಡು ಇಟ್ಕೋಬೇಕ್ರಿ. ಆಮೇಲೆ ಮತ್ತೆ ಅದಕ್ಕೆ ಚೂಡಾಕ್ ಹಾಕೊಳಕ್ ಬರ್ತೈತ್ರಿ. ಈಗ ನೋಡ್ರಿ ಇವ್ನ ತಕೊಂಡ್ಬಿಡ್ತೇನ್ರಿ ಎಣ್ಣೆ ಒಳಗಿಂದ. ಇವನಷ್ಟು ಚುನ್ಮರಿ ಇವು ಎಷ್ಟು ಚಂದ ಇವು ಎಣ್ಣೆ ಒಳಗ ಕರ್ದಂಗ ಮಾಡ್ಕೋಬೇಕ್ರಿ. ಇವನ್ನ ಕರ್ದ ತಕೊಂಡ್ಬಿಡ್ಬೇಕು ಸ್ವಲ್ಪ ಹುರಿದು ಎಣ್ಣೆ ಒಳಗ. ಆಮೇಲೆ ಈಗ ನೋಡ್ರಿ ಇವನ್ನೆಲ್ಲಾನು ತಕೋಬೇಕ್ರಿ ಇದ್ರೊಳಗ. ಇದ ಪಾತ್ರೆ ಒಳಗ ನಾವು ಒಗ್ಗರಣೆ ಹಾಕೊಳಕ್ ಬರ್ತೈತ್ರಿ. ಈಗ ನೋಡ್ರಿ ಇವನ್ನೆಲ್ಲಾನು ಹುರಿದ ನಾನು ಶೇಂಗಾನ ತೆಗದ ಅದಕ್ಕ ನಾನು ಸ್ವಲ್ಪ ಸಾಸಿವೆ ಹಾಕೊಳಕ್ತೇನ್ರಿ. ಅದ ಎಣ್ಣೆಗ ಸಾಸಿವೆ ಎಲ್ಲ ಚಟಪಟ ಅನ್ನೋತನೂ ನೋಡ್ಕೊಂಡ ಆಮೇಲೆ ಒಂದ್ ಸ್ವಲ್ಪ ಜೀರಿಗೆನೂ ಹಾಕೋಬೇಕಾಗ್ತತಿ. ಈಗ ನಾನು ಒಂದ್ ಸ್ವಲ್ಪ ಜೀರಿಗೆನೂ ಹಾಕೋತೇನ್ರಿ. ಜೀರಿಗೆ ಸಾಸಿವೆ ಎರಡು ಚಟ್ಪಟ ಅನ್ನೋ ತನಕನು ನಿಂತ ಆಮೇಲೆ ಬೆಳ್ಳುಳ್ಳಿಯನ್ನ ಹಾಕೋಬೇಕಾಗ್ತತ್ರಿ. ಈಗ ಬೆಳ್ಳುಳ್ಳಿ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಈಜಿ ಐತ್ರಿ. ಈಜಿ ಅಂದ್ರೆ ಒಂದು 5 ನಿಮಿಷನಾಗ ನಾವು ಚೂಡ ಮಾಡ್ಬೋದು. ಅಷ್ಟು ಸಿಂಪಲ್ ಆಗಿರುವಂಥದ್ರಿ, ಮಸ್ತ್ ಆಗ್ತಾವ. ಈಗ ನೋಡ್ರಿ ಅರಿಶಿನ ಪುಡಿ ಹಾಕಿದ ನಂತರ ಇವನ್ನ ಶೇಂಗಾ ಕಾಳನ್ನ ಹಾಕೊಂಡು ಇವನ್ ಶೇಂಗಾ ಹಾಕಿ ಇದನ್ನ ಮತ್ತೆ ಫ್ರೈ ಮಾಡಿ ಒಂದ್ ಸ್ವಲ್ಪ ತಕೊಂಡ್ರು ಮ್ಯಾಲೆ ಹಾಕೊಳಕ್ಕೂ ಬರ್ತಿರ್ತೈತ್ರಿ. ಈಗ ನೋಡ್ರಿ ಶೇಂಗಾ ಪುಟಾಣಿ ಎಲ್ಲಾನು ನಾ ಈಗ ಹಾಕೊಂಡ್ಬಿಡಾಕ್ತೇನೆ. ಆಮೇಲೆ ಈಗ ಕರ್ಬೇವು ಸೊಪ್ಪು ಇರ್ತೈತಲ್ರಿ ಅದನ್ನು ಈಗ ಹಾಕೊಳಕ್ತೇನೆ. ಇವೆಲ್ಲಾನು ಏನ್ ಮಾಡ್ಬೇಕಂದ್ರೆ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಇದನ್ನ ಬೇಕಾದ್ರೆ ಒಂದ್ ಸ್ವಲ್ಪ ತೆಗೆದಿಟ್ಕೊರಿ, ಮ್ಯಾಲೂನು ಹಾಕೊಳಕ್ ಬರ್ತೈತಿ ನಿಮ್ಗೆ. ಈಗ ಇದೆಲ್ಲಾನು ಫ್ರೈ ಆಗ್ಬೇಕ್ರಿ. ಕರ್ಬೇವು ಅದು ಎಣ್ಣೆ ಒಳಗ ಕರ್ದಂಗ ಆಗ್ಬೇಕ್ರಿ. ಅದು ಹಸಿ ಹಸಿ ಇರಬಾರ್ದು. ಈಗ ನೋಡ್ರಿ ಕ್ರಿಸ್ಪಿ ಆಯ್ತು ನೋಡ್ರಿ. ಕರ್ಬೇವನು ಕ್ರಿಸ್ಪಿ ಆಯ್ತು. ಎಲ್ಲ ಆಗಿಂದ ಒಂದ್ ಸ್ವಲ್ಪ ಉಪ್ಪು ಹಾಕೊಳಕ್ತೇನೆ. ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕ್ರಿ. ಈಗ 2 ಸೇರ್ ಚುನ್ಮರಿ ಅದಾವ ಅಂತ ಹೇಳಿ ನಾನು 2 ಭಾಗ ಮಾಡಿ ಉಪ್ಪನ್ನ ಹಾಕೊಳಕ್ತೇನ್ರಿ. ಈಗ ಉಪ್ಪು ಹಾಕೊಳ್ಳೋದು ಆತಲ್ರಿ. ಈಗ ಚೂಡಾಕ ಮತ್ತು ಇವು ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಚಂದಂಗ. ಉಪ್ಪುನು ಅದ್ರ ಜೊತೆ ಶೇಂಗಾ ಅವೆಲ್ಲ ಕರ್ಬೇವು ಜೊತೆ ಉಪ್ಪುನು ಚಂದಂಗ ಮಿಕ್ಸ್ ಆಗ್ಬೇಕ್ರಿ. ಇದು ಉಪ್ಪೆಲ್ಲ ಮಿಕ್ಸ್ ಆದ ನಂತರ ಇದೇನು ಅಚ್ಚ ಖಾರದ ಪುಡಿ ಇರ್ತೈತಲ್ರಿ ಅದನ್ನು ಚಂದಂಗ ಹಾಕೋಬೇಕ್ರಿ. ಎಲ್ಲ ಸುತ್ತ ಹಾಕೋಬೇಕು. ಅದನ್ನ ಒಂದ ಕಡೆ ಹಾಕ್ಬಿಡ್ಬಾರ್ದ್ರಿ ಅದ. ಈಗ ನೋಡ್ರಿ ಎಲ್ಲಾ ಕಡೆನೂ ಇದನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ. ಎಣ್ಣೆ ಒಳಗ ಚಂದಂಗಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ. ಅಂದ್ರೆ ಸ್ವಲ್ಪ ಮಿಕ್ಸ್ ಆದಿಂದ ಚುನ್ಮರಿ ಹಾಕ್ಬೇಕಾಗ್ತತಿ. ಈಗ ಒಂದ್ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕ್ರಿ. ಇವೆಲ್ಲ ಖಾರ ಉಪ್ಪು ಎಲ್ಲ ಕುಡ್ಕೊಳ್ಳೋದು ಈಗ ಇರ್ತೈತ್ರಿ. ಅದಕ್ಕೆ ಈಗೆಲ್ಲ ಕೂಡಿ ಆದ್ಮೇಲೆ ಈಗ ನಾನು ಚುನ್ಮರಿಯನ್ನ ಹಾಕೊಳಕ್ತೇನ್ರಿ. ಚುನ್ಮರಿನೂ ಕ್ರಿಸ್ಪಿ ಇರ್ಲಿಲ್ಲ ಅಂದ್ರ ಸ್ವಲ್ಪ ಒಂದ್ ಪಾತ್ರೆ ಇಟ್ಟ ಬಿಸಿ ಮಾಡ್ಕೋಬೇಕು. ಅವ್ನ್ ಬೇರೆನ ಇರ್ಲಿಲ್ಲ ಅಂದ್ರೆ ಬಿಸಿಲಿದ್ರೆ ಬಿಸಿಲಾಗಿಡ್ಬೇಕ್ರಿ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವ. ಈಗ ನೋಡ್ರಿ ಇವನ್ನೆಲ್ಲಾನು ಒಗ್ಗರಣೆಗೆ ಹಾಕಿ ಚುನ್ಮರಿಯನ್ನ ನಾನು ಮಿಕ್ಸ್ ಮಾಡಾಕ್ತೇನೆ. ಚುನ್ಮರಿ ಒಂದಿಷ್ಟು ಈಗ ನೋಡ್ರಿ ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗ್ಯಾವ. ಖಾರ ಉಪ್ಪು ಎಲ್ಲ ಸರಿಯಾಗಿ ಆಗಿರ್ತತಿ. ಮಸ್ತ್ ಆಗಿರುವಂತ ಚುನ್ಮರಿ ಚೋಡ ರೆಡಿ ಆಗೈತಿ. ನೆಕ್ಸ್ಟ್ ಮುರ್ಮುರಿ ಚೋಡ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾ ಮುರ್ಮುರಿ ಪ್ಯಾಕೆಟ್ನಾಗ ತಂದನ್ರಿ. ಇದನ್ನ ಮುರ್ಮುರಿ ನೋಡ್ರಿ ಇಲ್ಲಿ ಇದನ್ನ ಪ್ಯಾಕೆಟ್ ಹೊಡೆದ ನಾ ಮುರ್ಮುರಿ ತಗೋತೀನಿ. ಈಗ ಇದು ಮುರ್ಮುರಿ ತಗೊಂಡು ಏನ್ ಮಾಡ್ತೀನಂದ್ರ ಇದನ್ನ ಬಿಸಿಲಿಗಿಟ್ಟ ಅವನ್ನ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಂಬರ್ತೀನಿ. ಬಿಸಿಲಿಗಿಟ್ಟು ನೋಡಿ ಈಗ ಬಿಸಿಲಿಗಿಟ್ಟು ತಗೊಂಬಂದನ್ರಿ. ಕ್ರಿಸ್ಪಿ ಆಗ್ಯಾವು. ಈಗ ಅದಕ್ಕೆ ಬೆಳ್ಳುಳ್ಳಿ ಮಾತ್ರ ಜಜ್ಕೊಳಾಗ್ತಾನೆ. ಇಲ್ಲಿ ಇಷ್ಟು ಕೊಂಡು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಬೆಳ್ಳುಳ್ಳಿ ಮುರ್ಮುರಿ ಚೋಡಾಕ ಭಾಳ ಬೆಸ್ಟ್ ರೀ ಇದು. ಅದಕ್ಕೆ ಹಾಕೊಳಕ್ತಾನೆ ನೋಡ್ರಿ. ಬೆಳ್ಳುಳ್ಳಿ ಪೂರ್ತಿ ಜಾಸ್ತಿನೇ ಜಜ್ಕೊಳಕ್ತಾನೆ. ಬೆಳ್ಳುಳ್ಳಿ ಚೂಡ ಇರೋದ್ರಿಂದ ಭಾಳ ಟೇಸ್ಟ್ ಬರ್ತಾವ. ಬೆಳ್ಳುಳ್ಳಿಗೆ ಕಾಂಬಿನೇಷನ್ ರೀ ಚೂಡ ಭಾಳ. ನೋಡಿ ಈಗ ಬೆಳ್ಳುಳ್ಳಿಯನ್ನು ತಗೊಳಕ್ತಾನೆ ಜಜ್ಜೆ. ಅದಕ್ಕೆ ಏನು ಮಾಡಾಕ್ತಾನೆ ಅಂದ್ರೆ ಒಂಚೂರು ಎಣ್ಣೆ ಹಾಕೊಳಕ್ತಾನೆ. ಅವು ಚೂಡ ಮುರ್ಮುರಿ ಭಾಳ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡೇನಿ. ಸಾಸಿವೆ ಹಾಕೊಳಕ್ತಾನೆ. ಅದಕ್ಕೆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕೊಳಕ್ತಾನೆ. ಸಾಸಿವೆ ಎಲ್ಲ ಚಟ್ಪಟ ಅಂದ ನಂತರ ಬೆಳ್ಳುಳ್ಳಿ ಹಾಕೊಳಕ್ತಾನೆ. ಬೆಳ್ಳುಳ್ಳಿ ನೀವಾದ್ರೂ ಜಾಸ್ತಿ ಹಾಕ್ರಿ, ಚೆನ್ನಾಗಿ ಬರ್ತಾವ ಚೂಡ. ಈಗ ನೋಡ್ರಿ ಬೆಳ್ಳುಳ್ಳಿ ಎಲ್ಲ ಇದಾದ್ಮೇಲೆ ಈಗ ಕರ್ಬೇವು ಸೊಪ್ಪು ಹಾಕೊಳಕ್ತಾನೆ. ಕರ್ಬೇವನು ಜಾಸ್ತಿ ಹಾಕ್ರಿ, ಟೇಸ್ಟ್ ಬರ್ತತಿ. ಚೂಡ ಟೇಸ್ಟ್ ಬರ್ತಾವ. ಈಗ ಶೇಂಗಾ ಹಾಕೊಳಕ್ತಾನೆ. ಶೇಂಗಾ ಅದ್ರೊಳಗೆ ಭಾಳ ಕಾಂಬಿನೇಷನ್. ಶೇಂಗಾ ಇರಲಿಲ್ಲ ಅಂದ್ರೆ ಚೂಡಾನ ತಿನ್ನೋಕ್ಕಾಗಂಗಿಲ್ಲ. ಅದಕ್ಕೆ ನಾನು ಶೇಂಗಾನು ಜಾಸ್ತಿ ಹಾಕೊಳಕ್ತೆ. ಸ್ವಲ್ಪ ಹವೇಜ್ ಕಾಳು ಹಾಕೊಳಕ್ತಾನೆ. ಹವೇಜ್ ಕಾಳು ಹಾಕೋದ್ರಿಂದ ಚೂಡ ಸ್ಮೆಲ್ ಚಂದ ಬರ್ತತಿ. ಈಗ ನೋಡ್ರಿ ಪುಟಾಣಿ ಹಾಕೊಳಕ್ತಾನೆ. ಅದಕ್ಕೆ
ಶೇಂಗಾ, ಪುಟಾಣಿ, ಹವೇಜ, ಕರಿಬೇವು ಎಲ್ಲ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಳಕ್ತಾನೆ. ಈಗ ಅದಕ್ಕೆ ಅರಿಶಿನ ಪುಡಿನೂ ಹಾಕೊಳಕ್ತಾನೆ. ಮುರ್ಮುರಿ ಚೂಡ ಅದೊಂದು ಈ ಎಲ್ಲ ಚೂಡಕ್ಕಿಂತ ಸ್ಪೆಷಲ್ ಆಗಿರ್ತತಿ, ಟೇಸ್ಟ್ ಇರ್ತತಿ. ಈಗ ಒಣ ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ಒಣ ಕೊಬ್ಬರಿ ಅದ್ರೊಳಗೆ ಬರ್ಬೇಕ್ರಿ. ಒಂದೊಂದು ಟೇಸ್ಟ್ ಭಾಳ ಬರ್ತಾವ ಅಂಥೇಳಿ ಹಾಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಿಮಗೆ ಚೂಡಕ್ಕೆ ಎಷ್ಟು ಬೇಕು ನೋಡಿ, ಚೂಡದ ಪ್ರಮಾಣ ನೋಡಿ ಉಪ್ಪು ಚೆನ್ನಾಗಿ ಹಾಕೊಳ್ರಿ. ಆಮೇಲೆ ಒಣ ಖಾರದ ಪುಡಿಯನ್ನು ಹಾಕೊಳಕ್ತಾನೆ, ಅಚ್ಚ ಖಾರದ ಪುಡಿಯನ್ನು ಅದಕ್ಕೆ ಹಾಕೊಳಕ್ತಾನೆ. ಮುರ್ಮುರಿ ಚೂಡನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ರಿಂದ ಟೇಸ್ಟ್ ಬರ್ತಾವೆ. ಈಗ ಮುರ್ಮುರಿ ಎಲ್ಲ ಕ್ರಿಸ್ಪಿ ಆಗ್ಯಾವ್ರಿ. ಬಿಸಿಲಿಗಿಟ್ಟು ಎಲ್ಲ ಕ್ರಿಸ್ಪಿ ಮಾಡ್ಕೊಂಬಂದೇನೆ. ಅದನ್ನೀಗ ಇದಕ್ಕೆ ಇದಕ್ಕೆ ಹಾಕೋ ಒಗ್ಗರಣೆಗೆ ಅದನ್ನ ಮಿಕ್ಸ್ ಮಾಡ್ಕೊಳಕ್ತಾನೆ. ನೋಡ್ರಿ ಒಗ್ಗರಣೆ ಹಿಂಗೆ ಬಂದೈತಿ. ಎಲ್ಲ ಶೇಂಗಾ, ಪುಟಾಣಿ, ಅಚ್ಚ ಖಾರದ ಪುಡಿ, ಅಂಗಡ್ಯಾಗ ಅದು ಇದು ಕಲರ್ ಹಾಕಿ ಎಣ್ಣೆ ಹಾಕಿ ಅದೊಂಥರ ಯಾವಾಗ ಮಾಡಿರ್ತಾರ. ಅದಕ್ಕಿಂತ ಇದು ಎಲ್ಲ ಫ್ರೆಶ್ ಆಗಿರ್ತಾವೆ. ಮನೆಯಲ್ಲಿ ಈ ಥರ ಚೂಡ ಮಾಡ್ಕೊಂಡು ತಿಂದ್ರೆ ಭಾಳ ಬೆಸ್ಟ್. ಮಕ್ಳಿಗಾದ್ರೂ ಕುರ್ಕುರಿ ಅದು ಕೊಡೋಕ್ಕಿಂತ ಇದು ಬೇರೆ ವೆರೈಟಿ ಚೂಡಗಳು ಮಾಡಿ ಕೊಡಕ್ಕೆ ಬರ್ತೈತ್ರಿ. ಅದಕ್ಕೆ ಇದನ್ನ ಮಾಡಿ ತೋರ್ಸಾಕತ್ತೇನೆ ನಾನು. ಶೇಂಗಾ ಭಾಳ ಹಾಕಿದ್ರೆ ಅವಕ್ಕೆ ಅಟ್ರಾಕ್ಷನ್ ಆಕತಿ. ನೋಡ್ರಿ ಈಗೆಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳಕ್ತಾನೆ. ಈಗ ಎಣ್ಣೆಲೆಲ್ಲ ಇವೆಲ್ಲ ಫ್ರೈ ಆಗ್ಯಾವು, ಅದಕ್ಕೆ ಮಿಕ್ಸ್ ಮಾಡ್ಕೊಳಕ್ತಾನೆ. ಒಣ ಕೊಬ್ಬರಿ ಹಾಕೋದ್ರಿಂದ ಪೀಸ್ ಮಾಡಿ ಅವೆಲ್ಲ ಭಾಳ ಟೇಸ್ಟ್ ಬರ್ತದದು. ಈಗ ಇವೆಲ್ಲ ಹಾಕೋಬೇಕು ನೋಡ್ರಿ. ಚಾಟ್ ಮಸಾಲ ಮತ್ತು ಮಸಾಲೆ ಪೌಡ್ರ್, ಧನಿಯಾ ಪೌಡ್ರ್ ಇವೆಲ್ಲ ಹಾಕೊಳಕ್ತಾನೆ. ಈಗ ಸಕ್ರೆ ಪುಡಿನ ಹಾಕೊಳಕ್ತಾನೆ ರೀ. ನೀವು ನೋಡ್ಕೊಂಡು ಹಾಕೋರಿ ಸಕ್ರೆ ಪೌಡ್ರ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನಾ ಇಲ್ಲಿ ಸಕ್ರೆನೂ ಹಾಕೀನಿ, ಉಪ್ಪು ಹಾಕೀನಿ, ಖಾರ ಹಾಕೀನಿ. ಎಲ್ಲನೂ ಸರಿಸಮ ಆದ್ರೆ ಭಾಳ ಚಂದ ಟೇಸ್ಟ್ ಬರ್ತಾವ ಅಂತೇಳಿ ಎಲ್ಲ ಹಾಕೀನಿ. ಈಗ ನೋಡ್ರಿ ಚೂಡ ಭಾರಿ ಕ್ರಿಸ್ಪಿ ಆಗ್ಯಾವು, ಟೇಸ್ಟಿ ಆಗ್ಯಾವು. ನೆಕ್ಸ್ಟ್ ಈಗ ಹುರಿದ ಅವಲಕ್ಕಿ ಚೂಡ ಮಾಡೋದು ತೋರಿಸ್ಕೊಡ್ತೀನಿ ನೋಡ್ರಿ. ನೀವು ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡ ಅದು ಎಣ್ಣೆ ಕಾದಿಂದ ಒಂದು ಸ್ವಲ್ಪ ಶೇಂಗಾ ಹಾಕೊಳಕ್ತಾನೆ. ಶೇಂಗಾ ಮೊದಲೇ ಹುರಿದು ತಗೋಬೇಕಾಗ್ತತಿ. ಅದಕ್ಕೆ ನಾನು ಶೇಂಗಾನ ಮೊದಲು ಹಾಕೊಳಕ್ತಾನೆ. ಶೇಂಗಾ ಎಲ್ಲ ಸ್ವಲ್ಪ ಕೆಂಪಾಗುತ್ತಾನ ಎಣ್ಣೆ ಒಳಗೆ ಹುರಿದು ತಗೊಳಕ್ತಾನೆ. ಅದಕ್ಕೆ ಬೆಳ್ಳುಳ್ಳಿನೂ ಜಜ್ಕೊಳಕ್ತಾನೆ ನಾನು. ಭಾಳಷ್ಟು ಬೆಳ್ಳುಳ್ಳಿ ತಗೊಂಡ ಮಾಡಿದ್ರಿಂತ ಇದು ಅವಲಕ್ಕಿ ಚೂಡ ಆಗಲಿ ಯಾವುದೇ ಚೂಡ ತೋರಿ ನೀವು ಭಾಳಷ್ಟು ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡು ಮಾಡಿದ್ರೆ ಬೆಸ್ಟ್ ಆಗುತ್ತೆ ರೀ. ಅದಕ್ಕೆ ನೋಡ್ರಿ ಈಗ ನಾನು ಶೇಂಗಾನು ಎಲ್ಲ ಹುರ್ಕೊಂಡೇನಿ. ಒಂದು ಪ್ಲೇಟಲ್ಲಿ ತಗೊಳಕ್ತಾನೆ. ಅವನ್ನ ಹುರಿದಿದ್ದ ಶೇಂಗಾನ ತಗೊಂಡ ಅದಕ್ಕೆ ಇದಕ್ಕೆ ಪ್ಯಾನಿಗೆ ರೀ ಒಂದಿಷ್ಟು ಸಾಸಿವೆ ಜೀರಿಗೆ ಹಾಕೋತೀನಿ ರೀ. ಹಾಕೊಂಡ ಅದು ಚಟ್ಪಟ ಅನ್ನೋದಾಗ ನೋಡ್ರಿ ಈಗ ಎಷ್ಟು ಸಾಸಿವೆ ಜೀರಿಗೆ ಇದು ಎಲ್ಲ ಹಾಕೊಂಡೇನಿ ಎರಡನ್ನು. ಈಗ ಅದು ಚಟ್ಪಟನ ಆಗ್ತದೆ. ಸಾಸಿವೆ ಜೀರಿಗೆ ಹಾಕಿಂದ ಈಗ ಏನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ರಿ ಅದನ್ನು ಹಾಕೊಳಕ್ತಾನೆ ರೀ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದು ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಇರ್ತಾವಲ್ರಿ ಅವನ್ನ ಹಾಕೊಳಕ್ತಾನೆ ರೀ. ಕರ್ಬೇವು ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದು ಎಲ್ಲನೂ ಎಣ್ಣೆ ಕಾಸಕ್ಕೆ ಇಟ್ಟಿರ್ತೀವಲ್ರಿ ಅದ್ರೊಳಗೆ ಹಾಕೋಬೇಕ್ರಿ. ಹಾಕೊಂಡು ಈಗ ನೋಡ್ರಿ ಶೇಂಗಾ ಏನು ಹುರಿದು ಇಟ್ಕೊಂಡಿದ್ನಲ್ಲ ಅವನ್ನ ಈಗ ಹಾಕೊಳಕ್ತಾನೆ ರೀ. ಈಗ ಫಸ್ಟಿಗೆ ಒಂದಿಷ್ಟು ಹುರಿದು ಇಟ್ಕೊಂಡಿದ್ನೆ ಅವನ್ನ ಹಾಕೊಳಕ್ತಾನೆ. ಶೇಂಗಾ ಹಾಕೊಂಡಿಂದ ಒಂದು ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕೊಳಕತ್ತಾನೆ ರೀ. ಈಗ ಅವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಶೇಂಗಾ ಎಲ್ಲ ಕುರ್ಕುರು ಆಗಿರ್ತಾವೆ. ಅಂದ್ರೆ ಈಗ ಕರಿಬೇವನು ಹಾಕೈತಿ, ಶೇಂಗಾನು ಹಾಕೈತಿ. ಸ್ವಲ್ಪ ಇಲ್ಲೇ ಒಣ ಕೊಬ್ಬರಿ ಹೆಚ್ಚಿಟ್ಕೊಂಡೇನೆ ಅವನು ಹಾಕೊಳಕ್ತಾನೆ ರೀ. ಟೇಸ್ಟ್ ಬರ್ತೈತಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕ್ತಾನೆ. ಈಗ ನೋಡ್ರಿ ಅದಕ್ಕೆ ನೀವು ಖಾರ ನೀವು ಬೇಕಾದಷ್ಟು ಹಾಕೋರಿ. ನಾನಿಲ್ಲೇ 1-2 ಸ್ಪೂನ್ ಅಷ್ಟು ಖಾರ ಹಾಕೊಂಡನಿ. ಅದು ಒಣ ಖಾರ ಇರ್ತೈತಿಲ್ರಿ ಅಚ್ಚ ಖಾರದ ಪುಡಿ ಅದನ್ನ ಹಾಕೊಂಡನಿ. ಈಗ ಎಲ್ಲ ಆಗಿಂದ ಸ್ವಲ್ಪ ಸ್ಟೋವ್ ಯಾವತ್ತು ಸಣ್ಣ ಇಡ್ರಿ. ಅದ್ರೊಳಗೆ ಇದನ್ನೆಲ್ಲ ಅವಲಕ್ಕಿನ ಹಾಕಿ ತಿರ್ಗಿಸ್ಕೊಳಕ್ತಾನೆ ರೀ. ನೋಡ್ರಿ ಈಗ ಅವಲಕ್ಕಿ ಎಲ್ಲ ಹಾಕೊಳಕ್ತಾನೆ. ಅವಲಕ್ಕಿ ಎಲ್ಲ ಬೆರೆಸ್ಬಿಟ್ಟ ಚಂದಂಗ ಹಾಕೋಬೇಕ್ರಿ. ಸಣ್ಣಂಗ ಇದನ್ನ ಸ್ಟೋವ್ ಹೊತ್ತಿಸ್ರಿ. ಹಿಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಚಂದಂಗ. ಭಾಳ ಚಂದ ಮಿಕ್ಸ್ ಮಾಡಿದ್ರೆ ಬೆಸ್ಟ್ ಆಗ್ತಾವ್ರಿ ಇವು. ಈಗ ನಾನು 2 ಸ್ಪೂನ್ ಯಾಕೆ ತೊಗೊಂಡನೆ ಅಂದ್ರೆ ಈ ಕಡೆ ತಿರುಗಿಸೆ ಅವನ್ನ ಭಾಳಷ್ಟು ಇದನ್ನ
ಚಂದಂಗೆ ಮಿಕ್ಸ್ ಮಾಡೋ ಸಲಗ ತೊಗೊಂಡ್ರಿ. ನೋಡ್ರಿ ಈಗ ಮಿಕ್ಸ್ ಮಾಡಾಕ್ತಾನೆ. ಬೆಳ್ಳುಳ್ಳಿ ಭಾಳ ಇರೋದ್ರಿಂದ ಬೆಳ್ಳುಳ್ಳಿ ಘಮ ಭಾಳ ಬರಾಕ್ತತಿ. ಮಸ್ತ್ ಆಗಿರ್ತಾವ. ನೀವು ಮಾಡಿ ನೋಡ್ರಿ. ಖಾರ ಉಪ್ಪು ಎಲ್ಲ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. ಈಗ ನೋಡ್ರಿ ಇಷ್ಟು ಒಂದು ಕಡಾಯಿದಷ್ಟು ಅವಲಕ್ಕಿ ಈಗ ನಾ ಚೂಡಾನ್ನ ಮಾಡಿ ತೋರ್ಸೇನ್ರಿ. ಬೆಸ್ಟ್ ಆಗಿರ್ತಾವ್ರಿ. ನೀವು ಮಾಡಿ ನೋಡ್ರಿ. ನೆಕ್ಸ್ಟ್ ಬಡಂಗ್ ಹೆಂಗ್ ಮಾಡೋದು ಅಂತ ಹೇಳಿ ನಾ ತೋರಿಸ್ಕೊಡಾಕ್ತೇನ್ರಿ. ಬಡಂಗ ಇದು ದಪ್ಪನ್ನ ಚುನ್ಮರಿ ಇದು ಇರ್ತಾವಲ್ರಿ, ಅವನ್ನೆಲ್ಲ ಬಿಸಿಲಿಗೆ ಇಟ್ಕೊಂಡು ನಾ ಈ ಥರ ಮಾಡ್ಕೊಂಡು ತೊಗೊಂಡನಿ. ಅವೆಲ್ಲ ಕುರ್ಕುರು ಆಗ್ಯಾವ. ಅದಕ್ಕೆ ಬೇಕಾಗೋದು ಜೀರಿಗೆ ತೊಗೊಂಡೈತಿ, ಸಾಸಿವೆ ತೊಗೊಂಡೈತಿ. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದು ಅಚ್ಚ ಖಾರದ ಪುಡಿ, ಅರ್ಶಿನ ಪುಡಿ ಸ್ವಲ್ಪ ಬೇಕಾಗ್ತತಿ. ಆಯಿಲ್ ತೊಗೊಂಡೈತ್ರಿ. ಶೇಂಗಾ ಕಾಳು ಇದು ಇರ್ತಾವಲ್ರಿ, ಹಸಿ ಶೇಂಗಾ ಅಂಥದ್ದು. ಪುಟಾಣಿ ತೊಗೊಂಡೈತಿ. ಪುಟಾಣಿ ನೀವು ಬೇಕಾದ್ರೆ ಹಾಕೋಬೋದು, ಇರಲಿಲ್ಲ ಅಂದ್ರೆ ಶೇಂಗಾ ಅಷ್ಟನ್ನು ಹಾಕಕ್ಕೆ ಬರ್ತೈತಿ. ಸ್ವಲ್ಪ ಸಕ್ಕರೆ ಪುಡಿ ತೊಗೊಂಡೈತಿ. ಅದಕ್ಕೆ ಬೆಳ್ಳುಳ್ಳಿ ಎಷ್ಟಿರ್ತಾವೆ ಅಷ್ಟು ಚಲೋ ಇರ್ತೈತಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ. ಕರಿಬೇವು ತೊಗೊಂಡೈತಿ ಒಂದು ಸ್ವಲ್ಪ. ಈಗ ನೋಡ್ರಿ ಬೆಳ್ಳುಳ್ಳಿ ಎಲ್ಲ ಕುಟ್ಕೊಳಕ್ತಾನೆ ನಾನು. ಬೆಳ್ಳುಳ್ಳಿ ಇದ್ರೊಳಗೆ ಹಾಕಿ ಪುಟಾಣಿ ಒಳಗೆ ಕುಟ್ಕೊಳಕ್ತಾನೆ. ಇದೆಲ್ಲ ಬೆಳ್ಳುಳ್ಳಿ ಸಣ್ಣ ಮಾಡ್ಕೊಂಡಿಂದ ನೋಡಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇದ್ರದಿಂತ್ರ ಭಾಳ ಟೇಸ್ಟ್ ಬರ್ತೈತಿ. ಚೂಡ ಅಂದ್ರನ ಬೆಳ್ಳುಳ್ಳಿ ಹಾಕಿದ್ರನ ಟೇಸ್ಟ್ ಬರ್ತೈತಿ. ಯಾವಾಗಲೂ ಜೀರಿಗೆ ಸಾಸ್ವೆ ಎಲ್ಲ ಹಾಕೊಳಕ್ತಾನೆ ಎಣ್ಣೆ ಒಳಗೆ. ಈಗ ಕರಿಬೇವು ಹಾಕ್ಕೊಂಡು ಪುಟಾಣಿ ಶೇಂಗಾ ಅವೆಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕೊಂಡ್ಬಿಡ್ಬೇಕ್ರಿ. ಬೆಳ್ಳುಳ್ಳಿ ಎಲ್ಲ ಇದನ್ನು ಹಸಿ ವಾಸನೆ ಹೋಗೋ ತನೂ ಅದನ್ನ ಇದನ್ನು ಮಾಡಿ ಹಳದಿ ಹಾಕ್ಬೇಕು, ಅರಿಶಿನ ಪುಡಿ ಹಾಕಿಂದ ಶೇಂಗಾ ಹಾಕ್ಕೊಳ್ಬೇಕು. ಶೇಂಗಾ ಸ್ವಲ್ಪ ಇಟ್ಕೊಂಡಿರ್ಬೇಕು, ಆಮೇಲೆ ಮೇಲೆ ಹಾಕ್ಕೊಳಕ್ಕೆ ಒಂದು ಸ್ವಲ್ಪ ಬರ್ತೈತಿ. ಅದಕ್ಕೆ ಈಗೆಲ್ಲ ಬಡಂಗಕ್ಕೆ ಶೇಂಗಾ ಹಾಕೈತಿ. ಈಗ ಶೇಂಗಾ, ಪುಟಾಣಿ, ಅರಿಶಿನ ಪುಡಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗ್ತತಿ. ನೀವು ಎಷ್ಟು ಚೂಡ ಇರ್ತಾವೆ ಚುನ್ಮರಿ ಇರ್ತಾವೆ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಕ್ರಿ. ಆಮೇಲೆ ಅಚ್ಚ ಖಾರದ ಪುಡಿ ಹಾಕ್ಬೇಕು. ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಬೇಕು. ನೋಡಿ ಕುರ್ಕುರು ಆಗ್ಯಾವ. ಬಿಸಿಲಿಗೆ ಇಟ್ಟಿತ್ತಿದ್ದು ಬಡಂಗ ಅಂತೇಳಿ ದಪ್ಪನ ಚುನ್ಮರಿ ಸಿಗ್ತತಿ. ಅದನ್ನು ತೊಗೊಂಡು ಮಾಡಾಕತ್ತೈತಿ. ಈಗ ದಪ್ಪ ಇರ್ತಾವೆ ಚುನ್ಮರಿ. ಬಿಸಿಲಿಗೆ ಇಡೋದ್ರಿಂದ ಭಾಳ ಅವು ಬಡಂಗದ್ದು ಅವು ಚುರ್ಮರಿನ ಬೇರೆ ಇರ್ತಾವೆ. ಬಿಸಿಲಿಗೆ ಇರೋದ್ರಿಂದ ಅವು ಕ್ರಿಸ್ಪಿ ಆಗ್ತಾವೆ. ಅದಕ್ಕೆ ನೋಡ್ರಿ ಇದು ಬಡಂಗಕ್ಕೆಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಳಕ್ತಾನೆ. ಈ ಚುನ್ಮರಿ ಹಾಕಿ ಕುರ್ಕುರು ಆಗಿರ್ತತಿ. ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಬಡಂಗದ್ದು ಭಾರಿ ಟೇಸ್ಟಿ ಆಗಿರುವಂಥ ಬಡಂಗ ರೆಡಿಯಾಗಿ ಆಗ್ತದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡ್ರಿ ಈಗ ಬಡಂಗ ಪೂರ್ತಿ ರೆಡಿಯಾಗತ್ತೈತಿ. ಆಯಿಲ ನಿಮಗೆ ನೋಡಿ ಹಾಕೋಬೇಕಾಕತಿ. ಆಯಿಲ್ ಹಾಕಿದಷ್ಟೇ ಒಂದು ಸ್ವಲ್ಪ ಚಲೋ ಆಗ್ತಾವೆ. ಈಗ ನೋಡ್ರಿ ಇದೆಲ್ಲ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಬಡಂಗ ಫುಲ್ ರೆಡಿ. ಭಾರಿ ಟೇಸ್ಟಿ ಆಗಿರೋವಂಥ ಒಂದು ಸ್ನ್ಯಾಕ್ಸ್ ಇದು. ಬಡಂಗ ರೆಡಿ ಆಗೈತಿ. ಈಗ ನೆಕ್ಸ್ಟ್ ನಾ 5 ಥರ ಕರ್ಚಿಕಾಯಿ ಮಾಡಿ ತೋರಿಸ್ತೇನೆ ರೀ. ಕೊಬ್ಬರಿ, ಪುಟಾಣಿದು, ಕರಿ ಎಳ್ಳಿಂದು, ಬಿಳಿ ಎಳ್ಳಿಂದು ಮತ್ತು ಸಿರಿಧಾನ್ಯದ್ದು. ಈಗ ಎಳ್ಳು ತೊಗೊಂಡೇನಿ ನಾನು. ಕರಿ ಎಳ್ಳು ಇರ್ತಾವಲ್ರಿ, ಆ ಕರಿ ಎಳ್ಳು ತೊಗೊಂಡೇನಿ. ಆಮೇಲೆ ನೆಕ್ಸ್ಟ್ ಬಿಳಿ ಎಳ್ಳು ತೊಗೊಂಡೇನಿ. ಇವೆಲ್ಲ ಸೆಪ್ರೇಟಾಗಿ ನಾ ಕರ್ಚಿಕಾಯಿ ಮಾಡಾಕತ್ತಾನೆ ನಾನು, ಬೇರೆ ಬೇರೆನ. ಇದು ಪುಟಾಣಿ ತೊಗೊಂಡೇನಿ ರೀ. ಪುಟಾಣಿ ಫ್ರೆಶ್ ಅದಾವು, ಅವನ್ನ ತೊಗೊಂಡೇನಿ. ಮತ್ತು ನವನಿ ತೊಗೊಂಡೇನಿ. ನವನಿ ಸಿರಿಧಾನ್ಯದ್ದು ಒಂದು ಕರ್ಚಿಕಾಯಿ ಮಾಡಾಕ್ತಾನೆ. ಮತ್ತು ಆಮೇಲೆ ಕೊಬ್ಬರಿ ಇಂತ್ರ ಒಂದು ಕರ್ಚಿಕಾಯಿ ಮಾಡ್ತೀನಿ. ಹಿಂಗೆ 5 ಥರದ ಕರ್ಚಿಕಾಯಿಗಳನ್ನ ನಾನು ಈಗ ಮಾಡಿ ತೋರ್ಸಾಕ್ತಾನೆ. ಈಗ ನೋಡ್ರಿ ಇವನ್ನೆಲ್ಲ ತೊಗೊಂಡೇನಿ. ನವನಿ, ಬಿಳಿ ಎಳ್ಳು, ಕರಿ ಎಳ್ಳು ಎಲ್ಲ ತೊಗೊಂಡೇನಿ. ಈಗ ನೋಡ್ರಿ ಈಗ ನಾನು ಕರಿ ಎಳ್ಳನ್ನು 1 ಕಪ್ನಷ್ಟು ತೊಗೊಂಡ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇವೆಲ್ಲ ಹುರಿದು ತೊಗೊಂಡ್ಬಿಟ್ಟನ್ರಿ ನಾನು. ಎಲ್ಲ ಹುರ್ಕೊಂಡೇನಿ, ತೊಳೆದು ಹುರಿದು ಎಲ್ಲ ಮಾಡಿ ತೊಗೊಂಡಿದ್ದು ಇವು. ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕಾರೆ ಅವನು. ಈಗ ಆರ್ಗ್ಯಾನಿಕ್ ಬೆಲ್ಲನೂ ತೊಗೊಂಡೇನೆ ಅದಕ್ಕೆ ಇವೆಲ್ಲ ನೋಡ್ರಿ ಇದು ಹುರಿದಿದ್ದು ಕರಿ ಎಳ್ಳು ಹುರಿದಿದ್ದು ಕಾಳನ್ನು ತೊಗೊಂಡೇನೆ. ಇದನ್ನ ಈಗ ಪೌಡ್ರ್ ಮಾಡಿದ್ನಿ. ಇದಕ್ಕೆ ಮತ್ತೆ ಬೆಲ್ಲ ಹಾಕಿ ಬೆಲ್ಲ ಸೇರಿಸಿನೂ ಮತ್ತೆ ಪೌಡ್ರ್ ಮಾಡ್ತೀನಿ. ಈಗ ನೋಡ್ರಿ ಇದು ಬೆಲ್ಲ ಮತ್ತು ಎಳ್ಳು ಮಿಕ್ಸ್ ಆಗಿದ್ದು ಪೌಡ್ರ್. ಇದು ಬೆಲ್ಲ ಎಳ್ಳು ಇದೊಂದು ಐಟಮ್ ಆಯ್ತು. ಈಗ ಬಿಳಿ ಎಳ್ಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳಕ್ತಾನೆ. ಬಿಳಿ ಎಳ್ಳು ಪೇಸ್ಟ್ ಮಾಡಿದ್ನೀಗ. ಇದಕ್ಕೆ ಮತ್ತೆ ಒಂಚೂರು ಬೆಲ್ಲ ಹಾಕೊಂಡ ಅದರ ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕೊಂಡ ಅದನ್ನು ಪೌಡ್ರ್ ಮಾಡ್ಕೊಳ.
ಬಿಳಿ ಎಳ್ಳಿನ ಪೌಡ್ರು ಕರಿ ಎಳ್ಳಿನ ಪೌಡ್ರು ಆತೀಗ ಎರಡು ಥರ ಪೌಡ್ರುಗಳನ್ನು ಮಾಡ್ಕೊಂಡೆ ನಾನು. ಈಗ ನೋಡ್ರಿ ಇದು ಬಿಳಿ ಎಳ್ಳಿಂದಿದೆ. ಬಿಳಿ ಎಳ್ಳಿಗೆ ಬೆಲ್ಲನೂ ಸೇರಿಸೇನ ಮಿಕ್ಸಿಗೆ ಹಾಕಿ ಮಾಡ್ಕೊಂಡಿದ್ದೆ ಪೌಡ್ರ್. ಆಮೇಲೆ ನೆಕ್ಸ್ಟ್ ನಾನು ಪುಟಾಣಿಯನ್ನು ಮಿಕ್ಸಿ ಜಾರಿಗೆ ಹಾಕೊಳಕ್ತಾನೆ. 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ, ಇನ್ನು ಕಡಿಮೆನ ಬೆಲ್ಲ ಹಾಕೊಳಕ್ತಾನೆ. ಈಗ 1 ಕಪ್ ಪುಟಾಣಿ ಹಿಟ್ಟಾಗೈತಿ. ಇದಕ್ಕೆ ಒಂಚೂರು ಬೆಲ್ಲ ಹಾಕೋತಾನೆ. ಅದ ಕಪ್ನಾಗ ಒಂದು ಅರ್ಧ ಕಪ್ಗಿಂತ ಮ್ಯಾಲ ಒಂಚೂರು ಬೆಲ್ಲ ಹಾಕೋಬೇಕ್ರಿ. ಇದು ನೋಡ್ರಿ ಇದ್ರ ಪೇಸ್ಟ್ ಇದು ಯಾವುದು ಪುಟಾಣಿ ಹಿಟ್ಟು ಬೆಲ್ಲ ಇದೊಂದು ಬೇರೆ ಮಾಡ್ಕೊಂಡನಿ. ಇದು ಸಿರಿಧಾನ್ಯ ನೆವನೆ, ಇದನ್ನ ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಂಡನಿ. ಇದು ಈಗ ಪೌಡ್ರ್ ಮಾಡ್ಕೊಂಡನಿ. ಇದಕ್ಕೆ ಮತ್ತೆ ಬೆಲ್ಲ ಸೇರಿಸ್ಕೊಳಕ್ತಾನೆ ನಾನು. ಬೆಲ್ಲ ಸೇರಿಸಿ ಇದನ್ನು ಮತ್ತೆ ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೊಳಕ್ತಾನೆ. ಇದೊಂದು ಪೇಸ್ಟ್ ಪೌಡ್ರ್ ಆಗ್ತಾರೆ ಇದು. ಈಗ ಈ ಥರ ಎಲ್ಲ ಪೌಡ್ರ್ ಮಾಡ್ಕೊಳಕ್ತಾನೆ ನಾನು. ನೆವನಿ ಪೌಡ್ರು, ಪುಟಾಣಿ ಹಿಟ್ಟಿನ ಪೌಡ್ರು, ಬಿಳಿ ಎಳ್ಳಿನ ಪೌಡ್ರು, ಕರಿ ಎಳ್ಳಿಂದು. ಆಮೇಲೆ ಈಗ ನಾನು ಕೊಬ್ಬರಿಯನ್ನು ಈ ಥರ ಹೆಚ್ಚಿಕೊಳಕ್ತಾನೆ. ಇದು ಕೊಬ್ಬರಿ ಹೆಚ್ಚು ಮನ್ಯಾಗ್ರಿ ನೋಡ್ರಿ, ಇದು ಹೆಂಗೆ ಬಿದ್ದಿರ್ತೈತಿ ಹಿಂಗೆ ಬೀಳ್ಬೇಕದು. ಕೊಬ್ಬರಿ ಹೆಚ್ಚು ಮನ್ಯಾಗ ಕೊಬ್ಬರಿಯನ್ನು ನಾನು ಹೆಚ್ಕೊಳಕ್ತಾನೆ ಪೂರ್ತಿ ಹೀಗೆಲ್ಲ ಹೆಚ್ಕೊಂಡು ಇಟ್ಕೋಬೇಕು. ಇದೊಂದು ಕೊಬ್ಬರಿ ಕರ್ಚಿಕಾಯಿ ಅಂಥೇಳಿ ಸಕ್ಕರೆ ಹಾಕಿ ಮಾಡ್ತಾರೆ ಇದಕ್ಕೆ. ಉಳಿದದಕ್ಕೆಲ್ಲ ನಾನು ಬೆಲ್ಲ ಸೇರಿಸ್ಕೊಂಡನಿ. ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಕರಿ ಎಳ್ಳು, ಬಿಳಿ ಎಳ್ಳು ಮತ್ತು ಪುಟಾಣಿ ಅದ್ರದ್ದೆಲ್ಲ ಮತ್ತು ನೆವನಿ ಅವಕ್ಕೆಲ್ಲ ಬೆಲ್ಲ ಸೇರ್ಸೇನೆ ಇದು ಮಿಕ್ಸಿ ಜಾರಿಗೆ. ಇದು ನೋಡ್ರಿ, ಇದು ಕೊಬ್ಬರಿಯನ್ನು 1 ಕಪ್ನಷ್ಟು ಕೊಬ್ಬರಿ ಇತ್ತಿದ್ದು, ಅದಕ್ಕೆ 1 ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಅದಕ್ಕೆ ಸೇರಿಸ್ಕೊಳಕ್ತಾನೆ. ಕೊಬ್ಬರಿಗೆ ಒಣ ಕೊಬ್ಬರಿ ಹೆಚ್ಚಿದ್ದಕ್ಕೆ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳಕ್ತಾನೆ. ನೋಡ್ರಿ ಇದು ಎಲ್ಲ ಸಕ್ಕರೆ ಪುಡಿ ಇದನ್ನ ಇದಕ್ಕೆ ಸೇರಿಸ್ಕೊಳ್ತಾನೆ. 5 ವೆರೈಟಿ ಕರ್ಚಿಕಾಯನ್ನು ನಾನು ನಿಮ್ಗೆಲ್ಲರಿಗೂ ಮಾಡಿ ತೋರ್ಸಾಕ್ತಾನೆ. ಇವೆಲ್ಲ ಭಾಳ ಪೌಷ್ಟಿಕ. ಎಳ್ಳಾಗ್ಲಿ, ಕರಿ ಎಳ್ಳಾಗ್ಲಿ, ಬಿಳಿ ಎಳ್ಳಾಗ್ಲಿ ಎಲ್ಲಾನು ತಿನ್ಬೇಕತ್ತಿರ್ತೈತಿ ಹಬ್ಬಕ್ಕೆ. ನೋಡ್ರಿ ಈಗ ಇದ್ರೊಳಗೆ ಒಂಚೂರು ಬಿಳಿ ಎಳ್ಳು ಹುರಿದಿದ್ದು ಇರ್ತಾವಲ್ರಿ, ಅವನ್ನ ಸಕ್ಕರೆ ಪುಡಿ ಕೊಬ್ಬರಿಗೆ ಬಿಳಿ ಎಳ್ಳು ಹಾಕ್ಬೇಕು. ಈಗೆಲ್ಲ ಬಿಳಿ ಎಳ್ಳು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳಕ್ತಾನೆ. ಎಲ್ಲ ಪೇಸ್ಟು ಭಾರಿ ಆಗ್ಯಾವ್ರಿ, ಎಲ್ಲ ಟೇಸ್ಟ್ ಆಗ್ಯಾವ. ಯಾಕಂದ್ರೆ ಹುರಿದು ಮಾಡಿದ್ದಿರ್ತೈತಲ್ಲ ಅದು. ಇವನು ಉಂಡಿನೂ ಕಟ್ಬೋದು, ಹಂಗಿರ್ತಾವ ಇವೆಲ್ಲ. ನೋಡಿ ಎಲ್ಲಾನು 5 ಥರದ ಪೌಡ್ರುಗಳನ್ನು ನಾ ಮಾಡ್ಕೊಂಡೇನಿ. ಇವನ್ನೆಲ್ಲಾನು ನಾನು ಕರ್ಚಿಕಾಯಿ ಮಾಡಿ ತೋರಿಸ್ತೀನಿ. ಇವನು ನೋಡ್ರಿ, ಇದು ಪುಟಾಣಿ ಹಿಟ್ಟಿಂದು. ಇದು ಡ್ರೈ ಫ್ರೂಟ್ಸ್ ಎಲ್ಲ ಇವಕ್ಕೆ ಹಾಕೊಳಕ್ತಾನೆ. ಕೊಬ್ಬರಿ, ಸಕ್ಕರೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳಕ್ತಾನೆ ಅವಕ್ಕೆ. ಇದು ನೋಡ್ರಿ, ಇದನ್ನೆಲ್ಲ ಹಾಕೇನೆ. ಇದಕ್ಕೂ ಕೊಬ್ಬರಿ ಹಾಕೇನೆ ಪುಟಾಣಿ ಹಿಟ್ಟಿಂದಕ್ಕೆ. ಇದಕ್ಕೆ ಏಲಕ್ಕಿ ಎಲ್ಲಕ್ಕೂ ಜಾಸ್ತಿ, ಎಲ್ಲಕ್ಕೂ ಏಲಕ್ಕಿ ಹಾಕ್ಬೇಕಾಕತಿ. ಅದಕ್ಕೆ ನಾ ಒಂದು ಸ್ವಲ್ಪ ಏಲಕ್ಕಿ ಕುಟ್ಕೊಳಕ್ತಾನೆ. ಇಲ್ಲೇ ಏಲಕ್ಕಿ ಕುಟ್ಕೊಂಡು ಅದ್ರ ಪೌಡ್ರನ್ನು ಎಲ್ಲಕ್ಕೂ ಹಾಕ್ಬೇಕಾಕತೆ. ಈಗ ಎಲ್ಲಕ್ಕೂ ಏಲಕ್ಕಿ ಪೌಡ್ರ್ ಹಾಕಾಕತ್ತಾನೆ. ಈ ಕೊಬ್ಬರಿ, ಸಕ್ಕರೆ, ಈ ಡ್ರೈ ಫ್ರೂಟ್ಸ್ ಹಾಕೈತಿ. ಇದು ಎಳ್ಳಿನ ಪುಡಿ ರೀ, ಕರಿ ಎಳ್ಳಿನ ಪುಡಿ. ಇದು ಪುಟಾಣಿ, ಕೊಬ್ಬರಿ, ಎಳ್ಳು ಎಲ್ಲ ಹಾಕಿದ್ದೈತಿ. ಇದು ನೆವನೆಕ್ಕೆ ಬರ್ತಾವಲ್ರಿ, ನೆವನೆ ಸಿರಿಧಾನ್ಯ ಅದರದ್ದು, ಬಿಳಿ ಎಳ್ಳಿನ ಪೇಸ್ಟು ಎಲ್ಲಕ್ಕೂ ಹಾಕೊಳಕ್ತಾನೆ. ಎಲ್ಲಕ್ಕೂ ಒಂಚೂರು ತುಪ್ಪ ಹಾಕೊಳಕ್ತಾನೆ. ಎಲ್ಲಕ್ಕೂ ತುಪ್ಪ ಕಾಸೆ ಹಾಕೊಳಕ್ತಾನೆ. ಇದಕ್ಕೂ ಕರಿ ಎಳ್ಳಿಗೆ, ಈ ಪುಟಾಣಿ ಹಿಟ್ಟಿಂದ ಕೊಬ್ಬರಿ, ಎಳ್ಳು ಇದಕ್ಕೆ ಹಾಕೊಳಕ್ತಾನೆ. ಇದು ಸಿರಿಧಾನ್ಯದಕ್ಕೂ ಹಾಕೊಳಕ್ತಾನೆ. ಬಿಳಿ ಎಳ್ಳಿನ ಪೌಡ್ರಕ್ಕೂ ಹಾಕೊಳಕ್ತಾನೆ. ಎಲ್ಲಕ್ಕೂ ಹಾಕೊಂಡು ತುಪ್ಪ ಹಾಕೊಂಡೀಗ ತುಪ್ಪ ಹಾಕೊಂಡು ಈಗ ನೋಡ್ರಿ ಗಸಗಸೆಯನ್ನು ಎಲ್ಲಕ್ಕೂ ಹಾಕೋಬೇಕು. ಎಳ್ಳನ್ನು ಹಾಕೊಳಕ್ತಾನೆ. ನೋಡ್ರಿ ಈಗ ತುಪ್ಪ ಹಾಕಿದ್ದೆಲ್ಲ ಇದನ್ನ ಕಲಿಸಾಕತ್ತಾನೆ. ಈಗ ತುಪ್ಪ ಹಾಕಿದ್ದೆಲ್ಲ ಮಿಕ್ಸ್ ಮಾಡ್ಬೇಕು. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಕ್ಕೂ ತುಪ್ಪ ಹಾಕೈತಲ್ರಿ, ಎಲ್ಲನೂ ಮಿಕ್ಸ್ ಮಾಡಾಕ್ತಾನೆ. ಇದನ್ನ ನೆವನೆ, ಸಿರಿಧಾನ್ಯ ನೆವನೆ ಭಾರಿ ಅದು ಹೆಲ್ತಿಗೆ ಭಾಳ ಚಲೋ ಅಂತೇಳಿ ನೆವನಿ ಒಳಗೆ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹಾಕಿ ಅದನ್ನೊಂದು ಪೌಡ್ರ್ ಮಾಡ್ಕೊಂಡಿರ್ತಾರೆ. ಇದು ಎಳ್ಳಿಂದ, ಕರಿ ಎಳ್ಳಿನ ಪೌಡ್ರು ಮಾಡ್ಕೊಂಡೇನಿ ಬೆಲ್ಲ ಹಾಕಿ. ಕರಿ ಎಳ್ಳ ಚೆನ್ನಾಗಿ ಹುರಿದು ತೊಗೊಂಡಿದ್ದವ್ರು 2. ಈಗ ನೋಡ್ರಿ ಇದು 5 ಕಪ್. ಇದಕ್ಕೆ ಮೈದಾ ಹಿಟ್ಟನ್ನು ಹಾಕೊಳಕ್ತಾನೆ. ಈ ಕಪ್ಪಿಲೆ 5 ಕಪ್ ಹಾಕೊಳಕ್ತಾನೆ ಮೈದಾ ಹಿಟ್ಟನ್ನು. ಈಗ 5 ಕಪ್ ಹಾಕಿದ್ನಲ್ರಿ, ಇದು ಲಾಸ್ಟ್ ಏನೈತಿ ನಾನು ಹಚ್ಚಾಕ್ ತೊಗೋತೀನಿ.
ಈಗ ಒಂದು ಪ್ಲೇಟಿಗೆ ಹಾಕೊಂಡ ಇದನ್ನ ಹಿಟ್ಟ ಹಚ್ಚಾಕ ತೊಗೊಂಡ ನೀವು. ಇದಕ್ಕೆ ಎಲ್ಲ ಉಪ್ಪು ಹಾಕೋಬೇಕ್ರಿ. ಸರಿಯಾಗಿ ಉಪ್ಪು ಹಾಕೊಂಡ ಒಂಚೂರು ಉಪ್ಪು ಹಾಕೋಬೇಕು. ಮೈದಾ ಹಿಟ್ಟಿರ್ತೈತೆ ಅಂತ ಹೇಳಿ ಚಪಾತಿಗೆ ಹಾಕಷ್ಟು ಹಾಕೊಂಡು ಇದು ಬಿಸಿ ಎಣ್ಣೆ ತಂದಾನೆ, ಇದು ಕಾಸಿದ ಎಣ್ಣೆ ಇರ್ತೈತಲ್ರಿ, ಅದನ್ನು ಇದಕ್ಕೆಲ್ಲ ಹಾಕೋಬೇಕು. ಕಾಸಿದ ಎಣ್ಣೆಯನ್ನು ಬಿಸಿ ಬಿಸಿಯಾಗಿರೋದು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿಗೆ ಎಣ್ಣೆ ಹಾಕೋದ್ರಿಂತ ಅದೆಲ್ಲ ಪಳ್ಳಾಗ್ತದೆ ಹಿಟ್ಟ. ಅದಕ್ಕೆ ಇದು ಎಣ್ಣೆ ಹಾಕೇ ಮಾಡ್ತಾರೆ ಇದನ್ನ. ಅದಕ್ಕೆಲ್ಲ ಕರ್ಚಿಕಾಯಿಗಳಿಗೂ ಇದನ್ನ ಒಂದಿಷ್ಟು ಹಿಟ್ಟು ನಾದ್ಕೊಳಕ್ತಾನೆ. 5 ಕಪ್ ಹಿಟ್ಟು ಹಾಕೊಂಡ ಅದಕ್ಕೆ ಎಷ್ಟು ಬೇಕಷ್ಟ ನೀರು ಹಾಕೊಂಡು ನಾದ್ಕೋಬೇಕಾಕತಿ. ಈಗ ನೋಡ್ರಿ ಇದನ್ನೆಲ್ಲ ನೀರು ಎಷ್ಟು ಬೇಕಷ್ಟು ಹಾಕೊಂಡೇ ಹಿಟ್ಟು ನಾದ್ಕೊಳಕ್ತಾನೆ. ಹಿಟ್ಟು ಕರ್ಚಿಕಾಯಿಗೆ ಭಾಳ ಮೆತ್ತಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು. ಇದೆಲ್ಲ ಹಿಟ್ಟು ಮಿದ್ದೆ ನೋಡಿ ಹಿಂಗೆಲ್ಲ ಹಿಟ್ಟು ನಾದ್ಕೊಳಕ್ತಾನೆ. ಈಗ ಅದು ಎಣ್ಣೆ ಹಾಕಿದ್ರಂತ ಹಿಟ್ಟು ಚೆನ್ನಾಗಿ ಬರ್ತೈತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಇದು ನೋಡ್ರಿ ನಿಮ್ಮಿಂತ್ರ ನಮಗೆ ಇದು ನೋಡ್ರಿ ಹಿಟ್ಟು ನಾದ್ಕೊಳಕ್ತಾನೆ. ಹಿಂಗೆಲ್ಲ ನಾದಬೇಕು. ಹಿಂಗೆಲ್ಲ ಹಿಟ್ಟು ನಾದೆ ಇದನ್ನ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಇಡ್ಬೇಕಾಕತಿ. ಈಗೆಲ್ಲ ನಾದೆ ಆಗೈತೆ ರೀ ಇದು ಹಿಟ್ಟು ಮೆತ್ತಗೆ ಒಂದು ಹದಕ್ಕೆ ಇರ್ತೈತದು. ಇದನ್ನ ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಇಟ್ಟಿದ್ನ. ಈಗ ನಾನು ಗಸಗಸೆಯನ್ನು ಹುರ್ಕೊಳಕ್ತಾನೆ. ಗಸಗಸೆಯನ್ನು ಒಂದು 5 ಚಮಚದಷ್ಟು ಹಾಕೊಂಡು ಇದಕ್ಕೆಲ್ಲ ಎಲ್ಲಕ್ಕೂ ಹಾಕೋಬೇಕಾಗ್ತತಿ ಗಸಗಸೆ. ಅದಕ್ಕೆ ನಾನು ಈ ಥರ ಹುರ್ಕೊಳಕ್ತಾನೆ. ಇದನ್ನ ಹುರಿದಾವ್ ನೋಡ್ರಿ ಇವಾಗ ಗಸಗಸೆ. ಒಂಚೂರು ಹಾಕಿದ್ರೆ ಬಿಸಿದ್ರ ಮೇಲೆ ಹುರಿತಾವೆ, ಹಳ್ಳ ಆಗ್ತಾವ ಥರ. ಗಸಗಸೆ ಹಳ್ಳ ಆಗ್ತಾವ ಥರ. ಈಗ ಗಸಗಸೆ ಎಲ್ಲ ಹುರಿದಾಗೈತಿ. ಎಲ್ಲ ಹುರ್ಕೊಂಡು ಬಿಸಿ ಮಾಡ್ಕೊಂಡು ಇದೆಲ್ಲ ಗಸಗಸೆ ಬಿಸಿ ಆಗೈತೆ. ಇದೆಲ್ಲ ಭಾರಿ ಒಳ್ಳೇದ್ರಿ ಇವೆಲ್ಲ. ಗಸಗಸೆ ಆಗಲಿ ಹೆಲ್ತಿಗೆ ನೋಡ್ರಿ. ಅದಕ್ಕೂ ಸಕ್ಕರೆ ಪುಡಿ ಹಾಕಿದ್ದಕ್ಕೆ, ಡ್ರೈ ಫ್ರೂಟ್ಸ್ ಹಾಕಿದ್ದಕ್ಕೆ, ಇದು ಬಿಳಿ ಎಳ್ಳಿಗೆ ಕರಿ ಎಳ್ಳು, ಬಿಳಿ ಎಳ್ಳು, ನೆವನೆಗೂ ಎಲ್ಲಕ್ಕೂ ಹಾಕೊಳಕ್ತಾನೆ. ಇದು ಕರಿ ಎಳ್ಳಿಗೆ ಹಾಕೊಳಕ್ತಾನೆ. ಎಲ್ಲಕ್ಕೂ ಗಸಗಸೆ ಹಾಕೊಂಡು ಆತೀಗ. ಇದು ಹಿಟ್ಟು ಚೆನ್ನಾಗಿ ಬಂದೈತಿ. ಈಗ ರೆಸ್ಟ್ ಮಾಡಕ್ಕೆ ಇಟ್ಟಿದ್ದೀವಲ್ಲ, ಈಗ ಬೆಸ್ಟ್ ಬಂದೈತಿ. ಈಗ ನಾನು ಇದನ್ನ ಹಿಟ್ಟನ್ನು ತೊಗೊಂಡು ಇದು ಉಂಡೆಗಳನ್ನಾಗಿ ಮಾಡ್ಕೊಂಡು ಈಗ ಕರ್ಚಿಕಾಯಿ ಎಲೆ ಅಂತ ಹೇಳಿ ಮಾಡ್ತಾರಲ್ರಿ, ಯಾವ ಎಲೆ ಮಾಡಕ್ಕಂತೇಳಿ ನಾ ಹಿಂಗೆ ಉಳ್ಳಿ ಮಾಡ್ಕೊಳಕ್ತಾನೆ. ಎಲೆ ಮಾಡಬೇಕು. ಇವನ್ನ ಒಂದೇ ಸಮ ಆಗಬೇಕದು ಉಳ್ಳೆಲ್ಲ. ಅದಕ್ಕೆ ನಾನು ಹಿಂಗೆ ಉದ್ಕ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೊಂಡ್ರೆ ಒಂದೇ ಸಮ ಬರ್ತಾವೆ ಎಲ್ಲ ಉಳ್ಳಿಗಳು. ನೋಡ್ರಿ ಈಗೆಲ್ಲ ಒಂದೇ ಸಮ ಬರ್ತಾವೆ. ಹೀಗೆಲ್ಲ ಇಟ್ಕೊತ ಹೋಗ್ಬೇಕು. ಅವನು ಅಷ್ಟು ಉಳ್ಳಿ ಮಾಡಿದ್ಮೇಲೆ ಅದಕ್ಕೆ ಒಣ ಹಿಟ್ಟು ಇದ್ರದ್ದು ಹಚ್ಬೇಕಾಕತಿ. ನಾ ತೆಗೆದಿಟ್ಟಿದ್ನಲ್ರಿ ಅದು ಗೋಧಿ ಹಿಟ್ಟ, ಅದನ್ನೊಂದು ಸ್ವಲ್ಪ ಹಾಕೋತ್ನಿಲ್ಲಿ ಹಾಕೊಂಡು ಅದನ್ನ ಹಚ್ಚಿ ಮಾಡ್ಬೇಕು. ಈಗ ನಾವು ಒಂದೊಂದಾಗಿ ನಿಮಗೆ ತೋರಿಸ್ನು. ಇದು ಬಿಳಿ ಎಳ್ಳಿಂದು, ಕೊಬ್ಬರಿ ಪುಡಿ ಇವೆಲ್ಲ ಅದಾವೆ ನೋಡ್ರಿ. ಅಷ್ಟು 5 ಐಟಮ್ ಅದಾವೆ. ಇದು ಕರಿ ಎಳ್ಳಿನ ಪೌಡ್ರು, ಇದೇನೈತಿ ಕೊಬ್ಬರಿ, ಸಕ್ಕರೆ, ಡ್ರೈ ಫ್ರೂಟ್ಸು, ಗಸಗಸೆ ಅವೆಲ್ಲ ಹಾಕೈತೆ ಅವಕ್ಕೆ. ಈಗ ಎಲೆ ಲಟ್ಟಿಸೆ ನಾನೀಗ ಹೆಂಗೆ ತುಂಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಈಜಿ ಐತೆ. ಗಸಗಸೆ ಎಲ್ಲ ಹಾಕೊಂಡು ಮಾಡೋದು. ನೀವು ಬೇಕಾದ ಇನ್ನೊಂದು ಈ ಎಲ್ಲ ಐಟಮ್ಸೂ ನೀವು ಈ ಕರ್ಚಿಕಾಯಿ ಒಳಗೆ ಹಾಕೊಂಡು ಮಾಡ್ಕೋಬೋದು. ಶೇಂಗಾ ಪೌಡ್ರ್ ಹಾಕಿರ್ತಾರೋ ಏನೇನು. ಮತ್ತು ಇನ್ನೊಂದು ಕೊಬ್ಬರಿ ಒಳಗೆ ಬೆಲ್ಲ ಹಾಕಿ ಕೊಬ್ಬರಿ ಬೆಲ್ಲದ್ದು ಮಾಡ್ಕೋಬೋದು. ಈಗ ನೋಡ್ರಿ ಇದೆಲ್ಲ ಎಲೆ ಎಲ್ಲ ನಾನು ಲಟ್ಟಿಸಿಟ್ಕೊಂಡು ಇದು ಡ್ರೈ ಫ್ರೂಟ್ಸು, ಕೊಬ್ಬರಿ, ಸಕ್ಕರೆ ಹಾಕಿದ್ದನ್ನು ಇದಕ್ಕೆ ತುಂಬ್ಕೊಳಕತ್ತಾನೆ ನೋಡ್ರಿ. ಫಸ್ಟ್ ಐಟಮ್ ಇದು ನೋಡ್ರಿ. ಇದಕ್ಕೆ ಈ ಥರ ಎಲ್ಲ ಹಾಲು ಹಚ್ಕೋಬೇಕು. ಒಂಚೂರು ಹಾಲು ತೊಗೊಂಡು ಇದನ್ನು ಹಚ್ಕೊಂಡು ಹಿಂಗೆ ಮಾಡ್ಕೋತ ಬರ್ಬೇಕಂದು. ಇಷ್ಟು ಚೆನ್ನಾಗಿ ಬರ್ಬೇಕಿದು. ಇದಕ್ಕೆ ಏನು ಮಾಡ್ಬೇಕಂದ್ರೆ ಇದು ಒಂಥರ ನಮ್ಮ ಕೈಯಾಗ ಅಂಟ್ಕೊಳಕತ್ತಂದ್ರೆ
ಒಂದಿಷ್ಟು ಒಣ ಹಿಟ್ಟು ಹಚ್ಕೊಂಡು ಮಾಡ್ಬೇಕು ಇದು ಒಟ್ಟ ಇದನ್ನು ಬರಬಾರ್ದು ರೀ, ಅದು ಯಾವುದು ಪೌಡ್ರ್ ಹೊರಗೆ ಬರಬಾರ್ದು, ಅದು ಎಣ್ಣೆಲಿ ಬಿಟ್ಕೋಬಾರ್ದು, ಅದೆಲ್ಲ ನೋಡ್ಕೊಂಡು ಮಾಡ್ಬೇಕು. ಈಗ ನೋಡ್ರಿ ಒಣ ಹಿಟ್ಟು ಹಚ್ಚಿ ನಾ ಇದನ್ನೆಲ್ಲ ಇದನ್ನು ಮಾಡಿದ್ನಿ, ಒತ್ತಿದ್ನಿ ಅದನ್ನ. ಈಗ ನೋಡ್ರಿ ಇದ್ರೊಳಗೆ ಮಧ್ಯಕ್ಕಷ್ಟ ಹಿಂಗೆ ಹಾಕೋಬೇಕು, ಎಲ್ಲೂ ಬರಬಾರ್ದು ಅದು ಹೊರಗೆ ಬಂತಂದ್ರೆ ಅದೆಲ್ಲ ಸಕ್ಕರೆ ಅದು ಎಲ್ಲ ಎಣ್ಣೆ ಒಳಗೆ ಬಿಟ್ಕೋತೈತಿ, ಅದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ನೋಡ್ರಿ ಹಿಂಗೆ ಹಾಲು ಒಂದು ಸ್ವಲ್ಪ ಹಚ್ಬಿರ್ಬೇಕು, ಸೈಡಿಗೆ ಹಚ್ಬೇಕು, ಒಂದು ಸೈಡ್ ಹಚ್ಬೇಕು ಅದು. ಈಗ ನೋಡ್ರಿ ಇದಕ್ಕೆ ಒಣ ಹಿಟ್ಟು ಹಚ್ಚಿ ಹಿಂಗೆಲ್ಲ ಫಿಲಪ್ ಮಾಡಿ ಅದನ್ನ ಒತ್ತಿ ಇಟ್ಕೋಬೇಕು. ಹಾಂ ನೋಡ್ರಿ ಈಗ ಪೂರ್ತಿ ಆತದು. ಹಿಂಗೆ ಎಲ್ಲ ಪೌಡ್ರ್ ಹಾಕಿನೂ ನಾನು ಇದೇ ಥರನ ತುಂಬಿ ಅವನ್ನೆಲ್ಲ ಬೇರೆ ಬೇರೆನ ಕರ್ದನೆ ನಾನು. ಇದು ಬಿಳಿ ಎಳ್ಳಿನ ಪೌಡ್ರು ಅಂತ ನೋಡ್ರಿ. ಹಿಂಗೆಲ್ಲ ಎಲ್ಲನೂ ಎಲೆ ಲಟ್ಟಿಸ್ಕೊಂಡು ಅದ್ರೊಳಗೆ ಯಾವ ಪೌಡ್ರ್ ತುಂಬಬೇಕು ಅದನ್ನು ತುಂಬಿ, ಈಗ ನೋಡ್ರಿ ಇದು ಎಲೆ ಎಲ್ಲ ಹಿಂಗೆ ತೆಳ್ಳಗೆ ಲಟ್ಟಿಸ್ಕೋಬೇಕು ಒಂದೇ ಸಮಾಗೆ ಎಲ್ಲನೂ. ಈಗ ನೋಡ್ರಿ ಎಲ್ಲ ಲಟ್ಸಿದ್ದಾತು. ಈಗ ಅದನ್ನ ತುಂಬಾಕತ್ತೈತಿ. ಇದು ನೋಡ್ರಿ ಇದ್ರದ್ದು ನೋಡ್ರಿ, ಇದು ಸಿರಿಧಾನ್ಯದ್ದು ಬೆಲ್ಲ ಮತ್ತು ನವಣೆಯನ್ನು ಚೆನ್ನಾಗಿ ಹುರಿದು ಅದಕ್ಕೆಲ್ಲ ಕೊಬ್ಬರಿ ಗಸಗಸೆ ಎಲ್ಲ ಸೇರಿಸಿತ್ತು, ಅದಕ್ಕೆ ತುಪ್ಪ ಅದು ಇದು ಚೆನ್ನಾಗಾಗಿರ್ತತಿ. ಇದೆಲ್ಲ ಡಯಾಬಿಟಿಕ್ದವ್ರಿಗೆಲ್ಲ ಭಾಳ ಚಲೋ ಅಂತ ಹೇಳ್ತಾರೋ, ಅದಕ್ಕೂ ಒಟ್ಟು ಬೆಲ್ಲ ಹಾಕಿನ ಮಾಡೈತಿಲ್ಲ, ನವಣೆ ಇಂತ್ರ ಇದು ಕರ್ಚಿಕಾಯಿ ಮಾಡಾಕ್ತತಿ. ಈಗ ನೋಡಿ ಇದೆಲ್ಲ ಚೆನ್ನಾಗಿದೆ ತುಂಬುದು. ಇಲ್ಲಿ ಇದ್ರಾಗ ಬಿಟ್ಕೊಳ್ಳೋರ್ದಂಗೆ ಮಾಡೋದು, ಅದನ್ನು ಫಸ್ಟ್ ಮಾಡ್ಬೇಕಂದು ಹೀಗೆಲ್ಲ ಮಾಡ್ಕೊಳಕ್ತಾನೆ ನೋಡ್ರಿ. ಈಗ ಇದು ಎಲ್ಲಿ ಲಟ್ಸಿದ್ರೆ ತೆಳ್ಳಗೆ ಲಟ್ಟಿಸ್ಬೇಕಂದು. ಎಳ್ಳು ಭಾಳ ಹೆಲ್ತಿಗೆ ಒಳ್ಳೇದ್ರಿ ಅದು, ಅದ್ರೊಳಗೂ ಎಲ್ಲ ಪ್ರೋಟೀನ್ ಇರ್ತಾವೆ ನೋಡ್ರಿ, ಬೆಸ್ಟ್. ಇಲ್ಲಿ ಮಾಡ್ಕೊಂಡು ಅದ್ರೊಳಗೆ ತುಂಬೋದ್ರಿಂತ ಚೆಂದಂಗೆ ತುಂಬೋದ್ರಿಂತ ಅವು ಏನೂ ಒಡೆಯಂಗಿಲ್ಲ ರೀ. ಇದು ಬಿಳಿ ಎಳ್ಳಿನ ನೋಡ್ರಿ, ಬಿಳಿ ಎಳ್ಳನ್ನು ಬೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡೇನೆ ಅದಕ್ಕೆ ಅದನ್ನ ಈಗ ಲಟ್ಟಿಸಿ ಅದಕ್ಕೆ ಗಸಗಸೆ ತುಪ್ಪ ಎಲ್ಲ ಹಾಕೈತಿ. ಅದಕ್ಕೂ ಇದೆಲ್ಲ ಲಟ್ಟಿಸಿ ಹಿಂಗೆಲ್ಲ ತುಂಬಬೇಕಂತ. ಏನಿಲ್ಲ ರೀ, ಮಧ್ಯಕ್ಕೆ ಹಾಕೊಳ್ಳೋದು, ಅದನ್ನು ಸೈಡಿಗೆ ಒಂಚೂರು ಹಾಲು ಹಚ್ಚೋದು, ತುಂಬೋದು. ಅಕಸ್ಮಾತ್ ಕೈಗೆ ಹತ್ತಕತ್ತಂದ್ರೆ ಒಣ ಹಿಟ್ಟು ಹಚ್ಚಿ ಅದನ್ನ ಫಿಲಪ್ ಮಾಡೋದು. ಸಿಂಪಲ್ ಐತ್ರಿ ಅದೆಲ್ಲ ಮಾಡೋಗ. ಅದು ಬೇಕಾದಾಗ ಒಂಚೂರು ಮೈದಾ ಹಿಟ್ಟಿಗೆ ಎಣ್ಣೆ ಹಾಕಿ ನಾದ್ಕೊಂಡು ಏನು ಬೇಕಾದ ತುಂಬೋದು. ಕೊಬ್ಬರಿ ಬೆಲ್ಲ ಇದ್ರು ತುಂಬಿದ್ರೂ ಅದು ಕರ್ಚಿಕಾಯಿ ಟೇಸ್ಟ ಬರ್ತೈತೆ. ಈ ಒಂದೊಂದೂ ಟೇಸ್ಟನೇ ಇರ್ತಾವ್ರಿ, ಬೇರೆನೇ ಇರ್ತಾವಲ್ಲ. ಅದು ಕರಿ ಎಳ್ಳಿನ ಟೇಸ್ಟ್ ಬೇರೆ, ಮತ್ತು ಪುಟಾಣಿ ಸಕ್ರಿದು ಅದೊಂದು ಬೇರೆ ರೀ, ಡ್ರೈ ಫ್ರೂಟ್ಸ್ ಹಾಕಿದ್ದು ಅದೊಂದು ಬೇರೆ, ಹಿಂಗೆ ಟೇಸ್ಟನ್ನು ಬದಲಾವಣೆ ಇರ್ತೈತದ. ಅದಕ್ಕೆ ನಾನು ಇದನ್ನ ಎಲ್ಲನೂ ಮಾಡಿ ತೋರ್ಸಾಕತ್ತೇನೆ. ಇದು ಹಿಟ್ಟು ಒಂದೇ ಇರ್ತೈತಲ್ರಿ, ಎಲ್ಲ ಉಳ್ಳಿಗಳನ್ನು ಮಾಡ್ಕೊಂಡಿದ್ದು ನೀವು ಬೇಕಾದವನು ಮಾಡ್ಬೋದು. ನಾವು ಅದು ಹೆಂಗೆ ಇಟ್ಟೇನಂದ್ರೆ ಅದ್ರ ಪೌಡ್ರ್ ಅದಕ್ಕೆ ಇಟ್ಬಿಟ್ಟೆ ನಾನು ಅದನ್ನ ಹಾಕಕತ್ತ ಹೇಳಿ. ನೋಡಿರಿ ಇದು ಹೀಗೆಲ್ಲ ತುಂಬೋದು. ಪುಟಾಣಿ ಹಿಟ್ಟಿಂದ ಕೊಬ್ಬರಿ, ಪುಟಾಣಿ, ಬೆಲ್ಲ ಇವೆಲ್ಲ ಹಾಕಿರ್ತೈತೆ. ಮಸ್ತಾಗಿರ್ತಾವ್ರಿ, ಎಲ್ಲನೂ ಮಸ್ತಾಗಿರ್ತಾವೆ. ಇದ್ರಾಗ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೋಬೋದು. ನಾ ಇಲ್ಲೇ ಪುಟಾಣಿ, ಬೆಲ್ಲ, ಸಕ್ಕರೆ, ಇದು ಬೆಲ್ಲ, ಪುಟಾಣಿ, ಕೊಬ್ಬರಿ, ಎಳ್ಳ ಎಲ್ಲ ಹಾಕೇನಿ ಇದಕ್ಕೆ. ಇದ್ರಾಗೂ ಇದು ಭಾಳ ಟೇಸ್ಟ್ ಆಗಿರ್ತೈತೆ. ಪ್ರತಿಯೊಂದೂ ವೆರೈಟಿ ಇರ್ತಾವ್ರಿ, ಪ್ರತಿಯೊಂದೂ ಟೇಸ್ಟನ್ನಾಗಿರ್ತಾವೆ. ಟೇಸ್ಟ್ ಬದಲಾವಣೆ ಇರ್ತೈತಿ. ನೀವು ಮಾಡಿ ನೋಡ್ರಿ. ಹಿಂಗೆ ತುಂಬುದ್ರಾಗನ ಬೇರೆ ಬೇರೆ ಐಟಮ್ ತುಂಬಿ ನೋಡ್ರಿ, ಚೆನ್ನಾಗಿ ಬರ್ತಾವೆ ಮತ್ತು ಟೇಸ್ಟ್ ಅನ್ನಿಸ್ತಾವೆ. ಬರೀ ಅದನ್ನೇ ತಿನ್ನೋಕ್ಕಿಂತ ಬೇರೆ ಬೇರೆ ಹಾಕೊಂಡು ಅದ್ರೊಳಗೆ ಫಿಲಪ್ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ. ಈಗ ನೋಡ್ರಿ ಇದು ಎಲೆ ಎಲ್ಲ ಮಾಡ್ಕೊಳಕತ್ತೇನೆ ನಾನು. ನೋಡ್ರಿ ಈಗ ಎಳ್ಳನ್ನು ಹೀಗೆಲ್ಲ ಕರಿ ಎಳ್ಳಿಂದು ಕರಿ ಎಳ್ಳ ಬೆಲ್ಲ ಇವಂತೂ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತಾವೆ.
ಇವನ್ನ ನಾನು ಭಾಳ ಇಷ್ಟಪಟ್ಟು ತಿಂತೀವಿ ಇವನ್ನೆಲ್ಲ. ಕರಿ ಎಳ್ಳಿನ ಕರ್ಚಿಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ. ಇವನ್ನ ಬೇಕಾದ್ರೂ ನೀವು ಸೆಪ್ರೇಟಾಗಿ ಮಾಡಿ ನೋಡ್ರಿ. ಕರಿ ಎಳ್ಳು ಬೆಲ್ಲ ಕರ್ಚಿಕಾಯಿ ಅದು ಭಾಳ ಟೇಸ್ಟ್ ಆಗಿರ್ತಾವೆ. ಇದ್ರ ಉಂಡೆ ಆದರೂ ಅಷ್ಟೇ ರೀ. ಇವೆಲ್ಲ ಈಗಿನ ಮಾಡಿನ ರೇಪ್ಸ್ ಎಲ್ಲನೂ ಉಂಡಿನೂ ಮಾಡಕ್ಕೆ ಬರ್ತಾವೆ ನೋಡ್ರಿ. ಇದನ್ನು ಮಧ್ಯಕ್ಕೆ ಹಾಕಿ ಅದನ್ನ ಚೆನ್ನಾಗಿ ಒತ್ತಿ ಅದು ಹಿಟ್ಟು ಹೊರಗೆ ಬರ್ಲಾರ್ದಂಗೆ ಮಾಡೋದ ಒಂದು ಇದು ರೀ. ಎಣ್ಣೆ ಒಳಗೆ ಬಿಟ್ಕೊಳಾರ್ದಂಗೆ ತುಂಬುದನ ಒಂದು ದೊಡ್ಡ ಇದು ನೋಡ್ರಿ. ಇಲ್ಲಿ ಹಿಂಗೆಲ್ಲ ಒತ್ಕೋಬೇಕನ್ನು. ಸ್ವಲ್ಪ ಒಣ ಹಿಟ್ಟು ತಗೋರಿ. ಹಿಂಗೆ ಇದೆಲ್ಲ ನಮ್ಗೆ ಕೈಗೆ ಅಂಟ್ಕೊಳಕತ್ತಿತ್ತಂದ್ರೆ ಅದನ್ನೆಲ್ಲ ಹಿಂಗೆ ಒತ್ತಬೇಕು. ಈಗ ನೋಡ್ರಿ ಎಣ್ಣೆ ಬಿಟ್ಕೊಳಾರ್ದಂಗೆ ಎಣ್ಣೆ ಕಾಸಕ್ಕಿಟ್ಟೈತಿ. ನಾವು ಹಗರು ಕರ್ಕೊಳಕತ್ತೀವಿ ಅವನ್ನ. ಇವು ಈಗ ನಾನು ಫಸ್ಟ್ ಸಕ್ಕರೆ ಕರ್ಚಿಕಾಯಿನ ಕರ್ಕೊಳಕತ್ತಾನೆ. ಯಾಕಂದ್ರೆ ಇವು ಏನೋ ಯಾವಾಗಲೇ ಫಸ್ಟ್ ತುಂಬಿದ್ದು ನಾವು ಕರ್ಕೋಬೇಕು, ಇವು ಹೊಡಿಬಾರ್ದು ಅಂತೇಳಿ ಮೊದಲನ ಕರ್ಕೊಳಕತ್ತಾನೆ. ಇದು ಸಕ್ಕರೆ ಕರ್ಚಿಕಾಯಿದ. ಇವು ನೋಡ್ರಿ ಸಕ್ರೆ ಕೊಬ್ಬರಿ ಗಸಗಸಿ ಎಲ್ಲ ಹಾಕಿದ್ದೈತಲ್ರಿ, ಅದ್ರ ಇವು ಕರ್ಚಿಕಾಯಿ. ಎಣ್ಣೆಯನ್ನು ಕಾಸಾಕಿಟ್ಟ ಚೆನ್ನಾಗಿ ಎಣ್ಣೆ ಕಾದ ನಂತರ ಈ ಥರ ಚಂದ ಕಲರ್ ಬರ್ತಾವ. ಅದಕ್ಕೆ ಹಿಂಗೆ ಕರ್ಕೋಬೇಕು. ಈಗ ಇದು ಕರ್ಚಿಕಾಯಿ ಕಲರ್ ಹಿಂಗೆ ಬರ್ಬೇಕು ನೋಡ್ರಿ. ಇದೆಲ್ಲ ಕೊಬ್ಬರಿ ಸಕ್ರೆದದು. ಇದು ನಾನು ಬೇರೆ ಬೇರೆ ಐಟಮ್ ಹಾಕಿದ್ರಂತ್ರ ಅದ್ರೊಳಗೆ ನಿಮಗೆ ಹೇಳ್ತಾ ಇರ್ತೀನಿ ಅದಕ್ಕೆ ಯಾವ್ಯಾವ ಅಂತೇಳಿ. ನೋಡ್ರಿ ಇದನ್ನ ಎಲ್ಲ ಸಿರಿಧಾನ್ಯದಿತ್ತಲ್ರಿ ಅದನ್ನ ತೊಗೊಂಡು ಬಂದು ಈ ಥರ ಎಲ್ಲ ಕರ್ಕೊಳಾಗ್ತದೆ. ಹಿಂಗೆ ಎಲ್ಲಾನು ಹಿಂಗೆ ಕಲರ್ ಬರ್ಬೇಕ್ರಿ. ಚಂದಂಗೆ ಕಲರ್ ಬಂದು ಅಂದ್ರೆ ಅವು ಟೇಸ್ಟ್ ಆಗಿರ್ತಾವೆ, ಬೆಸ್ಟ್ ಆಗ್ತಾವೆ ನೋಡ್ರಿ. ಹಿಂಗೆಲ್ಲ ಚೆನ್ನಾಗೇ ಕರ್ಕೋಬೇಕು. ನಿಮ್ಗೆ ಇವೆಲ್ಲ ಕನ್ಫ್ಯೂಸ್ ಆದ್ರೆ ನಾನು ಅದ್ರದ್ದು ಹಿಟ್ಟು ಅದಕ್ಕೆ ಇಟ್ಟು ತೋರಿಸ್ತೀನಿ. ನೋಡಿ ಇವು ಬೇರೆ ಟೈಪ್. ಎಲ್ಲನೂ ಹಿಂಗೆ ಗರಿ ಆಗೇ ಬರ್ತಾವೆ. ಗರಿ ಆಗಿ ಹಿಂಗೆ ಕರ್ಕೋಬೇಕು. ಅವು ಬೇರೆ ಬೇರೆ ಹಿಟ್ಟು ತುಂಬಿದ್ದು ನಾನು ಬೇರೆ ಪ್ಲೇಟ್ಸ್ ಎಲ್ಲ ಮಾಡಿ ಬೇರೆನ ಕರ್ಕೊಳಕ್ತಾನೆ. ಅದ್ರೊಳಗೆ ಫಿಲಪ್ ಮಾಡಿದ್ದು ಬೇರೆ ಇರ್ತೈತಿ, ಅದಕ್ಕೆ ನಾನು ಬೇರೆನ ಕರ್ಕೊಳಕತ್ತಾನೆ. ನೋಡ್ರಿ ಇದೆಲ್ಲ ಕೆಂಪಾಗ್ಯಾವಲ್ರಿ, ಈ ಥರ ಬರ್ಬೇಕವು. ಎಣ್ಣೆ ಜಾನೆ ಹಗುರ ಇದ್ರೊಳಗೆ ತೊಗೊಂಡು ಹಾಕ್ಬೇಕದನ್ನ. ಹುಷಾರಾಗಿ ಮಾಡ್ಬೇಕು ಅದನ್ನು ಕೆಲಸ. ಯಾಕಂದರೆ ಎಣ್ಣೆ ಒಳಗೆ ಹಾಕಿ ಕರಿ ಇರ್ತಾವಲ್ರಿ. ಈಗ ಯಾವುದೂ ಬಿಟ್ಕೊಂಡಿಲ್ಲ ನೋಡ್ರಿ. ಆರಾಮಾಗಿ ಅವು ಬೆಸ್ಟಂಗೆ ತುಂಬಿದ್ದು ಅದು ಎಲ್ಲ ಹಿಟ್ಟು ಹಚ್ಚಿ ಅದನ್ನೆಲ್ಲ ಫಿಲಪ್ ಮಾಡೋದು ಸರಿಯಾಗಿ ಮಾಡ್ಬೇಕ್ರೆ. ಅದಕ್ಕೆ ಯಾವುದೂ ಹಂಗೆ ಬಿಟ್ಕೊಳ್ಳಂಗಿಲ್ಲ. ಈಗ ನೋಡಿ ಹೀಗೆಲ್ಲ ಬರ್ತಾವೆ. ಪ್ರತಿಯೊಂದಕ್ಕೂ ಪೌಡ್ರ್ ಬೇರೆ ಹಾಕೈತಿ. 5ಕ್ಕೂ 5 ಥರ ಮಾಡೈತಿ ಇದು ಕರ್ಚಿಕಾಯಿ. 5ಕ್ಕೂ ಹೀಗೆಲ್ಲ ಬಂದ. ಇದು ಕಲರ ಕೆಂಪಾಗೋಂಗೆ ಕರ್ಕೋಬೇಕು. ಎಲ್ಲ ಕೆಂಪಾಗ್ಯಾವ ನೋಡ್ರಿ. ಈಗ ನಾ ಎಲ್ಲನೂ ಕರೆದ ತೋರ್ಸಾಕ್ತಾನೆ ನಿಮ್ಗೆ. ಈ ಥರ ಮಸ್ತಂಗೆ ಕರಿಬೇಕು. ಯಾವಾಗಲೂ ಅದನ್ನ ಸಕ್ಕರೆದು ಇರ್ತೈತಲ್ರಿ, ಅದು ಯಾವಾಗಲೂ ಫಸ್ಟ್ ಕರ್ಕೋಬೇಕು. ಆಮೇಲೆ ಲಾಸ್ಟಕ್ಕೆ ಇದು ಕರಿದನ್ನು ಕರ್ಕೋಬೇಕು. ಅವು ಯಾವುದು ಬಿಟ್ಕೋಬಾರ್ದಲ್ರಿ. ನೋಡ್ರಿ ಹಿಂಗೆ ಹಾಕೋ. ಅಕಸ್ಮಾತ್ ಬಿಟ್ಕೊಂಡ್ರೆ ಅಂಥೇಳಿ ಅದಕ್ಕೆ ನಾವು ಏನು ಮಾಡ್ತೀವ್ರಿ, ಸಕ್ಕರೆದು ಕೊಬ್ಬರಿದು ಏನಿರ್ತೈತಲ್ಲ ಅದನ್ನ ಫಸ್ಟ್ ಕರಿಬೇಕು. ಆಮೇಲೆ ಸೆಕೆಂಡ್ ಅವೆಲ್ಲ ಇದ್ರ ಕರೆದ ಲಾಸ್ಟಿಗೆ ಈ ಕರಿ ಎಳ್ಳಿನ ಇರ್ತೈತಲ್ರಿ ಅದನ್ನು ಕರ್ಕೊಳಕ್ತೈತಿ. ಕರಿ ಎಳ್ಳು ಬೆಲ್ಲ ಹಾಕಿದ್ದನ್ನು ನಾನು ಲಾಸ್ಟಲ್ಲೇ ಕರ್ಕೊಳಕ್ತಾನೆ. ಈಗ ಇವು ಆದರೂ ಈ ಥರ ಕೆಂಪು ಕಲರ್ ಬರಬೇಕು, ಭಾಳ ಚಂದ ಕಲರ್ ಬರಬೇಕು, ಗೋಲ್ಡನ್ ಕಲರ್ ಮಸ್ತಾಗಿರ್ತಾವೆ. ಈಗ ಕ್ರಿಸ್ಪಿನೂ ಆಗ್ಯಾವ್ರಿ, ಹಿಂಗಾಗಿರ್ತಾವೆ. ಇದಕ್ಕೆ ನಾನು ಲಾಸ್ಟಲ್ಲೇ ಇದನ್ನ ಕರ್ಯಾಕತ್ತಾನೆ. ಈಗ ನೋಡ್ರಿ ಇದು ಕ್ರಿಸ್ಪಿಯಾಗಿ ಹಗುರವಾಗಿ ಬಂತು.
ಈಗ ಇದನ್ನ ಹೆಂಗ್ ಮಾಡಾಕ್ತಾನೆ ಅಂದ್ರೆ ಇದು ಎದ್ರದ್ದು ಅನ್ನೋದನ್ನ ಅದ್ರ ಜೊತೆನೆ ಇಟ್ಟು ತೋರ್ಸಾಕ್ತಾನೆ. ಇದು ಕರಿ ಎಳ್ಳಿನ ಕರ್ಚಿಕಾಯಿ, ಕರಿ ಎಳ್ಳಿಟ್ಟು ತೋರ್ಸಾಕ್ತಾನೆ. ಇದು ಬಿಳಿ ಎಳ್ಳಿನ ಕರ್ಚಿಕಾಯಿ ನೋಡ್ರಿ. ಹಿಂಗೆಲ್ಲ ಇದು ಬಿಳಿ ಎಳ್ಳಿನ ಕರ್ಚಿಕಾಯಿ, ಕರಿ ಎಳ್ಳಿನ ಕರ್ಚಿಕಾಯಿ, ಅದ ಡ್ರೈ ಫ್ರೂಟ್ಸಿಂದು, ಇದು ಸಕ್ಕರೆ ಕೊಬ್ಬರಿ ಎಲ್ಲ ಹಾಕಿದ್ದು. ಇದು ನೋಡ್ರಿ ಪುಟಾಣಿ ಕರ್ಚಿಕಾಯಿ. ಈಗ ನಾನು ನೆಕ್ಸ್ಟ್ ಪುಟಾಣಿ ಹಿಟ್ಟಿನ ಕರ್ದಂಟು ಮಾಡಿ ತೋರ್ಸಾಕ್ತೇನ್ರಿ. ಈಗ ನೋಡ್ರಿ ಇದಕ್ಕೆ ಪುಟಾಣಿ ಹಿಟ್ಟಿಗೆ ಕರ್ದಂಟಿಗೆ ನಾನು ಪುಟಾಣಿಯನ್ನ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗ್ತತಿ. ಅದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಪೌಡ್ರ್ ಮಾಡ್ಕೊಂಡೆ ನೋಡ್ರಿ ಪುಟಾಣಿ. ಇದು ಹಿಟ್ಟು ಮಾಡ್ಕೊಂಡಾದ್ಮೇಲೆ ಇದನ್ನ ಸಾನಿಸ್ಕೋಬೇಕ್ರಿ. ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ದಪ್ಪ ಬರ್ತಿರ್ತತಿ. ಬಂದ್ರೆ ಅದನ್ನ ಸಾನಿಸ್ಬೇಕು. ಪುಟಾಣಿ ಕ್ರಿಸ್ಪಿಯಾಗಿದ್ರು ಒಂದು ಸ್ವಲ್ಪ ಬರ್ತೈತ್ರಿ. ಇದು ಕ್ರಿಸ್ಪಿಯಾಗಿರ್ಲಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಬರ್ತತಿ. ಅದಕ್ಕೆ ನಾವು ಇದನ್ನ ಸೋಸ್ಕೋಬೇಕ್ರಿ. ಈಗ ಇದನ್ನ ಸೋಸ್ಕೊಂಡಾದ್ಮೇಲೆ ಈ ಪುಟಾಣಿ ಹಿಟ್ಟು ಬರ್ತೈತಲ್ರಿ ಅದನ್ನ ತಗೊಂಡೆ ನೋಡ್ರಿ. ಈಗ ನೋಡ್ರಿ ಇನ್ನೊಂದ್ ಸಲನು ನಾನು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಪುಟಾಣಿ ಹಿಟ್ಟನ್ನ ಮಾಡ್ಕೊಂಡ ಸೋಸ್ಕೊಳಾಗತ್ತನ್ರಿ. ಇದು ಕಂಪ್ಲೀಟ್ ಆಗಿ ಸೋಸ್ಕೊಂಡಿಂದ ಸ್ವಲ್ಪ ದಪ್ಪ ಅಂದ್ ಬರ್ತೈತಲ್ರಿ ಅದನ್ನ ತೆಗೆದ್ ಬಿಡ್ಬೇಕ್ರಿ. ಅದನ್ನ ತೆಗೆದ ಮತ್ತೆ ಬೇಕಾದ್ರೆ ನಾವು ಮಿಕ್ಸಿ ಜಾರಿಗೆ ಹಾಕೋಬಹುದ್ರಿ. ಈಗ ಸದ್ಯಕ್ಕೆ ಇದನ್ನಷ್ಟ ತಗೊಂಡ ನಾನು ಮಿಕ್ಸಿ ಜಾರ್ನಂತ ಪೌಡರ್ ಬಂದೈತಲ್ರಿ ಅದನ್ನ ತಗೊಂಡ ಮಾಡಾಕತ್ತೇನ್ರಿ. ಈಗ ನೋಡ್ರಿ ಎಷ್ಟು ಬರ್ತೈತೆ ಅದು ಕರ್ದಂಟಿಗೆ ತೋರಿಸ್ತೀನಿ ನಿಮ್ಗೆ. ಇದನ್ನ ಮೊದಲ ನಾವು ಏನ್ ಮಾಡ್ಬೇಕಂದ್ರೆ ಕರ್ದಂಟ ಅನ್ನೋದು ಮಾಡಿದ್ರ ಬೇಗನೆ ಅದು ಗಟ್ಟಿ ಆಗೋದ್ರಿಂದ ತುಪ್ಪನೂ ಹಚ್ಚಿಟ್ಕೊಂಡನ್ರಿ ತಾಟಿಗೆ. ಇದ್ರಲ್ಲಿ 2 ಬೌಲ್ ಅಷ್ಟ ನಾನು ಇದನ್ನ ತಗೊಂಡೇನ್ರಿ ಸಕ್ರಿ. ಅದಕ್ಕೆ ನಾನು ನೀರು ಹಾಕೊಳಕ್ತೇನೆ. ಇದು ಮೇನ ಪಾಕಿಗೆ ಬರ್ತೈತಲ್ರಿ ಅದಕ್ಕೆ ನಾನು ನೀರು ಹಾಕೊಳಕ್ತೇನೆ. ಪಾಕ್ ಮಾಡ್ಬೇಕಿದ್ನ ಒಂದೇಳೆ ಪಾಕ್ ಮಾಡಿ ಕರ್ದಂಟಿನ ಹಿಟ್ಟು ಇರ್ತದಲ್ರಿ ಪುಟಾಣಿ ಹಿಟ್ಟು ಇದ್ರಾಗ ಹಾಕ್ಬೇಕಾಗ್ತದೆ. ಅದಕ್ಕೆ ನಾನೀಗ ಒಂದೇಳೆ ಪಾಕ್ ಮಾಡಾಕ್ತೇನೆ ನೋಡ್ರಿ. ಈಗ ಇದನ್ನ ಚಂದಾಗ ನಾವು ಸಕ್ರೆ ಹಾಕಿಂದ ಈಗ ಸಕ್ರೆಯನ್ನ 1 ತಗೊಂಡ್ರೆ ಸಕ್ರೆ 2 ತಗೊಂಡ್ರೆ ನೀರು 1 ತಗೋಬೇಕ್ರಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪನೂ ಹಾಕೊಂಡ್ರಿ. ಪಾಕ ಮಾಡಾಕತ್ತಲ್ರಿ ಕರ್ದಂಟಿಗೆ ಅದಕ್ಕೆ ತುಪ್ಪನೂ ಹಾಕೊಳಕ್ತಾನೆ. ಒಂದು ಸ್ವಲ್ಪ ತುಪ್ಪ ಹಾಕೊಂಡ ಇದನ್ನ ಕರ್ಗಸಾಕತ್ತೇನ್ರಿ. ಸಕ್ಕರೆ ಎಲ್ಲ ಕರಿಗಿ ಅದು ಪಾಕ ಆಗಿ ಒಂದೇಳೆ ಪಾಕ ಬರ್ಬೇಕ್ರಿ ಅದು. ಈಗ ನೋಡ್ರಿ ಇದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಇಷ್ಟ ಆದಿಂದ ಒಂದು ಸ್ವಲ್ಪ ಇದಕ್ಕೆ ಈಗ ಏಲಕ್ಕಿ ಹಾಕೊಳ್ಳೋದ್ರಿಂತ ಘಮ ಚಲೋ ಇರ್ತೈತೆ ಅಂತ ಹೇಳಿ ನಾ ಈಗ ಏಲಕ್ಕಿನೂ ಹಾಕೊಳಕ್ತೇನ್ರಿ. ಈಗ ನೋಡ್ರಿ ಅದು ಕುದಿಯಾಕತ್ತತಿ. ಪಾಕ ಬಂದಾದ್ಮೇಲೆ ಒಂದೇಳೆ ಪಾಕ ನಿಮಗೆ ತೋರಿಸ್ತೀನಿ ನಾನು. ಈಗ ನೋಡ್ರಿ ಹಿಂಗಾಗುತ್ತೆ ಅದು ಕರಿಗೆ. ಈಗೆಲ್ಲ ಆಗಿ ಹಿಂಗೆ ಕುದ್ದು ಮತ್ತು ಮ್ಯಾಲೆ ಬರ್ತೈತಲ್ರಿ ಅವಾಗ ಪಾಕ ರೆಡಿ ಆಗ್ತಿರ್ತೈತ್ರಿ ಅದು. ಅವಾಗ ನೋಡ್ಕೋತಿರ್ಬೇಕ್ರಿ. ಈಗ ಒಂದೇಳೆ ಪಾಕ್ ಬಂದೈತ್ರಿ ಇದು. ಒಂದೇಳೆ ಪಾಕ್ ಬಂದಿದ್ರಿಂದ ಇದನ್ನ ನಾನು ಹಿಟ್ಟು ಹಾಕಿ ಇದನ್ನ ಸೈಡಿಗೆ ಇಟ್ಕೊಂಡು ನಾವು ಹಿಟ್ಟು ಹಾಕೋಬಹುದ್ರಿ ಇದನ್ನ. ಈಗ ನೋಡ್ರಿ ನಾ ಸೈಡಿಗೆ ಇಟ್ಕೊಂಡು ಇದನ್ನ ಹಿಟ್ಟು ಹಾಕೊಳಕ್ತಾನೆ. ಯಾಕಂದ್ರೆ ಗ್ಯಾಸ್ ಆಫ್ ಮಾಡ್ಬೇಕ್ರಿ. ಆಫ್ ಮಾಡಿ ಇದೇನು ಪಾಕ ಬಂದಿರ್ತೈತಲ್ರಿ ಒಂದೇಳೆ ಪಾಕ ಅದ್ರೊಳಗೆ ನಾವು ಈ ಹಿಟ್ಟೇನು ಮಾಡ್ಕೊಂಡಿರ್ತೀವಿ ಅದನ್ನ ಮಾಡ್ಕೊಂಡಿದ್ದನ್ನ ಇದನ್ನ ಹಾಕಿ ತಿರ್ಗಿಸ್ಬೇಕ್ರಿ. ಈಗ ಚಂದಂಗ ಹಿಟ್ಟನ್ನು ಹಾಕಿ ತಿರ್ಗಿಸ್ಬಿಟ್ರೆ ಇದು ಕರ್ದಂಟಿಂದು ಇದು ಆಗ್ತತ್ರಿ. ಮಸ್ತ್ ಆಗುತ್ತೆ ಇದು. ಪಾಕ ಮೇನ್ ಇರ್ತೈತ್ರಿ. ಈಗ ನೋಡ್ರಿ ಇದನ್ನೆಲ್ಲ ನಾನು ತಿರ್ಗಿಸಾಕತ್ತಾನೆ. ಹಿಟ್ಟೆಲ್ಲ ಕುಡ್ಕೋಬೇಕ್ರಿ ನಾವು ಎಷ್ಟು ಹಿಟ್ಟು ಹಾಕ್ತೇವೆ ಅದನ್ನ. ಹಿಟ್ಟಿನ ಪ್ರಮಾಣ ಸ್ವಲ್ಪ ಹಿಟ್ಟು ಉಳಿದ್ರು ಆಗತ್ರಿ. ಆದ್ರೆ ಇದು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕ್ರಿ ಇದಕ್ಕೆ. ಈಗ ನೋಡ್ರಿ ಇದು ಕನ್ಸಿಸ್ಟೆನ್ಸಿ ಇಷ್ಟು ಬರ್ಬೇಕದು. ಇಷ್ಟು ಬಂತಂದ್ರೆ ನಮ್ಗೆ ಇದು ಪಾಕ ರೆಡಿ ಆಗಿದ್ದಕ್ಕೆ ಮತ್ತು ಕರ್ದಂಟು ಆಗೋದಕ್ಕೆ ಸರಿ ಆಗತ್ರಿ. ಒಂಚೂರು ಹಿಟ್ಟು ಉಳಿದ್ರೂ ನಡಿತೈತಿ, ಏನಾಗಲ್ಲ. ಪಾಕ ಮಾಡೋದ್ರ ಮೇಲೆ ಇರ್ತೈತ್ರಿ ಅದು. ಇರ್ಲಿಲ್ಲ ಅಂದ್ರೆ ಅಷ್ಟು ಹಾಕ್ಬೋದು. ಈಗ ನೋಡ್ರಿ ನಾ ತೋರಿಸ್ನು ಇಷ್ಟ ಪ್ರಮಾಣ ಅದಕ್ಕೆ ಹಿಂಗೆ ಬರ್ಬೇಕ್ರಿ ಅದು. ಕರ್ದಂಟು ಮಾಡೋದು ಹಿಂಗೆ ಬರ್ಬೇಕು ನೋಡ್ರಿ. ಈಗ ಮಾಡಾಕತ್ತಾನ ನೋಡ್ರಿ. ಈಗ ಇದನ್ನ ತೋರಿಸ್ತೀನಿ ನಿಮ್ಗೆ. ಇದನ್ನ ನಾವು ಏನು ಮಾಡ್ಬೇಕಂದ್ರೆ ಪೂರ್ತಿಯಾಗಿ ಚಂದಂಗೆ ತಿರುಗಿಸಿ ಒಂದೇನು ತಾಟಿಗೆ ತುಪ್ಪ ಹಚ್ಕೊಂಡಿರ್ತೀವಲ್ರಿ ಅದಕ್ಕೆ ಇದನ್ನ ಸುರುಬೇಕ್ರಿ. ಈಗ ನೋಡ್ರಿ ಇದಕ್ಕೆ ಹಾಕ್ಬಿಡ್ತೀನೋ. ಎಷ್ಟು ಚಂದ ಹಾಕ್ಬೇಕಂದ್ರೆ ಅದು ಪೂರ್ತಿ ಹಿಂಗೆ ಬರೋ ತನಕನೂ ಅದನ್ನ ಏನು ತಾಟ ಅಳಗಾಡಿಸ್ಬಾರ್ದ್ರಿ. ಈಗ ಆಮೇಲೆ ಹಿಂಗೆ ಹಾಕಿ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಅದನ್ನ ಸ್ವಲ್ಪ ನಾವು ಹಿಂಗೆ ಮಾಡಿ ತೊಗೊಂಡ್ಬಿಡ್ಬೇಕ್ರಿ. ಇದನ್ನ ಉಳಿದ್ರೆ ಬೇರೆದಕ್ಕೆ ಹಾಕೋಬೇಕು. ಇದು ಇಷ್ಟ ಕರೆಕ್ಟ್ ಆತ್ ನೋಡ್ರಿ. ಇದು ಹಿಂಗೆ ಬಂದ್ರೆ ನಮಗೆ ಸರಿಯಾಗಿ ಅದು ಕರ್ದಂಟು ಬಂದಂಗ್ರಿ. ಈಗ ನೋಡ್ರಿ ಇದಕ್ಕೆ ನಾನೆಲ್ಲ ಕೊಬ್ಬರಿ ಗಸಗಸಿ ಎಲ್ಲ ಹಾಕೊಂಡ ಈಗ ಇದನ್ನ ಮಾಡಾಕತ್ತೇನೆ. ಕರ್ದಂಟಿಂದು ತಾಟಿಗೆ ಹಾಕೈತಲ್ರಿ. ಈಗ ಮ್ಯಾಲೆ ಇವನ್ನೆಲ್ಲ ಈಗ ಬಿಸಿ ಬಿಸಿ ಆಗಿರೋದ್ರಾಗನ ಇವನ್ನೆಲ್ಲ ಹಾಕೋಬೇಕ್ರಿ. ಈಗ ಇದಕ್ಕೆಲ್ಲಾನು ನಾನು ಗಸಗಸೆ ಹಾಕೊಂಡೆ ಮತ್ತು ಅದು ಕೊಬ್ಬರಿ ತುರಿದಿಟ್ಕೊಂಡಿದ್ದು ಅದನ್ನು ಹಾಕೊಂಡನ್ರಿ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೋಬೇಕ್ರಿ. ಯಾವ ಈಗ ಬಾದಾಮಿ
ಗೋಡಂಬಿ ಅವನ್ನೆಲ್ಲ ಹಾಕೊಂಡು ಮಾಡಿದ್ರು ಬರ್ತೈತೆ ರೀ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರ್ತಾವೆ ಅವನ್ನೆಲ್ಲ ಹಾಕೋಬೋದು ರೀ. ಈಗ ಮನುಕನೂ ಹಾಕೇನಿ ನಾನು. ಈಗ ನೋಡ್ರಿ ಇದು ಹೆಂಗೆ ಬಂದು. ಈಗ ನೆಕ್ಸ್ಟ್ ನಾನು ಇನ್ನೊಂದು ಥರ ಕೊಬ್ಬರಿ ಕರ್ದಂಟು ಮಾಡಿ ತೋರಿಸ್ತೀನಿ ನೋಡ್ರಿ. ಬರೀ ಕೊಬ್ಬರಿ ಸಕ್ಕರೆ ಇಂಗ್ರೀಡಿಯೆಂಟ್ಸು ಭಾಳ ಕಡಿಮೆ ಅದಾವು ನೋಡ್ರಿ. ಇದು ಬೆಸ್ಟ್ ಆಗಿರ್ತೈತಿ. ಇದನ್ನ ಈ ಪಂಚಮಿ ಹಬ್ಬಕ್ಕಂತ ಹೇಳಿ ನಾನು ಬರ್ಫಿ ಮಾಡಾಕತ್ತೀನಿ. ನೀವು ಮಾಡಿ ನೋಡ್ರಿ, ಕ್ರಿಸ್ಪಿ ಆಗಿರ್ತೈತಿ, ಟೇಸ್ಟಿ ಆಗಿರ್ತೈತಿ. ಈಗ ನೋಡ್ರಿ ನಾ ಕೊಬ್ಬರಿಯನ್ನ ಹಿಂಗೆಲ್ಲ ಮಾಡಿ ಇಟ್ಕೊಂಡನಿ. ಕೊಬ್ಬರಿ ಇವನ್ನ ತುರಿಯೋ ಮನ್ಯಾಗ ತುರಿಬೇಕು. ಇದನ್ನು ಈ ಥರ ನೋಡ್ರಿ ತುರಿಯಾಗತ್ತೈತಿ. ಈಗ ಹಿಂಗೆಲ್ಲ ಅದು ಕೊಬ್ಬರಿ ಬಂದಿಂದ ಇದೆಲ್ಲ ಹಿಂಗೆ ತುರ್ಕೋಬೇಕು ನೋಡ್ರಿ. ನೀವು ಎಷ್ಟು ಬೇಕಷ್ಟು ಕೊಬ್ಬರಿ ತೊಗೊರಿ. ಸೇಮ್ ಅದಕ್ಕೆ ಮೆಜರ್ಮೆಂಟ್ ಸೇಮ್ ಇರ್ತೈತಿ. ಸಕ್ಕರೆ ನೀವು ಎಷ್ಟು ಕೊಬ್ಬರಿ ತೊಗೊಂಡಿರ್ತೀರಿ ಅಷ್ಟು ಇದು ಸಕ್ಕರೆಯನ್ನು ಹಾಕಬೇಕಾಗಿರ್ತೈತಿ, ಸ್ವೀಟ. ಈಗ ನೋಡೋ ಇದನ್ನೆಲ್ಲ ನಾನು ಈ ತುರಿಯೋ ಮನೆಯೊಳಗೆ ಇದೆಲ್ಲ ಹಿಂಗೆ ಹೆಚ್ಕೋಬೇಕು ನೋಡಿ. ಇದೆಲ್ಲ ಹಿಂಗೆ ಆಗಿರ್ತೈತಿ. ಇದನ್ನ ಸಣ್ಣಕ್ಕೆ ಹೆಚ್ಕೊಂಡು ಹಿಂಗಾಗೈತೆ ನೋಡ್ರಿ. ಇದು ತುರಿಯೋ ಮನ್ಯಾಗ ಹೆಚ್ಚಿಂದ ಇಷ್ಟು ಬರ್ತೈತಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಬೇಕಾಕವು. ಏಲಕ್ಕಿಯನ್ನು ಹಾಕೋತ್ನು. ಇದೊಂದು ಸ್ವೀಟ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಪಂಚಮಿ ಹಬ್ಬಕ್ಕೆ ಡಿಫ್ರೆಂಟ್ ಆಗ್ತೈತಿ. ಉಂಡಿಗಳನ್ನೆಲ್ಲ ತಿನ್ನೋದ್ರ ಮಧ್ಯೆ ಇದೊಂದು ಕೊಬ್ಬರಿ ಬರ್ಫಿ ಆಗ್ತೈತಿ ಅಂಥೇಳಿ ನಾ ಈ ಸಲ ಮಾಡಾಕ್ತಾನೆ ನೋಡ್ರಿ. ಇದು ಸಕ್ರೆ ಇದು ಎಷ್ಟು ತೊಗೊಂಡಿರ್ತೀವಿ ಕೊಬ್ಬರಿ ಅಷ್ಟೇ ಸಮ ಪ್ರಮಾಣದಾಗ ಸಕ್ರೆ ತೊಗೋಬೇಕು ನೋಡಿ. ಇದು ಕೊಬ್ಬರಿ ತೊಗೊಂಡೈತಲ್ರಿ ಅಷ್ಟೇ ಸೇಮ್ ಐತೆ ಸಕ್ರೆನೂ ಸೇಮ್ ತೊಗೋಬೇಕ್ರಿ ಅದು. ಈಗ ಒಂದು ಸ್ವಲ್ಪ ತುಪ್ಪ ಹಾಕೋತಾನು. ತುಪ್ಪ ಹಾಕೊಂಡ ಇದು ಬಿಸಿ ಮಾಡೋಕ್ಕೆ ಇಡಬಾರ್ದು. ಈಗ ತುಪ್ಪ ಹಾಕ್ಕೊಂಡು ಇದನ್ನ ಕೊಬ್ಬರಿ ಎಲ್ಲ ಹಾಕ್ಕೊಂಡು, ಕೊಬ್ಬರಿ ಎಷ್ಟಿರ್ತೈತಲ್ರಿ ಅಷ್ಟೇ ಸಕ್ಕರೆ ಹಾಕ್ಕೊಂಡು ಫಸ್ಟ್ ತುಪ್ಪ ಹಾಕೋಬೇಕು. ತುಪ್ಪ ಹಾಕೊಂಡಿಂದ ಸಕ್ಕರೆ ಇದು ಕೊಬ್ಬರಿ ಹಾಕೋಬೇಕ್ರಿ. ಹೆಚ್ಚಿದ್ದೆಲ್ಲ ಸೇಮ್ ಪ್ರಮಾಣದಾಗ ಸಕ್ಕರೆ ತೊಗೋಬೇಕು. ಎಷ್ಟು ಕೊಬ್ಬರಿ ತೊಗೊಂಡಿರ್ತೀವೋ ಅಷ್ಟು ಸಕ್ಕರೆ ತೊಗೋಬೇಕು. ಇದಷ್ಟು ಎರಡು ಕೂಡಿ ಹಾಕೊಂಡ್ರಿ. ಈಗ ಹಾಕ್ಕೊಂಡು ಈಗ ಎಲ್ಲ ಅದನ್ನ ಕಾಯಿಸ್ಬೇಕ್ರಿ. ಕಾಯ್ಸಕ್ಕಿಟ್ಟು ನೋಡ್ರಿ ಈಗ ಸ್ಟೋವ್ ಆನ್ ಮಾಡಿ ಅದಕ್ಕೆ ಗಸಗಸಿಯನ್ನು ಹಾಕೊಂಡೇನೆ. ನೀವು ಗಸಗಸಿಯನ್ನು ಜಾಸ್ತಿ ಹಾಕ್ರಿ, ಟೇಸ್ಟ್ ಬರ್ತೈತಿ. ಈಗ ತುಪ್ಪ, ಗಸಗಸಿ, ಕೊಬ್ಬರಿ, ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಇದೆಲ್ಲ ಒಂಥರ ಪಾಕ್ ಬರೋವರೆಗೂ ಹುರ್ಕೋಬೇಕ್ರಿ. ಇದಕ್ಕೆ ಒಂಚೂರು ನಾ ಒಂದು ಕಪ್ನಷ್ಟ ಹಾಲು ಹಾಕೋಕಾಗುತ್ತೆ. ಹಾಲು ಹಾಕಿದ್ರೆ ಅದು ಕೊಬ್ಬರಿ ಬರ್ಫಿ ಮೆತ್ತಗೆ ಬರ್ತೈತೆ. ಅದು ಬೆಸ್ಟ್ ಆಗಿರ್ತೈತಿ ನೋಡಿ. ಈಗ ಇದು ಎಲ್ಲ ಆಗಾಕತ್ತೈತಿದು ಪಾಕ ಬಂದೈತಿದ ನೋಡ್ರಿ. ಹಿಂಗೆ ಕುದ್ದದು ಒಂಥರ ಪಾಕ ಬರ್ತೈತಿ. ನಮಗೆ ಗೊತ್ತಾಗುತ್ತೆ ಅದು ಗಟ್ಟಿ ಆಗುತ್ತೈತಿ ಎಲ್ಲ. ಈಗ ನೀವು ತಿರುಗಿಸ್ತಾ ಇದ್ದಾಗ ಅದ್ರ ಹದ ಗೊತ್ತಾಕೈತೆ ಅದು ಬರ್ಫಿ ಆಗ್ತೈತಿಲ್ಲ ಅಂಥೇಳಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಳಕ್ತಾನೆ. ಏಲಕ್ಕಿ ಪೌಡ್ರ್ ಹಾಕೊಳ್ಳೋದ್ರಿಂದ ಅದು ಭಾಳ ಕಂಪ ಬರ್ತೈತಿ ರೀ. ಸ್ಮೆಲ್ ಭಾಳ ಚಂದ ಇರ್ತೈತಿ, ಟೇಸ್ಟ್ ಬರ್ತೈತಿ ನೋಡಿ. ಈಗೆಲ್ಲ ಕುದಿಯಾಕತ್ತೈತಲ್ರ ಇದು ಒಂಥರ ಬರ್ಫಿ ಆಗಾಕತ್ತೈತೆ ಅಂತ ಹೇಳಿ ನಮಗೆ ಕೈಯಾಗನ ಹದ ಗೊತ್ತಾಕೈತೆ ಅದ್ರದ್ದು. ಈಗ ನಾ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಪ್ರೋತ್ಸಾಹ ನಮಗಿರಬೇಕು ನೋಡಿ. ಇದೆಲ್ಲ ನೋಡ್ರಿ, ಇದೆಲ್ಲ ಇದು ಆತೀಗ ಈಗೇನು ಅಂಟ್ಕೊಳ್ಳಲ್ಲ. ಹಿಂಗಾಗಿರ್ಬೇಕಿದು. ಹಿಂಗಾದಾಗ ನಾವು ಒಂದು ತಾಟಿಗೆ ತುಪ್ಪ ಹಚ್ಚಿಟ್ಕೊಂಡ್ಬಿಡ್ರೆ ಪ್ಲೇಟಿಗೆ. ಅದು ತುಪ್ಪ ಹಚ್ಚಿಟ್ಕೊಂಡದ್ದು ಇದನ್ನು ಹಾಕ್ಬೇಕು ಅದಕ್ಕೆ ನೋಡ್ರಿ. ಹಿಂಗಾಗೈತೆ ನೋಡಿ. ಎಲ್ಲ ಹೋಗೈತಿ. ಈಗ ನೀರಿನ ಅಂಶ ಎಲ್ಲ ಹೋಗಿ, ಹಾಲಿನ ಅಂಶ ಎಲ್ಲ ಹೋಗಿ ಈ ಥರ ಗಟ್ಟಿಯಾಗಿ ಬರ್ಬೇಕದು. ಬರ್ಫಿ ಹದಕ್ಕೆ ಬರ್ಬೇಕು ನೋಡಿ. ಈಗೆಲ್ಲ ಆಗೈತಿದು ಬರ್ಫಿ ಹದಕ್ಕೆ ಬರಾಗತ್ತೈತೆ. ಹಿಂಗಾಗೈತೆ ನೋಡ್ರಿ. ಇದನ್ನೇನು ಮಾಡ್ಬೇಕು ನಾವು, ಈಗ ಆಗೈತೆ ನೋಡ್ರಿ. ಈಗ ಕರೆಕ್ಟ್ ಬಂದೈತಿದು. ಹಿಂಗೆ ಬರ್ಫಿ ಹದಕ್ಕೆ ಬರ್ಬೇಕು. ಈಗ ಅದು ಪಾಕ ಬಿಟ್ಕೊಂಡಿರ್ತೈತಿ. ಈಗ ಅದನ್ನು ಪ್ಲೇಟಿಗೆ ಹಾಕಿದ್ರೆ ಗಟ್ಟಿ ಆಗ್ತೈತಿ. ಈಗ ಪ್ಲೇಟಿಗೆ ಒಂದು ತುಪ್ಪ ಸವರಿ ಇಟ್ಕೊಂಡಿದ್ದೈತಿದು ಇದಕ್ಕೆ ಹಾಕ್ಬೇಕು. ಈ ಬರ್ಫಿಯನ್ನು ಇದಕ್ಕೆ ಹೆಂಗೆ ಮಾಡೋದು ಅಂಥೇಳಿ ಹಿಂಗೆ ಹಾಕೋಬೇಕು ನೋಡ್ರಿ. ಈ ಕೊಬ್ಬರಿ ಇದನ್ನು ಸಕ್ಕರೆ ಎಲ್ಲ ಮೆಜರ್ಮೆಂಟು ಕರೆಕ್ಟ್ ಐತಿ. ಅದು ತುಪ್ಪನೂ ಹಾಕಿರ್ತೈತಲ್ರಿ, ಹಾಲು ತುಪ್ಪ ಎರಡೂ ಹಾಕಿರ್ತೈತಿ. ಅದು ಅಂಟ್ಕೊಳ್ಳಂಗೂ ಇಲ್ಲ, ಪಾಕನೂ ಸರಿಯಾಗಿ ಬಂದಿರ್ತೈತಿ.
ಭಾಳ ಟೇಸ್ಟ್ ಆಗಿರ್ತೈತಿ. ಮತ್ತು ಗಸಗಸೆ ನೀವು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕೋಬೋದು. ಗಸಗಸೆ ಹಾಕ್ಕೊಂಡು ಅದಕ್ಕೆ ಮೇಲೆ ಒಳಗೂ ಡ್ರೈ ಫ್ರೂಟ್ಸ್ ಹಾಕಿನೂ ಮಾಡ್ಬೋದು ರೀ. ಗಸಗಸೆ ಭಾಳಷ್ಟು ಹಾಕಿದ್ರೆ ಚಂದ ಕಾಣಿಸ್ತದೆ. ಇದಕ್ಕೆ ನೋಡ್ರಿ, ಇದಕ್ಕೆಲ್ಲ ಮ್ಯಾಲೆ ನಾನು ಸ್ವಲ್ಪ ಮನುಕ ಹಚ್ಚಾಕ್ತಾನೆ. ಗೋಡಂಬಿ, ಮನುಕ, ನಿಮಗೆ ಏನು ಡ್ರೈ ಫ್ರೂಟ್ಸ್ ಹಾಕ್ತಾರೆ ಹಾಕ್ಬೋದು. ಒಳಗೂ ಹಾಕಿನೂ ಮಾಡ್ಬೋದು. ಈಗ ಫುಲ್ ಬರ್ಫಿ, ಕೊಬ್ಬರಿ ಬರ್ಫಿ ರೆಡಿ ಆಗೈತಿ. ಈಗ ಇದನ್ನ ಒಂಚೂರು ಇದು ಇದ್ದಾಗ ಕಟ್ ಮಾಡ್ಕೋಬೇಕು. ಪೂರ್ತಿ ಒಣ ಆದಿಂದ ಕಟ್ ಮಾಡಬಾರ್ದು. ಇನ್ನೊಂಚೂರು ಬಿಸಿ ಇದ್ದಾಗನ ಸ್ವಲ್ಪ ಕಟ್ ಮಾಡಿ ಇಟ್ಕೋಬೇಕದನ್ನ. ನೋಡ್ರಿ, ಈಗ ಕಟ್ ಮಾಡಿ ಇಟ್ಕೊಂಡೇನೆ. ಬರ್ಫಿ ಹೆಂಗೆ ಬರ್ತೈತಿ ನಿಮಗೆ ತೋರಿಸ್ತೀನಿ ನಾನು. ಭಾಳ ಚಂದ ಬರ್ತೈತಿ. ಇದು ಪೂರ್ತಿ ಎದ್ದು ಬಂದುಬಿಡ್ತೈತಿ. ನೀವು ಆಮೇಲೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬೋದು. ನೋಡ್ರಿ, ಬೆಸ್ಟ್ ಬಂದೈತಿ. ಅದು ಪೂರ ಬರ್ಫಿ ಬಂದೈತಿ. ಈಗ ನಾನು ಇದನ್ನ ಕಟ್ ಮಾಡೇನಿಲ್ಲ, ಅದನ್ನ ತಗೊಂಡು ತೋರಿಸ್ತೀನಿ. ಇದು ಒಂದು ವಾರ ತನೂ ಏನೂ ಆಗಲ್ಲ. ಬೇಕಾದಂಗೆ ಉಪವಾಸ ಇದ್ದವರು ಎಲ್ಲ ಇದಕ್ಕೇನೂ ಹಾಕಿರೋದಿಲ್ಲ, ಉಪ್ಪು ಖಾರ ತಿನ್ಬೋದು. ಕೊಬ್ಬರಿ ಇದನ್ನ ಇರೋದ್ರಿಂದ ಕರೆಕ್ಟ್ ಕಟ್ ಮಾಡ್ಬೇಕು. ಇದನ್ನ ಈಗ ಕಟ್ ಮಾಡೀನಿ. ಈಗ ತೋರಿಸ್ತೀನಿ ನಾನು. ಈಗ ಬಂತು ನೋಡ್ರಿ, ಅದು ಕೊಬ್ಬರಿ ಇದು ಈ ಥರ ಬರ್ತೈತೆ. ಅದು ಬೆಸ್ಟ್ ಆಗೈತೆ ನೋಡ್ರಿ. ಬೆಸ್ಟಾಗಿ ಪಂಚಮಿ ಹಬ್ಬಕ್ಕಂತೂ ಭಾರಿ ಆಗಿರ್ತೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿ.